ಈಗಲೂ ಕೂಡ ನಾನು ಈ ಪೋರ್ಷನ್ ಪೂರ್ತಿ ಗಾಯಗಳಿದೆ, ಮಾರ್ಕ್ಗಳಿದೆ, ಹೊಡೆದಿರೋದು. ನಾನು ಮೇಕಪ್ ತೆಗೆದ್ರೆ ಇಲ್ಲೆಲ್ಲ ಗಿಂಡಿರೋ ಮಾರ್ಕ್ಸ್. ನಂಗೊಂದು ಫ್ಯಾಮಿಲಿ ಇದ್ದಿದ್ರೆ, ನಂಗೊಬ್ಬ ಅಣ್ಣ ಇದ್ದಿದ್ರೆ, 12 ವರ್ಷದಿಂದ ನನ್ನ ಬಿಲ್ಸ್ ನಾನೇ ಕಟ್ಟಿ ಎಲ್ಲ ನಾನೇ ನೋಡ್ಕೊಂಡು ಸೋ ಟೈರ್ಡ್. ಊಟ ತಿಂಡಿ ಅಂತ ಹೇಳ್ತಿರಲ್ಲ, ಹಿಂಗ್ ತಿಂತಿರೋವಾಗ್ಲೇ ಬರೋದು ಮಾತುಗಳು. 14-15 ಶೀಟ್ ಮಾಡ್ರಿ. ಒಂದು ಹೆಣ್ಮಗಳಾಗಿ ಎಲ್ಲರನ್ನೂ ಬಿಟ್ಟು ನೀವು ಒಬ್ಬರೇ ನಿಮ್ಮ ಲೈಫ್ನ ಶುರು ಮಾಡೋದು. ಚೈಲ್ಡ್ಹುಡ್ ನ ಕಣ್ಣೆದುರುಗಡೆ ಈಗಲೂ ಬರೋದು ಕೆಟ್ಟ ಮೆಮೊರೀಸ್. ಪ್ರಪಂಚನ ಎದುರಿಸುವಾಗ ಭಯ ಆದಾಗ ನೀವು ಓಡ್ ಹೋಗ್ತೀರಾ ಫ್ಯಾಮಿಲಿ ಹತ್ರ. ಫ್ಯಾಮಿಲಿನಲ್ಲೇ ಭಯ ಆದಾಗ ನೀವು ಪ್ರಪಂಚಕ್ಕೆ ಹೋಗ್ಬೇಕಾಗುತ್ತೆ. ಪೇರೆಂಟ್ಸ್ಗೆ 2 ಮಕ್ಕಳು. ಮೊದಲನೇ ಮಗುಗೆ ಪ್ರೀತಿ ಜಾಸ್ತಿ ಎಲ್ಲ ಇತ್ತು. ಇಮೋಷನಲಿ ಅಂತ ಬಂದಾಗ ಮಗುನ ಸೇಫ್ ಫೀಲ್ ಮಾಡಿಸ್ಲಿಲ್ಲ ಅಂತಂದ್ರೆ ಆ ಮಗು ತುಂಬಾ ಟ್ರಾಮಾಗಳನ್ನ ಅನುಭವಿಸುತ್ತೆ. ಫ್ರಸ್ಟ್ರೇಷನ್ ಮೊದಲನೇ ಮೇಲೆ ಹಾಕೋದಕ್ಕಾಗಲ್ಲ, ಯಾಕಂದ್ರೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಳೆ. 2ನೇ ನಾನು ಜಗಳ ಕಿರ್ಚಾಟ, ನಾನು ಸತ್ತೋಗ್ತೀನಿ ಅಂತ ತುಂಬಾ ಸತಿ ಹೇಳಿದ್ದೀನಿ, ತುಂಬಾ ಸತಿ ಟ್ರೈ ಮಾಡಿದ್ದೀನಿ. ಹೆಣ್ಮಗು ತರ ಟ್ರೀಟ್ ಮಾಡ್ಲಿಲ್ಲ ಅಂದ್ರೆ ಒಂದ ದಾರಿ ತಪ್ತಾಳೆ, ಇಲ್ಲ ಅಂದ್ರೆ ದಾರಿ ಹುಡುಕೊಂಡು ಹೋಗ್ತಾಳೆ. ಅಡಿಕ್ಷನ್ ತಂದೆಗಾದ್ರೆ ಅದು ಉಲ್ಟಾ ಆಗಿತ್ತಲ್ಲ, ತಗೊಂಡು ಹೋಗಿ ಕೊಡ್ತಿದ್ದೆ. ಈವನ್ ತಗೊಂಡು ಹೋಗಿ ಕೊಡ್ತಿದ್ದೆ. ನೀವು ಏನ್ ಮಿಸ್ ಮಾಡ್ಕೊತಿದ್ರಿ ನೀವು? ಪ್ರೀತಿ. ನಂಗೆ ಆಗ ಪ್ರೀತಿ ಸಿಕ್ಕಿದ್ದಿದ್ರೆ ತುಂಬಾ ಡಿಫ್ರೆಂಟ್ ಪರ್ಸನ್ ಆಗಿರ್ತಿದ್ದೆ. ನನ್ನ ಫ್ರೆಂಡ್ಸಿಗೆ ಟ್ರೀಟ್ ಕೊಡಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ದುಡ್ಡು ಕೇಳ್ದೆ, 500 ರೂಪೀಸ್. ದುಡ್ಡು ಜಗಳ ಆಗಿ ಹೊಡೆದು ಬಡ್ದು, ಐ ಥಿಂಕ್ ರಕ್ತ ಬಂದು ನನ್ನನ್ನ ಕರ್ಕೊಂಡು ಹೋಗಿ ಅವರ ರಿಲೇಟಿವ್ ಮನೆಗೆ ಕರ್ಕೊಂಡು ಹೋಗಿ, ಇವಳು ಹಿಂಗೆಲ್ಲ ಹೇಳ್ತಿದ್ದಾಳೆ, ಆದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಜವಾಬ್ದಾರಿ ಅಲ್ಲ, ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಳಕ್ ಹೇಳಿ. ಅದಾದ ನಂತರ 3 ತಿಂಗಳಾದ್ಮೇಲೆ ಒಂದು ಮೆಸೇಜ್ ಬರುತ್ತೆ, ರಾಜೇಶ್ ಇನ್ನ ಸೆಟಲ್ ಡೌನ್ ಆಗ್ತಿದ್ದೀನಿ ನಾನು PG ನಲ್ಲಿ. ನಾ ಹೇಳಿದ್ನಲ್ಲ, ಬಟ್ಟೆಗಳು ಅವ್ರದ್ದೇ ಯೂಸ್ ಮಾಡ್ತಿದ್ದೆ. ಒಂದು ಫೋನ್ ತಗೊಂಡಿದ್ದೆ, ಅವರ ಕ್ರೆಡಿಟ್ ಕಾರ್ಡ್ ಮೇಲೆ ತಗೊಂಡಿದ್ದೆ. ಸೊ 3 ತಿಂಗಳು EMI ಕಟ್ಟಿರ್ಲಿಲ್ಲ. ಮೆಸೇಜ್ ಬರುತ್ತೆ, ಏನೇನು ಬಟ್ಟೆಗಳನ್ನ ತಗೊಂಡು ಹೋಗಿದ್ದು ಅದನ್ನೆಲ್ಲ ರಿಟರ್ನ್ ತಗೊಂಡ್ ಬಂದ್ಕೊಡು, ಒಂದು EMI ಕಟ್ಟಿಲ್ಲ. ನೆವರ್, ಯಾವುದೇ ಕಾರಣಕ್ಕೂ ಯಾರು ನನ್ನ ಜೀವನದಲ್ಲಿ ಇರಬಾರ್ದು. ಇವತ್ತಿಗೂ ರಿಲೇಶನ್ಶಿಪ್ಸ್ ಅಂದ್ರೆ ಇಷ್ಟು ಭಯ ಆಗತ್ತೆ. ಗಂಡ್ಮಕ್ಳು ಅಂದ್ರೆ ಭಯ. ನೀವೇ ಇಷ್ಟಪಟ್ರ, ಅವರು ಇಷ್ಟಪಟ್ರ, ಹೇಗಿತ್ತು? ನಂಗೆ ಒಂದು ಅಫೆಕ್ಷನ್ ಶುರು ಆಯ್ತು. ಆ ಪರ್ಸನ್ ತುಂಬಾ ಸೀರಿಯಸ್ ಇರ್ಲಿಲ್ಲ, ಅವ್ರದ್ದು ಪ್ಲಾನ್ಸ್ ಬೇರೆ. ಆ ಪರ್ಸನ್ ಜೀವನದಲ್ಲಿ ನಾನು ಒಬ್ಳೇ ನೋಡ್ಲಿಲ್ಲ. ಹೌದಾ? ತಪ್ಪು ಮಾಡಿದವರು ಒಂದಲ್ಲ ಒಂದಿನ ಹಾಕೋತಾರೆ. ನಾವ್ 4 ವರ್ಷ ಅವರೇ ನನ್ನ ಪ್ರಪಂಚ ಆಗಿ ಹೋಗಿದ್ರು. ಅವರು ಮೆಸೇಜ್ ಮಾಡ್ತಿದ್ದಂಥ, ಫ್ಲರ್ಟ್ ಮಾಡ್ತಿದ್ದಂಥ ಹುಡುಗಿ ನನ್ನ ಕಲೀಗಾಗಿ. ರಾಜೇಶ್ ಸಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರತಕ್ಕಂಥ ನಮ್ಮ ಅತಿಥಿ ನಟಿ. ಅವರು ಸೀರಿಯಲ್ಸ್ ಮಾಡಿದ್ದಾರೆ. ಆ ಪ್ರೊಫೆಷನಲ್ ಜರ್ನಿ ಎಲ್ಲ ಒಂದ್ ಕಡೆ ಇಟ್ಟರೆ, ಪರ್ಸ್ನಲಿ ಅವರು ಲೈಫಲ್ಲಿ ತೊಗೊಂಡೋ ಕೆಲವು ಡಿಸಿಷನ್ಸ್, ಅವರು ಬದುಕ್ತಿರೋ ರೀತಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದಕ್ಕೆ ನೀವು ಪಾಡ್ಕಾಸ್ಟಿಗೆ ಬರಲೇಬೇಕು ಅಂತ ಅವ್ರಿಗೆ ಫೋನ್ ಮಾಡಿದೆ. ಖುಷಿಯಾಗಿ ಬಂದರು. ಅಶ್ವಿನಿ ಅವರು, ನಮಸ್ತೆ. ಹೆಲೋ, ನಮಸ್ತೆ. ಮುದ್ದು ಮನಸ್ಸೆ, ಮುದ್ದು ಮಣಿ, ಮುದ್ದು ಲಕ್ಷ್ಮಿ, ಏನಿದ್ದು ಮುದ್ದು ಮುದ್ದು ಮುದ್ದು? ಜನಕ್ಕೆ ಮುದ್ದಾಗಿ ನೋಡೋದಕ್ಕೆ ಇಷ್ಟ ಅನ್ಸುತ್ತೆ ನನ್ನನ್ನ. ಹಾ. ಮುದ್ದು ಲಕ್ಷ್ಮಿಲ್ ಕೊಟ್ಟಂತ ಪ್ರೀತಿ ಸೀರೀಸ್ ಮುದ್ದು ಮಣಿ ಆಯ್ತು, ಅಲ್ಲಿ ಮಕ್ಕಳ ಸ್ಟೋರಿ ಶುರು ಆಯ್ತು. ಆಮೇಲೆ ಇಲ್ಲ ನೀವು ಬೇಕು ಅಂತ ಮತ್ತೆ ಕರ್ಸಿದ್ರು. ಅದಾದ್ಮೇಲೆ ಮುದ್ದು ಮನಸ್ಸೆ, ನಿಂಗೆ ಮನಸ್ಸು ತುಂಬಾ ಮುದ್ದಾಗಿದೆ ಅಂತ ಮುದ್ದು ಮನಸ್ಸೆ ಅನ್ನೋ ಒಂದು ಸೀರಿಯಲ್ ಮಾಡಿದೆ. ಅದಾದ ನಂತರ ಒಂದು ತೆಲುಗು ಸೀರಿಯಲ್, ಅದೂನು ಮಟ್ಟಿಗಾಜಲು ಅಂತ, ಅದು ಎಮ್ಮಿಂದಾನೆ. ನಾನು ಅನ್ಕೊಂಡೆ ಪ್ರಾಬ್ಲಿ ನನ್ನ ಕರಿಯರಲ್ಲಿ ನಾನು ಮಾಡೋ ಸೀರಿಯಲ್ಸ್ ಎಲ್ಲ ಎಮ್ಮಿಂದಾನೆ ಶುರು ಆಗುತ್ತೆ ಅನ್ಸುತ್ತೆ ಅಂತ. ಸೂರ್ಯವಂಶ ಅದನ್ನ ಬದಲಾಯಿಸ್ತು. ಅನಿರುದ್ಧ ಅವ್ರ ಜೊತೆ ಅಂತ. ಎಸ್. ಆಮೇಲೆ ಸಿನಿಮಾ ಕಡೆಗೆ ಸಿನಿಮಾ ಯಾಕೋ ಅನ್ಸ್ಲೇ ಇಲ್ಲ ರಾಜೇಶ್ ಇಲ್ಲಿ ತನಕ. ಅವಳದು ಬರಲಿಲ್ಲ. ನೀವೇನು ಟಿವಿ ಮಗು ನಾನು. ತುಂಬ ಜನ ಟೆಲಿವಿಷನ್ಸ್ ಅಲ್ಲಿ ಸೆಟ್ಲ್ ಆಗ್ಬಿಟ್ರೆ, ಸಿನಿಮಾ ಓಕೆ ಚಾನ್ಸ್ ಬಂದ್ರೆ ಮಾಡೋಣ ಅಂತ ಬಿಟ್ರೆ, ಟೆಲಿವಿಷನ್ ಅಲ್ಲಿ ತುಂಬಾ ಕಂಫರ್ಟ್ ಆಗಿ ಸೆಟ್ಲ್ ಆಗ್ಬಿಡ್ತಾರಲ್ಲ. ಕಂಫರ್ಟ್ ಒಂದು ನನ್ಗೇನಾಯ್ತಂದ್ರೆ, ಈ ತರ ಕೂತ್ಕೊಂಡು ತುಂಬಾ ಸಿನಿಮಾ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡ್ತಿದ್ದೆ ಆಕ್ಟರ್ ಆಗೋಕ್ಕೂ ಮುಂಚೆ. ತುಂಬಾ ಕಥೆ, ತುಂಬಾ ವ್ಯಥೆ ನೋಡಿದೀನಿ. ಅವರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಜೀವನನ ತುಂಬಾ ಅರ್ಥ ಮಾಡ್ಕೊಂಡಿದೀನಿ.
ನಂಗನ್ಸ್ತು ಮೈ ಚಳಿ ಬಿಟ್ಟು ಇಲ್ಲ ನಾನು ಒಂದು ಸ್ವಲ್ಪ ರಿಜಿಡ್ ಹುಡುಗಿ. ಸೊ ಹಾಗಾಗಿ ಟಿವಿ ಕಂಫರ್ಟ್ ಹೌದು. ಅದ್ರ ಜೊತೆಗೆ ಒಂದು ಸೇಫ್ ಝೋನ್ ಕೂಡ ಮೆಹಂದಿ ಹುಡುಗಿರಿಗೆ. ಸೊ ಹಾಗಾಗಿ ಸೇಫ್ ಆಗಿದ್ದೀನಿ. ನನ್ನಲ್ಲಿ ನಿಮ್ಮಲ್ಲಿ ತುಂಬ ಸಿಮಿಲಾರಿಟೀಸ್ ಇದೆ. ಅಂದರೆ ಕಾಮನ್ ಫ್ಯಾಕ್ಟರ್ಗಳು ತುಂಬ ಇದೆ. ನಾನು ರೇಡಿಯೋ ಬಂದಿದ್ದು ಸ್ವಲ್ಪ ದಿನಕ್ಕೆ, ಒಂದು ಟಿ ವಿ ಚಾನಲಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ತೇನೆ ಆ್ಯಂಕರ್ ಆಗಿ. ತುಂಬ ಕಮ್ಮಿ ಇದೆ ನಾನು. ಅದಾದ ನಂತರ ಅದೇ ಚಾನೆಲಲ್ಲಿ ನೀವು ವರ್ಕ್ ಮಾಡಿದ್ದೀರ. ಆಮೇಲೆ ಇಬ್ರು ಒಂದೇ ಕಾಲೇಜಲ್ಲೇ ಓದಿದ್ದು. ಹೌದು. ನಿಮ್ಮ ಸೀನಿಯರ್ ನಾನು. ಸೀನಿಯರ್ ಅಂತ ಕರೀತೆ ನಿನ್ ಮೇಲೆ. ಓಕೆ, ಜೂನಿಯರ್. ಹೆಂಗಿದೆ ಲೈಫ್, ಹೆಂಗಿದೆ? ಚೆನ್ನಾಗಿದೆ. ಈಗ ಸದ್ಯಕ್ಕೆ ಹೇಳೋದಾದ್ರೆ ಕಾಮ್ ಆಗಿದೆ, ಫೀಲಿಂಗ್ ಗುಡ್, ಚೆನ್ನಾಗಿದೆ. ಏನು ಮಾಡಿದ್ರೆ ಬೆಳಗ್ಗೆ ಬರ್ತಾ ಏನು ಮಾಡ್ಕೊಂಬಂದ್ರೆ, ಏನು ತಿನ್ಕೊಂಬರ್ರಿ? ಬೆಳಗ್ಗೆ ಆಯ್ತು, ಬೇಗ ಬರ್ಬೇಕಿತ್ತಲ್ಲ, ಕಾರ್ನ್ಫ್ಲೇಕ್ಸ್ ಆಯ್ತು. ಇವತ್ತೊಂಚೂರು ಲೇಸಿ ಇದೆ, ಹ್ಮ್. ಬಂದೆ ವಿತ್ ಗುಡ್ ಮೂಡ್. ನಾನು ಆಗಲೇ ಕೂಡ ಹೇಳ್ತಿದ್ದೆ, ಈಗ ನಿಮ್ಮ ಸೀರಿಯಲ್ಲು, ನಿಮ್ಮ ಈ ಜರ್ನಿ ಆ್ಯಂಕರ್ ಆಗಿದ್ದಿತ್ತು, ಇದೆಲ್ಲ ಒಂದು ಕಡೆ ಇಟ್ಟರೆ ಆ್ಯಸ್ ಎ ಇಂಡಿವಿಜುವಲ್ ಆಗಿ ಒಂದು ಹೆಣ್ಮಗಳಾಗಿ ನಿಮ್ಮ ಒಂದು ಜರ್ನಿ ನಿಜವಾಗ್ಲೂ ನಂಗೆ ಆಗತ್ತಾ ಹಂಗೆ ಬದುಕಕ್ಕೆ ಅಂತ ಅನ್ಸತ್ತೆ. ಏನು ಅಂದರೆ ನೀವು ಒಬ್ಬರೇ ಬದುಕ್ತಿದ್ದೀರ, ಒಬ್ಬರೇ ಇದ್ದೀರ. ಈಗ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ದು ಏನು ಫ್ಯಾಮಿಲಿ ಗ್ರೂಪ್ನ ಎಲ್ಲರನ್ನೂ ಬಿಟ್ಟು ನೀವು ಒಬ್ಬರೇ ನಿಮ್ಮ ಲೈಫ್ನ ಶುರು ಮಾಡೋದು. ಇದು ಈ ಡಿಸಿಷನ್ ಯಾವಾಗ ತೊಗೊಂಡಿತ್ತು, ಏನು ತೊಗೊಬೇಕಾಯ್ತು? ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ನನ್ನ ಸ್ಟೋರಿ ಶುರು ಮಾಡೋಕ್ಕೂ ಮುಂಚೆ ನಾನು ಯಾಕೆ ಇಲ್ಲಿದ್ದೀನಿ ಅಂತ ಐ ವಾಂಟ್ ಟು ಟೆಲ್ ಯು. ನಿಮ್ಮ ಚಾನೆಲಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಎಷ್ಟೋ ಹೆಣ್ಮಕ್ಳು, ಮೇಜರ್ಲಿ ನೋಡಿರೋದು ನಾನು ಹೆಣ್ಮಕ್ಳ ಕಥೆಗಳನ್ನ. ಅವ್ರು ಬಂದು ಓಪನ್ ಅಪ್ ಆಗ್ತಾರಲ್ಲ ಅಬೌಟ್ ದೇರ್ ಲೈಫ್, ಅವ್ರ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಕೊಂಡಾಗ, ಆ ವಿಡಿಯೋಸ್ ನೋಡಿದಾಗ ನಿಮ್ಗೆ ಐಡಿಯಾನೂ ಇಲ್ಲ ನೀನೊಬ್ಳೆ ಅಲ್ಲ. ಇಟ್ಸ್ ನಾಟ್ ಜಸ್ಟ್ ಯು, ನೀನೊಬ್ಳೆ ನೋವು ನಲಿವುಗಳನ್ನ ಅನುಭವಿಸ್ತಿಲ್ಲ. ಎಲ್ಲ ಹೆಣ್ಮಕ್ಳದು ಪ್ರಾಬ್ಲಿ ಒಂದಲ್ಲ ಒಂದು ನೋವಿದೆ. ಸೊ ಧೈರ್ಯವಾಗಿರು. ನೋಡು ಎಷ್ಟು ಜನ ಸ್ಟ್ರಾಂಗ್ ಹೆಣ್ಮಕ್ಳಿದ್ದಾರೆ ಅಂತ ಮಂಜಮ್ಮ ಜೋಗತಿದಂತೂ ಬಿಟ್ಟಿದ್ದೀನಿ ರಾಜೇಶ್. ಸೊ ನೀವು ಕಾಲ್ ಮಾಡಿದ ತಕ್ಷಣ ಈಗ ಕಾಣಿಸಿದ್ನಾ, ಓಕೆ, ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಲೈಫ್ ಡಿಸಿಷನ್ ಬಗ್ಗೆ ಹೇಳೋದಾದ್ರೆ ಬರಬೇಕಿತ್ತು, ಇಲ್ಲಾಂದರೆ ಪ್ರಾಬಬ್ಲಿ ನಾನು ತುಂಬ ನೆಗೆಟಿವ್ ಸೈಡ್ ಆಫ್ ಲೈಫಲ್ಲಿ ಇದ್ಬಿಡ್ತಿದ್ದೆ. ನೀವು ಯಾವ ಊರು, ಸ್ವಂತ ಊರು ಯಾವುದು? ಹುಟ್ಟಿದ್ದು ಮೈಸೂರಲ್ಲಿ, ಓಕೆ. ಬೆಳೆದಿದ್ದು ಎಜುಕೇಶನ್ ಎಲ್ಲ ಬೆಂಗಳೂರು. ಸೊ ಮೈಸೂರು ಅಷ್ಟು ಅಂದರೆ ಅವಾಗವಾಗ ಹೋಗಿ ಬರ್ತೀನಿ ಅನ್ನೋದು ಬಿಟ್ಟರೆ ಬೆಂಗಳೂರು ನನ್ನೂರು. ಸ್ವಂತ ಅಂತ ಹೇಳೋದಾದರೆ ನನಗೆ ನೆನಪಿರೋ ಮಟ್ಟಿಗೆ ನಂಗೆ ಎಲ್ಲ ಮೆಮರೀಸ್ ಇರೋದು ಬೆಂಗಳೂರಲ್ಲಿ. ಮನೇಲಿ ಯಾರ್ಯಾರಿದ್ರು, ಮನೆ ಪರಿಸ್ಥಿತಿ ಹೇಗಿತ್ತು? ಒಂದು ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಪ್ಪ ಅಮ್ಮ ನನ್ನ ಸಿಬ್ಲಿಂಗ್ ನಾನು 4 ಜನ. ಪರಿಸ್ಥಿತಿ ಹೇಗಿತ್ತು ಅಂದರೆ ಬಹುಶಃ ನೆನ್ಪಿಸ್ಕೊಂಡ್ರೆ ಹೆಚ್ಚಿಗೆ ನೆಗೆಟಿವ್ ಹೇಳ್ತಾ ಹೋಗ್ತೀನಿ. ಏನಪ್ಪ ಇವಳು ನೆಗೆಟಿವ್ ಹೇಳ್ತಾ ಇದ್ದಾಳೆ ಅಂತ ಅಲ್ಲ, ಅನ್ಸ್ಬಾರ್ದು. ನೆಗೆಟಿವ್ ಪಾಸಿಟಿವ್ ಅಂತಲ್ಲ, ನಿಜವಾದ ಜೀವನನೇ ಅದು. ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಕಾಯಿನಲ್ಲಿ 2 ಮುಖ ಇರತ್ತಲ್ಲ ರಾಜೇಶ್. ಹ್ಮ್. ಪೇರೆಂಟ್ಸ್ ಆಗಿದ್ದಾಗ ಅವರು ಬೆಸ್ಟ್ ಇರ್ತಾರೋ ಅಥವಾ ಪ್ರಯತ್ನ ಪಡ್ತಾರೋ, ಅವ್ರದ್ದು ಅದು ಫಸ್ಟ್ ಟೈಮ್ ಜೀವನದ್ದು, ಅವ್ರದ್ದೇ ಒಂದಷ್ಟು ಡಿಸಿಷನ್ಸ್ ಇರುತ್ತೆ. ಆದರೆ ಕೆಲವೊಮ್ಮೆ ಪೇರೆಂಟ್ಸ್ ಆಗಿ ತಗೊಳ್ಳುವಂಥ ಒಂದಷ್ಟು ನಿರ್ಧಾರಗಳು, ಅವ್ರು ಮಾಡುವಂಥ ಲೈಫ್ ಚಾಯ್ಸಸ್ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಅದು ಪಾಸಿಟಿವ್ ಆಗೂ ಇರ್ಬೋದು ಅಥವಾ ನೆಗೆಟಿವ್ ಆಗೂ ಇರ್ಬೋದು. ನನಗೆ ತುಂಬ ನೆಗೆಟಿವ್ ಆಗಿ ಹ್ಯಾಡ್ ಚೈಲ್ಡ್ಹುಡ್ ಇತ್ತು. ನೀವು ಚೈಲ್ಡ್ಹುಡ್ನ ಒಂದು 5 ಮೆಮರೀಸ್ ಹೇಳಿ ಅಂತ ಹೇಳಿದ್ರೆ ಕಣ್ಣೆದುರುಗಡೆ ಈಗಲೂ ಬರೋದು ಕೆಟ್ಟ ಮೆಮರೀಸೇ, ನೆನಪುಗಳು. ಸೊ ಅದು ಅವರ ಲೈಫ್ ಚಾಯ್ಸಸ್ ಆಗಿತ್ತು. ಆದರೆ ನಾನು ಒಬ್ಬ ಇಂಡಿವಿಜುವಲ್ ಆದಾಗ, ನಾನು ಒಬ್ಬ ವ್ಯಕ್ತಿ ಆದಾಗ, ಮಗುವಿಂದ ಒಬ್ಬ ವ್ಯಕ್ತಿ ಆದಾಗ ನನಗೆ ಸಾಕನ್ನಿಸ್ತು, ಬೇಡ, ಐ ಡೋಂಟ್ ಬಿಲಾಂಗ್ ಹಿಯರ್. ಅದು ಫ್ಯಾಮಿಲಿ ಹೇಗಿರುತ್ತೆ ಅಂದರೆ, ಪ್ರಪಂಚನ ಎದುರಿಸುವಾಗ ಭಯ ಆದಾಗ ನೀವು ಓಡ್ ಹೋಗ್ತೀರಾ ಫ್ಯಾಮಿಲಿ ಹತ್ರ ಟು ಫೀಲ್ ಸೇಫ್. ಆದರೆ ಫ್ಯಾಮಿಲಿನಲ್ಲೇ ಭಯ ಆದಾಗ ನೀವು ಪ್ರಪಂಚಕ್ಕೆ ಹೋಗಬೇಕಾಗತ್ತೆ.
ಹಾಗಾಗಿ ಬಹುಶಃ ನಾನು ಆ ಟೈಮಲ್ಲಿ ಅಂದರೆ ನನ್ನ ಕಾಲೇಜ್ ಮುಗ್ದಿತ್ತು. ಮುಗ್ದಿದ್ದ ನೆಕ್ಸ್ಟ್ ಮಂತೆ ನಾನು ಆ್ಯಂಕರಿಂಗ್ ಸೇರಿಕೊಂಡೆ, ಜಾಯ್ನ್ ಆದೆ. 1 ವರ್ಷ ಕೆಲಸ ಮಾಡಿದೆ. 2014ರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಮನೆಯಲ್ಲಿ. ಉಸಿರು ಕಟ್ಟು. ಅಂದರೆ ಆ ಥರ ತುಂಬ ಸತಿ ಆಗಿದೆ ಪರಿಸ್ಥಿತಿ. ಅಲ್ಲ ಅಂದ್ರೆ ಹೇಳ್ಕೊಬೋದಾ ಅಥವಾ ಅಂದರೆ ನಮ್ಮ ಪೇರೆಂಟ್ಸ್ಗೆ 2 ಮಕ್ಕಳು. ಮೊದಲನೆಯವರು ಒಬ್ವಿಯಸ್ಲಿ ಮೊದಲನೇ ಮಗುಗೆ ಪ್ರೀತಿ ಜಾಸ್ತಿ ಎಲ್ಲ ಇತ್ತು. ಆ್ಯಂಡ್ ಪರಿಸ್ಥಿತಿ ನೀವು ಎರಡನೇ ನಾನು ಎರಡನೇ ಅವಳು, 2 ಹೆಣ್ಮಕ್ಳು. ಪರಿಸ್ಥಿತಿ ಫಿನಾನ್ಷಿಯಲಿ ಚಾಲೆಂಜಿಂಗ್ ಆಗೇ ಇತ್ತು. ಆ್ಯಂಡ್ ಫಿನಾನ್ಷಿಯಲ್ ಚಾಲೆಂಜಸ್ ಬೇರೆ ರಾಜೇಶ್, ಆದರೆ ಇಮೋಷ್ನಲಿ ಅಂತ ಬಂದಾಗ ನೀವು ಮಗುನ ಸೇಫ್ ಫೀಲ್ ಮಾಡಿಸ್ಲಿಲ್ಲ ಅಂತಂದರೆ ಆ ಮಗು ನಿಜ ತುಂಬ ಟ್ರಾಮಾಗಳನ್ನ ಅನುಭವಿಸುತ್ತೆ. 2 2 ದಾರಿ ಹಿಡ್ತಿದ್ದಾರೆ. ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ತಪ್ಪು ಅಂತ ಓದ್ತಿದ್ನು ಅದನ್ನೆಲ್ಲ ಮನೆಯಲ್ಲಿ ನೋಡ್ತಿದ್ದೆ. ಸೊ ಆಗ ಒಂಚೂರು ರೆಬಲಿಯಸ್ ಆಗೋದಕ್ಕೆ ಶುರು ಮಾಡಿದೆ. ಅಲ್ಲ ಈಗ ಹಾಗಿದ್ರೆ ಈಗ ನೀವು ನಿಮ್ಮ ಜೊತೆಗೆ ನಿಮ್ಮ ಸಿಬ್ಲಿಂಗ್, ನಿಮ್ಮ ಅಣ್ಣನೋ ಅಕ್ಕನೋ ಯಾರೋ ನಿಮ್ಮ ಜೊತೆಗಿದ್ರಲ್ಲ, ಈಗ ಒಂದೇ ಮನೆ, ಒಂದೇ ಪರಿಸ್ಥಿತಿ, ಒಂದೇ ಘಟನೆಗಳು, ಕರೆಕ್ಟ್. ಅದು ಅವ್ರಿಗೆ ಅಷ್ಟು ಅಫೆಕ್ಟ್ ಮಾಡ್ಲಿಲ್ವೇನೋ? ಇವಾಗ ನಿಮಗೆ ಮಾತ್ರ ಅಫೆಕ್ಟ್ ಮಾಡಿ ನೀವು ಹೆಂಗೆ ಹೊರಗೆ ಬರೋಕ್ಕಿದು ಸಾಧ್ಯ? ನನಗೂ ಅವ್ರಿಗೂ 6 ವರ್ಷ ವ್ಯತ್ಯಾಸ. ಓಕೆ. ಅವರು ತುಂಬ ಅರ್ಲಿ ಏಜಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಮನೆಯಲ್ಲಿ ಬ್ರೆಡ್ ಅರ್ನರ್ ಅವರಾಗಿದ್ರು. ಅಂದರೆ ಹಿಂಗೇನಂದರೆ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಬೇಡ ಅಂತ ಅಷ್ಟೇ. ಸೊ ಬಟ್ ವ್ಯತ್ಯಾಸ ಏನಾಯ್ತು ಅವಾಗ ಅಂತ ಫೀಲ್ ಮಾಡಿಸಿದ್ರು. ಇಮೋಷ್ನಲ್ ಕನೆಕ್ಷನ್ ಅನ್ನೋದಿರಲಿಲ್ಲ ಮೊದಲನೇದಾಗಿ. ಆ್ಯಂಡ್ ಮನೆಯಲ್ಲಿ ಆಗ್ತಿದ್ದಂಥ ಪರಿಸ್ಥಿತಿಗಳು ನನಗೆ ಮೆಂಟಲಿ ತುಂಬ ಅಫೆಕ್ಟ್ ಮಾಡೋದಕ್ಕೆ ಶುರು ಆಯಿತು. ಐ ಟೆಲ್ ಯು, ಅಡಿಕ್ಷನ್ ಯಾವತ್ತೂ ಒಳ್ಳೆ ರಿಸಲ್ಟ್ಸ್ ಕೊಡಲ್ಲ. ಆ ಥರ ಒಂದು ಅಡಿಕ್ಷನ್ ಮನೆಯಲ್ಲಿತ್ತು. ಇನ್ನೊಂದು ಕಡೆ ಒಂದು ಪ್ರೆಷರ್ ಇತ್ತು. ಪ್ರೆಷರ್ನ ಜೊತೆಗೆ ಫಿನಾನ್ಷಿಯಲ್ ಚಾಲೆಂಜಸ್ ಇತ್ತು. ನಾನು 2ನೇ ಹೆಣ್ಮಗಳು. ಫ್ರಸ್ಟ್ರೇಷನ್ ಮೊದಲನೇ ಅವಳ ಮೇಲೆ ಹಾಕೋದಕ್ಕಾಗಲ್ಲ, ಯಾಕಂದರೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. 2ನೇ ಅವಳು ನಾನು, ಇನ್ನೂ ಚಿಕ್ಕವಳು. ನಾ ಹೇಳ್ದ ಹಾಗೆ ಏನನ್ನ ಸರಿ ತಪ್ಪುಗಳು ಅಂತ ಓದ್ತಿದ್ನೋ ತಪ್ಪೆಲ್ಲ ಇಲ್ಲೇ ಕಣ್ಣೆದುರುಗಡೆ ಆಗ್ತಿದೆ, ರೆಬಲ್ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಇದು ನಂಗಿಷ್ಟ ಇಲ್ಲ ಅಂದ್ಕೊಳ್ಳಿ, ಹೋಗಿ ಚೆಲ್ಬಿಡೋದು, ಕಿರ್ಚಾಟ, ಕೂಗಾಟ ಭಯ ಪಡಿಸ್ತಿತ್ತು ನನ್ನನ್ನು. ಕಿರ್ಚಾಡಿದ್ರೆ, ಕೂಗಾಡಿದ್ರೆ ಹೋಗಿ ರೂಮಲ್ಲಿ ಲಾಕ್ ಆಗಿಬಿಡ್ತಿದ್ದೆ. ಆಮೇಲೆ ಕಾನ್ವರ್ಸೇಷನ್ಸ್ ಆಗ್ತಿರ್ಲಿಲ್ಲ. ಮೇಜರ್ಲಿ ಕಿರ್ಚಾಟ, ಕೂಗಾಟ, ಹೊಡೆದಾಟ, ಬಡ್ದಾಟ ಹೆಚ್ಚಿಗೆ ಆಗ್ತಿತ್ತು. ಸೊ ನನಗೆ ಇದು ನನಗಲ್ಲ, ಈ ಜಾಗ ನನಗಲ್ಲ ಅಂತ ತುಂಬ ಅನ್ನಿಸ್ತಿತ್ತು. ತುಂಬ ಟೈಮ್ ಚಿಕ್ಕ ವಯಸ್ಸಲ್ಲಿ, ಐ ಥಿಂಕ್ ಐ ವಾಸ್ ವೆರಿ ಯಂಗ್. ನನಗಿನ್ನ ನೆನಪಿದೆ ಆ ಮನೆ ಎಲ್ಲ. ತುಂಬ ಚಿಕ್ಕ ವಯಸ್ಸು. ಜಗಳ, ಕಿರ್ಚಾಟ, ನಾನು ಸತ್ತೋಗ್ತೀನಿ ಅಂತ ಚಿಕ್ಕ ಹುಡುಗಿ ಬಾಯಲ್ಲಿ ಬರುತ್ತೆ. ನೀವು ಹೇಳಿದ್ರಿ ಈ ಮಾತು. ಎಸ್ ತುಂಬ ಸತಿ ಹೇಳಿದ್ದೀನಿ, ತುಂಬ ಸತಿ ಟ್ರೈ ಮಾಡಿದ್ದೀನಿ. ಯಾಕೆ ಅಂಥದ್ದು ಏನು ಡಿಸ್ಟರ್ಬ್ ಮಾಡ್ತಿತ್ತು ನಾನು? ಒಂದು ಜಗಳಗಳು, ಕಿರ್ಚಾಟ, ಅಡಿಕ್ಷನ್. 2 ಆ ಪರಿಸ್ಥಿತಿ ಎಲ್ಲ ಆಗುವಾಗ ಬಲಿ ಪಶು ನಾನಾಗ್ತಿದ್ದೆ. ಹೊಡೆತಗಳನ್ನ ಮೇಲೆ ಬೀಳ್ತಿತ್ತು. ಆಮೇಲೆ ತುಂಬ ಕೆಟ್ಟ ಪರಿಸ್ಥಿತಿ ನೋಡಿದ್ದೀನಿ. ಆ್ಯಂಡ್ ನಮ್ಮ ಟೋಟಲಿ ಫಿನಾನ್ಷಿಯಲ್ ಚಾಲೆಂಜಸ್ ಬಗ್ಗೆ ನಾನು ಮಾತೇ ಆಡ್ತಿಲ್ಲ. ಆದರೆ ಮೇನ್ಲಿ ಡ್ರೈವರ್ಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕಾಲ ಬದಲಾಗಿದೆ, ಆದರೆ ಆಗ ಡ್ರೈವರ್ಸ್ ಅಂತ ಬಂದಾಗ ಅವ್ರು ಬಾಯಲ್ಲಿ ಆಡ್ತಿದ್ದಂಥ ಮಾತುಗಳು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಎಷ್ಟು ರಾ ಇರುತ್ತೆ ಅಂತ. ಹೆಣ್ಮಗುನ ಹೆಣ್ಮಗು ಥರ ಟ್ರೀಟ್ ಮಾಡಲಿಲ್ಲ ಅಂದರೆ ಒಂದು ಕಡೆ ಅವಳು ದಾರಿ ತಪ್ತಾಳೆ, ಇಲ್ಲಾಂದರೆ ದಾರಿ ಹುಡುಕೊಂಡು ಹೋಗ್ತಾಳೆ. ನನಗೆ ಈಗಲೂ ಅಂಟಿಲ್ ರೀಸೆಂಟ್ ಈ ರಾಮಾಯಣ, ಮಹಾಭಾರತ ಎಲ್ಲ ತುಂಬ ಕೇಳಿ ನಂಬಿ ಬಂದೋಳು ನಾನು. ಸರಿ ತಪ್ಪು, ಮಾರಲ್ಸ್, ವ್ಯಾಲ್ಯೂಸ್ ಅಂತೆಲ್ಲ. ಹಾಗೆಲ್ಲ ನಾನು ಆ ಪರಿಸ್ಥಿತಿನೆಲ್ಲ ಕಣ್ಣೆದುರುಗಡೆ ನೋಡಿದಾಗ ಮತ್ತು ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಇವತ್ತಿಗೂ ನನಗೇನಾಗ್ತಿದೆ, ನಾನು ಇಮೋಷ್ನಲಿ ಯಾವ ಜಾಗದಲ್ಲಿದ್ದೀನಿ ಅಂತ ಹೇಳಕ್ಕೆ ಬರೋದೇ ಇಲ್ಲ.
ಹೆಲ್ಪ್ ಕೇಳೋದಕ್ಕೂ ಐ ಕಾಂಟ್ ಟೆಲ್ ಯು ನನ್ಗೆ ಐ ಆಮ್ ಗೋಯಿಂಗ್ ಥ್ರೂ ದಿಸ್, ನಂಗೆ ಹಿಂಗೆ ಆಗ್ತಿದೆ, ಹಿಂಗೆ ಅನಿಸ್ತಿದೆ, ನೀವು ಮಾಡ್ತಿರೋದು ನಂಗೆ ಅಫೆಕ್ಟ್. ಆ ಚಿಕ್ಕ ಮಗು ಏನು ಹೇಳ್ತಾ? ಐ ಫೀಲ್ ವೆರಿ ಸಾರಿ ಫಾರ್ ಹರ್. ಅಲ್ಲ, ಈಗ ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಅಷ್ಟೇ, ಹಿಂದೆಲ್ಲ ಒಂದು ಕಾಲ ತುಂಬ ಜಾಸ್ತಿ ಇತ್ತು, ಮನೆಗಳಲ್ಲಿ ದೊಡ್ಡೋರು ಅಂತ ಅನ್ನಿಸ್ಕೊಂಡೋರು, ತಂದೆ ಅಂತ ಯಾರು ಅನ್ಸ್ಕೋತಾರಲ್ಲ, ಈಗ ಏನಾದರೂ ಒಂದು ಕೆಟ್ಟ ಚಟಗಳು ಶುರು ಮಾಡ್ಕೊಂಡಾಗ, ಕುಡಿಯೋದಾಗ್ಬೋದು, ಮನೇಲಿ ಬಂದು ಹೆಂಡ್ತಿನೋ ಹೊಡಿಯೋದು, ಜಗಳಗಳಾಗ್ಬೋದು, ಈ ಥರದೆಲ್ಲ ಮಕ್ಕಳ ಮೇಲೆ ತುಂಬ ಕೆಟ್ಟ ಪರಿಣಾಮ ಪ್ರಭಾವ ಬೀರೋದು. ಆದರೂ ಕೂಡ ಎಷ್ಟೋ ಮನೆಗಳಲ್ಲಿ ಕೆಲವು ಹೆಂಡ್ತಿರು ಸಪೋರ್ಟ್ ಮಾಡೋರು ಗಂಡನಿಗೆ, ಕೆಲವು ಮಕ್ಕಳು ಆ ಟ್ರಾಮಲ್ಲಿ ಇದ್ರೂ ಕೂಡ ಯಾವತ್ತೂ ಆ ಫ್ಯಾಮಿಲಿಯಿಂದ ಹೊರಗೆ ಬರೋಕ್ಕೆ ಯೋಚನೆ ಮಾಡಲ್ಲ ಅವರು. ಬೈ ದ ಎಂಡ್ ಆಫ್ ದ ಡೇ ಅಪ್ಪ ಅಮ್ಮನ ಬಿಟ್ಟು ಹೊರಗೆ ಬದುಕಕ್ಕಾಗಲ್ಲ ಸೊಸೈಟಿಲಿ. ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ರು ಕೂತ್ಕೊಂಡು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಕಾಟ ಕೊಟ್ಟಿದ್ರು, ನಮ್ಮ ತಾಯಿ ಕಾಟ ಕೊಟ್ಟಿದ್ರು, ನಮ್ಮ ಮನೆ ಪರಿಸ್ಥಿತಿ ಹೀಗಿತ್ತು ಅಂದರೆ ಅಟ್ಲೀಸ್ಟ್ ಈಗ ಅರ್ಥ ಮಾಡ್ಕೋತಾರೆ. ಮುಂಚೆ ಎಲ್ಲ ಇವನೇ ಸರಿ ಇಲ್ಲ, ಇವಳೇ ಸರಿ ಇಲ್ಲ, ಹಿಂಗೆ ಅವ್ರ ಮೇಲೇನೆ ಆರೋಪ ಮಾಡ್ತಾರೆ. ಈಗ ನಿಮ್ಮ ವಿಚಾರದಲ್ಲಿ ಹತ್ರದ ಒಂದು 12-13 ವರ್ಷದ ಮುಂಚೆನೆ ಇನ್ನು ಸ್ಕೂಲ್ ಮುಗಿಸಿ ಕಾಲೇಜ್ ಬಂದಂಥ ಹೆಣ್ಮಗಳು, ಈಗ ಹೆಣ್ಮಕ್ಳು ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾರಲ್ಲ, ಮೆಚೂರ್ ಆಗ್ತಾರಲ್ಲ, ಆಗ ಎಸ್ಪೆಷಲಿ ತಾಯಿ ಸಪೋರ್ಟ್ ಬಹಳನೇ ಮುಖ್ಯ. ಇನ್ಫ್ಯಾಕ್ಟ್ ಹೆಣ್ಮಕ್ಳು ಡಿಪೆಂಡ್ ಆಗೋದೇ ಅಮ್ಮದ್ರ ಮೇಲೆ. ಈಗ ನಿಮ್ಮದು ಅವಾಗ ತಾನೇ ಹೊಸ ಜೀವನವನ್ನು ಶುರುವಾಗಿದೆ, ನೀವು ಎಷ್ಟು ದೊಡ್ಡ ಮೇಜರ್ ಡಿಸಿಷನ್ ತೊಗೊಂತೀರಾ ನೀವು ಲೈಫಲ್ಲಿ? ಅಡಿಕ್ಷನ್ ನೀವು ಹೇಳಿದ್ರಿ ತಂದೆಗಾದ್ರೆ ಈ ಥರ ಪರಿಸ್ಥಿತಿ, ಅದು ಉಲ್ಟಾ ಆಗಿತ್ತಲ್ಲ. ಸೊ ಮನೆ ಗಂಡಸು ಒಂಚೂರು ಹೆಚ್ಚು ಕಡಿಮೆ ಬಿಹೇವಿಯರ್ ಆದ್ರೂ ಹೆಣ್ಮಗು ಹೆಂಗೋ ಸಂಭಾಲಿಸ್ಬಿಡ್ತಾಳೆ. ಅಕಸ್ಮಾತ್ ಮನೆಯಲ್ಲಿ ಒಬ್ಬ ಹೆಣ್ಮಗು ಅಭ್ಯಾಸಗಳು ಒಂಚೂರು ಎಡವಟ್ಟಾದ್ರೆ ಎಂಟೈರ್ ಫ್ಯಾಮಿಲಿ ಅಫೆಕ್ಟ್ ಆಗುತ್ತೆ ರಾಜೇಶ್. ಸೊ ಹಂಗಿತ್ತು ಪರಿಸ್ಥಿತಿ. ನೀವು ಆಗ ಮಾತಾಡೋ ಪ್ರಯತ್ನ ಮಾಡಿದ್ರಾ ನಿಮ್ಮ ತಂದೆ ಜೊತೆನೋ ತಾಯಿ ಜೊತೆನೋ, ಹಿಂಗೆಲ್ಲ ಮಾಡಬೇಡಿ? ಇವತ್ತಿಗೂ ನನಗೆ ಆಗಲ್ಲ. ಅಂದ್ರೆ ನಾ ಹೇಳ್ತಿದ್ನಲ್ಲ, ನನ್ನ ಅಭ್ಯಾಸಗಳು ಹಿಂಗಿತ್ತು. ಈಗೇನೋ ಇಷ್ಟ ಆಗದೆ ಇರೋದು ನೋಡಿದ್ರೆ ಹೋಗಿ ಚೆಲ್ಬಿಡೋದು, ಅಥವಾ ಏನಾದರೂ ಇಷ್ಟ ಆಗದಿರೋ ಕಿರ್ಚಾಟದ ಪರಿಸ್ಥಿತಿ ಇದ್ರೆ ಒಬ್ಳೆ ಹೋಗ್ಬಿಡೋದು. ಮಾತಾಡಿದ್ರೆ ಅದು ಕಿರ್ಚಾಟ ಆಗೋದು, ಮಾತಾಡಿದ್ರೆ ಅದು ಹೊಡೆದಾಟ ಬಡದಾಟ ಆಗೋದು. ಒಟ್ಟು ನೀವು ಮಾತಾಡಲೇಬಾರ್ದಿತ್ತು. ನಾನು ಐ ವಾಸ್ ಮೋರ್ ರೆಬಿಲಿಯಸ್. ಅಂದರೆ ನನಗೆ ಕೂತ್ಕೊಂಡು ನಂಗೆ ನೋವಾಗ್ತಿದೆ ಅಂತ ಹೇಳ್ತಿರ್ಲಿಲ್ಲ. ಏನಾಗ್ತಿದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ ನನಗೆ, ಏನು ಸರಿ ಏನು ತಪ್ಪು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಏನೋ ಓದ್ತಿದ್ದೀನಿ, ಬೇರೆ ಪೇರೆಂಟ್ಸ್ನೆಲ್ಲ ನೋಡ್ತಿದ್ದೀನಿ, ನಂಗೆ ಭಯ ಆಗೋದು ರಾಜೇಶ್. ನಂಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಪೇರೆಂಟ್ಸ್, ನನ್ನ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಬಂದರೆ ಖುಷಿ ಆಗೋದು. ಅಕಸ್ಮಾತ್ ನಮ್ಮನೆಯವರು ಬಂದ್ಬಿಟ್ರೆ ಅಂತ ಭಯ ಆಗೋದು. ಯಾವ ಪರಿಸ್ಥಿತಿನಲ್ಲಿ ಬರ್ತಾರೋ ಹೇಳೋಕ್ಕಾಗಲ್ಲ. ಹೌ ಡು ಐ ಇಂಟ್ರಡ್ಯೂಸ್? ಸ್ಟೇಬಲ್ ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಫಿನಾನ್ಷಿಯಲಿ ಅಂತೂ ಇವತ್ತಿಗೂ ಹೇಳ್ತೀನಿ, ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿ. ನನ್ನ ಫ್ರೆಂಡ್ ತಂದೆ ಒಬ್ಬ ಆಟೋ ಡ್ರೈವರ್. ನನ್ನ ಆಲ್ಮೋಸ್ಟ್ ಸರ್ಕಲ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸಲ್ಲೇ ಇರೋದು. ನಂಗೆ ಅದ್ರ ಬಗ್ಗೆ ಯಾವ ಅಂಜಿಕೆನೂ ಇಲ್ಲ. ಅಂದರೆ ಪ್ರೊಫೆಷನ್ ಬಗ್ಗೆ ಆಗಲಿ, ಅಥವಾ ನಾವಿದ್ದಂಥ ಸಿಂಗಲ್ BHK ಮನೆಯಲ್ಲಾಗಲಿ, ಮನೆ ಬಗ್ಗೆ ಆಗಲಿ ಯಾವ ಭಯನೂ ಇಲ್ಲ. ಒನ್ ಗ್ರೇಟ್ಫುಲ್ ಥಿಂಗ್ ನಾನು ಇವತ್ತಿಗೂ, ಅಪ್ಪ ಅಟ್ಲೀಸ್ಟ್ ಇಷ್ಟಾದರೂ ಸಿಕ್ತಲ್ಲ ಅನ್ನೋದು, ಎಜುಕೇಷನ್ ಡಿಗ್ರಿ ಮುಗಿಸ್ದೆ. ಅದು ನನ್ನ ಸಿಬ್ಲಿಂಗ್ ಆಫ್ಟರ್ ಅ ಪಾಯಿಂಟ್ ಅವರು ಕೆಲಸ ಮಾಡ್ತಿದ್ರಲ್ಲ, ಅವರು ಫೀ ಪೇ ಮಾಡ್ತಿದ್ರು. ಹಾಗಾಗಿ ಇದು ಒಂದು ಐ ಆಮ್ ವೆರಿ ಗ್ರೇಟ್ಫುಲ್ ರಾಜೇಶ್. ಇವತ್ತು ವಾಟ್ ಎವರ್ ಐ ಆಮ್ ಅಲ್ಲ, ಎಜುಕೇಷನ್, ಅದೇ ಧೈರ್ಯ. ನನ್ನ ಫ್ರೆಂಡ್ಸ್, ಆ ಕಾಲೇಜಿಂದ ಸಿಕ್ಕಿದಂತಹ ಫ್ರೆಂಡ್ಸ್, ಯು ಡು ನಾಟ್ ಬಿಲೀವ್ ನಾನು ಯಾವ್ಯಾವ ಸಿಚುವೇಶನ್ನ ವಿಟ್ನೆಸ್ ಮಾಡಿದ್ದೀನಿ ಅಂತ. ಅಡಿಕ್ಷನ್ ಇಸ್ ಒನ್ ಸೈಡ್, ಬಟ್ ಐ ಯೂಸ್ ಟು ಸರ್ವ್ ದೆಮ್ ಅಲ್ಲ. ಅಂದರೆ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಹೇಳಬೇಕೋ ಇಲ್ವೋ, ಇದುವರೆಗೂ ಎಲ್ಲೂ ಓಪನ್ ಅಪ್ ಆಗಲಿಲ್ಲ. ಬಟ್ ಅಟ್ಲೀಸ್ಟ್ ಈ ಪಾಡ್ಕಾಸ್ಟ್ ನೋಡ್ತಿರೋಂಥ ಪೇರೆಂಟ್ಸ್ ಅವ್ರ ಮಕ್ಕಳ ಮೇಲೆ ಎಂತೆಂಥ ವಿಚಾರಗಳು ಪ್ರಭಾವ ಬೀರುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ನಾನು ಸ್ಮೋಕ್ಸ್ ತೊಗೊಂಡು ಹೋಗಿ ಕೊಡ್ತಿದ್ದೆ. ನಾನು ಒಂದು ಅಂಗಡಿಗೆ, ಒಂದು ಪೆಟ್ಟಿ ಅಂಗಡಿ, ಆಗೆಲ್ಲ ನಿಮ್ಗೆ ಗೊತ್ತು, ತುಂಬ ಚಿಕ್ಕ ಚಿಕ್ಕ ಜಾಗಗಳು, ಪೆಟ್ಟಿ ಅಂಗಡಿಗೆ ಹೋದರೆ ಅವ್ರಿಗೆ ಗೊತ್ತಾಗ್ತೈತಿ ಏನಕ್ಕೆ ಬಂದಿದ್ದಾಳೆ ಅಂತ.
ಪೇಪರಲ್ಲಿ ಸುತ್ತಿಬಿಟ್ಟು ಸ್ಮೋಕ್ಸ್ ಕೊಡ್ತಿದ್ರು. ತಗೊಂಡು ಹೋಗಿ ಕೊಡ್ತಿದ್ದೆ. ಈವನ್ ಲಿಕ್ಕರ್ ತಗೊಂಡು ಹೋಗಿ ಕೊಡ್ತಿದ್ದೆ. ನೀವು ಎಸ್. ಅಂಗಡಿಗೆ ಹೋಗಿ ಚಿಕ್ಕ ಹುಡುಗಿ ಹೋಗಿ ಈಚೆಗಡೆ ನಿಂತ್ಕೊಂಡ್ರೆ ಅವ್ರಿಗೆ ಗೊತ್ತಿತ್ತು. ಓಕೆ, ಪ್ಯಾಕ್ ಮಾಡ್ಬಿಟ್ಟು ತಗೊಂಡು ಬಂದು ಕೊಡೋರು. ಸೊ ನಿಮ್ಗೆ ಅವಾಗಲೇ ಅದು ಗೊತ್ತಾಗ್ತಿತ್ತಾ ಇದು ತಪ್ಪಿದ್ದು, ನಾನೊಂದು ಹುಡುಗಿಯಾಗಿ ನಾನು ಯಾಕೆ ಇಲ್ಲೆಲ್ಲ ಬಂದಿದ್ದೀನಿ? ನಾನು ಅದೇ ಹೇಳ್ತಿರೋದು, ಅಂದ್ರೆ ಸ್ಕೂಲ್ ಎಜುಕೇಶನ್ ನಿಮಗೆ ಹೇಳ್ಕೊಡುತ್ತಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಹೇಳ್ಕೊಡುತ್ತೆ. ಮತ್ತೆ ಬೇರೆ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಟ್ರೀಟ್ ಮಾಡ್ತಿದ್ದಂತಹ ರೀತಿ, ಏನ್ ಮಿಸ್ ಮಾಡ್ಕೊತಿದ್ರಿ ನೀವು? ಪ್ರೀತಿ. ಹ್ಮ್. ಐ ಥಿಂಕ್ ನಂಗೆ ಆಗ ಪ್ರೀತಿ ಸಿಕ್ಕಿದ್ದಿದ್ರೆ ಈಗ ತುಂಬಾ ಡಿಫ್ರೆಂಟ್ ಪರ್ಸನ್ ಆಗಿರ್ತಿದ್ದೆ. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ವಿಚಾರಗಳೆಲ್ಲ ಅದೆಲ್ಲ ದೂರ ಆಯ್ತು? ಏನಾದ್ರೂ ಕೆಲವೊಂದು ಘಟನೆಗಳ ತರ ತುಂಬಾ ಬಾಧಿಸಿದ್ದು? ಇದೆ ರಾಜೇಶ್, ತುಂಬಾ ಡೀಪಾಗಿ ಹೇಳಕ್ ಇಷ್ಟಪಡಲ್ಲ. ಆ ಘಟನೆಗಳನ್ನ ವಿಟ್ನೆಸ್ ಮಾಡಿದೀನಲ್ಲ ಎದುರಿಗೆ ನಿಂತು, ಅವ್ರಿಗನ್ಸ್ತಿತ್ತು ಚಿಕ್ಕ ಹುಡುಗಿ ಗೊತ್ತಾಗಲ್ಲ ಅಂತ. ಚಿಕ್ಕ ಹುಡುಗಿಗೆ ಹೆಚ್ಚಿಗೆ ಗೊತ್ತಾಗ್ತಿತ್ತು. ಕೆಲವೊಂದು ನಾನು ನನ್ನ ಸಿಬ್ಲಿಂಗ್ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ನನ್ನ ಈಗಲೂ ಕೂಡ ಈ ಪೋರ್ಷನ್ ಪೂರ್ತಿ ಗಾಯಗಳಿದೆ, ಮಾರ್ಕ್ಗಳಿದೆ, ಹೊಡೆದಿರೋದು. ಇಲ್ಲೆಲ್ಲ ನಾನು ಮೇಕಪ್ ತೆಗೆದ್ರೆ ಇಲ್ಲೆಲ್ಲ ಗಿಂಡಿರೋ ಮಾರ್ಕ್ಸ್ ಇದೆ, ಈಗಲೂ ಇದೆ. ಐ ಥಿಂಕ್ ಐ ಮಿಸ್ ಅ ಫ್ಯಾಮಿಲಿ ಈಗಲೂ. ಐ ನಾಟ್ ಮಿಸ್ ದೆಮ್ ಆಸ್ ಅ ಫ್ಯಾಮಿಲಿ. ಅವರನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ನಿಮಗೂ ಇಂಥದ್ದೊಂದು ಫ್ಯಾಮಿಲಿ ನಂಗೊಂದು ಫ್ಯಾಮಿಲಿ ಇದ್ದಿದ್ರೆ, ನಂಗೊಬ್ಬ ಅಣ್ಣ ಇದ್ದಿದ್ರೆ, ಅಥವಾ ಏನೋ 12 ವರ್ಷದಿಂದ ನನ್ನ ಬಿಲ್ಸ್ ನಾನೇ ಕಟ್ಟಿ ಎಲ್ಲ ನಾನೇ ನೋಡ್ಕೊಂಡು ಐ ಆಮ್ ಸೋ ಟೈರ್ಡ್. ಚಾಲೆಂಜಸ್ ಹೌದು, ಈ ಇಂಡಿಪೆಂಡೆಂಟ್ ಲೈಫ್ ಎಕ್ಸೈಟಿಂಗ್ ಕೂಡ ಹೌದು. ಐ ವುಡ್ ಸೇ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಅಟ್ ದ ಸೇಮ್ ಟೈಮ್ ಬ್ರೈಟೆಸ್ಟ್ ಡೇಸ್ಗಿಂತ ಡಾರ್ಕೆಸ್ಟ್ ನೈಟ್ಸ್ ಇರತ್ತಲ್ಲ, ತುಂಬ ಲಾಂಗ್ ಅನ್ಸತ್ತೆ ನಿಮಗೆ. ಅವಾಗ ಕಳೆದ್ರೆ ಸಾಕು ಊರು ಅನ್ಸುತ್ತೆ. ಸೊ ನಿಮಗೆ ಚೈಲ್ಡ್ಹುಡ್ ಒಂದು ಸರಿ ಇದ್ಬಿಟ್ರೆ, ನೀವು ನೆಕ್ಸ್ಟ್ ಏನೇ ಡಿಸಿಷನ್ ತಗೊಳ್ಳಿ ಅದು ಸ್ಟ್ರಾಂಗ್ ಆಗಿ ತಗೋತೀರಾ, ಬೆಟರ್ ಆಗಿ ತಗೋತೀರಾ. ಎಷ್ಟೋ ವಿಷಯದಲ್ಲಿ ಇದನ್ನ ಯಾಕೆ ನನ್ನ ಫ್ರೆಂಡ್ಸ್ ತಗೊಳ್ಳೋ ಡಿಸಿಷನ್ ನನ್ನ ಕೈಲಿ ತಗೊಳ್ಳೋದಕ್ಕಾಗಲ್ಲ. ಅವ್ರು ಹೇಳ್ತಾರೆ ನೀನು ತುಂಬಾ ಸ್ಟ್ರಾಂಗ್ ಅಂತ. ನಂಗೆ ಅನ್ಸುತ್ತೆ ನಾನು ಇನ್ನೂ ಬೆಟರ್ ಮಾಡ್ಬೋದು, ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ಬೋದು. ಐ ಕ್ಯಾನ್ ವಾಯ್ಸ್ ಔಟ್ ಅಂತ. ಅಲ್ಲ, ಈಗ ಒಂದು ಮಗುವಾಗಿ ನೀವೇನೇನು ಟ್ರಾಮಾಗಳು ಅನುಭವಿಸೋದ್ರಲ್ಲ, ಈಗ ಹೊಡೆದಿದ್ದಾಗ್ಬೋದು, ಅಥವಾ ಫಿಸಿಕಲ್ ಅಬ್ಯೂಸ್ ಆಗ್ಬೋದು, ಕೆಟ್ಟದಾಗ ಬೈದಿದ್ದಾಗ್ಬೋದು, ಒಂದು ಹೆಂಡದ ಅಂಗಡಿ ಮುಂದೆ ಒಂದು ಹೆಂಡ ತೊಗೊಂಬರಕ್ಕೆ ಕೂಡ ಮುಂದೆ ಹೋದ್ರಿ ಅಂದರೆ, ಈ ಥರದೆಲ್ಲ ತಪ್ಪು ಅಂತ ಗೊತ್ತಿದ್ದು ನೀವು ಯಾರಿಗಾದ್ರೂ ಹೇಳಿದ್ದು, ಅಥವಾ ಒಂದು ನಿಮ್ಮ ರಿಲೇಟಿವ್ಸ್ ಹತ್ರ ಯಾರಿಗಾದ್ರೂ ಹೇಳಿದ್ದು, ಅಥವಾ ಇನ್ಫ್ಯಾಕ್ಟ್ ನಿಮ್ಮ ಅಕ್ಕನೋ ಅಣ್ಣನೋ ನಿಮ್ಗೆ ಯಾರು ನಿಮ್ಮ ದೊಡ್ಡೋರು ಇದ್ರಲ್ಲ, ಚಿಕ್ಕವರು ದೊಡ್ಡೋರು ಯಾರು ಇದ್ರಲ್ಲ, ನಿಮ್ಮೊಬ್ರು ಸಿಬ್ಲಿಂಗ್, ಏನ್ ಗೊತ್ತಾ, ಪ್ರಪಂಚಗಳೇ ಬೇರೆ ಬೇರೆ ಆಗೋಗಿತ್ತು ರಾಜೇಶ್. ಒಂದೇ ಮನೆಯಲ್ಲಿ 4 ಜನ ಇದ್ರು, 4 ಜನದ ಪ್ರಪಂಚನೇ ಬೇರೆ ಬೇರೆ ಆಗೋಗಿತ್ತು. ನಂಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಒಂದು ಕಾರಣ, ಇವಾಗ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಸ್ಕೂಲ್ ಕಾಲೇಜ್ ನಂಗೆ ಮನೆಯಿಂದ ಹೊರಗಡೆ ಇರೋದಕ್ಕೆ ಒಂದು ರೀಸನ್ ಅಷ್ಟೇ. ಎಜುಕೇಶನ್ ನಾನು ಕಲಿತಿದ್ದೀನಿ ಅಂತ ಹೋಗಿದ್ದೆ ನೆನಪಿಲ್ಲ ನಂಗೆ. ಮನೆಯಿಂದ ಈಚೆ ಹೋಗ್ತಿದ್ದೀನಿ, ಕ್ಯಾಂಪ್ ಎಲ್ಲಾದ್ರೂ ಬಾ 1 ವಾರ ಕಿರ್ಚಾಟ ಇರಲ್ಲ. ಹಿಂಗೆ ಅಲ್ಲ, ಇವಾಗ ಹಿಂಗೂ ಯೋಚನೆ ಮಾಡ್ಬೋದಲ್ಲ. ಈಗ ನಿಮ್ಗೆ ಜನ್ಮ ಕೊಟ್ಟರು ತಂದೆ ತಾಯಿಗಳು, ನಿಮಗೆ ಊಟ ಕೊಟ್ಟರು, ಬಟ್ಟೆ ಕೊಟ್ಟರು, ಶಿಕ್ಷಣ ಕೊಟ್ಟರು, ಕಾಲೇಜಿಗೆಲ್ಲ ಸ್ಕೂಲಿಗೆಲ್ಲ ಫೀಸ್ ಕಟ್ಟಿದ್ರು, ನಿಮಗೆ ಎಷ್ಟು ಸವಲತ್ತು ಕೊಟ್ಟಿದ್ದಾರೆ. ನೀವು ಅದನ್ನು ಯಾಕೆ ಕನ್ಸಿಡರ್ ಮಾಡ್ತಿಲ್ಲ? ನಾನು ಅದನ್ನ ಯಾವತ್ತೂ ಡಿನೈನೇ ಮಾಡಿಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್. ಅಕಸ್ಮಾತ್ ಅಷ್ಟು ಸಿಗ್ಲಿಲ್ಲ ಅಂದಿದ್ರೆ ಬಹುಶಃ ಅಶ್ವಿನಿ ಅನ್ನೋ ಒಬ್ಳು ಇದ್ದಾಳೆ ಅಂತ ಜನಕ್ಕೆ ಗೊತ್ತೂ ಇರ್ತಿರ್ಲಿಲ್ಲನೋ. ಆ ವಿಚಾರಕ್ಕೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ ರಾಜೇಶ್. ಬಟ್ ಪರಿಸ್ಥಿತಿಗಳು, ಬೇಸಿಕ್ ನೀಡ್ಸ್ ಬೇರೆ, ಇಮೋಷನಲ್ ನೀಡ್ಸ್ ಬೇರೆ. ಬೇಸಿಕ್ ನೀಡ್ಸ್ ಅಂದ್ರೆ ಈಗ ತಂದೆ ತಾಯಿ ಅಂತ ಆದ್ಮೇಲೆ ನಿಮ್ಮ ಡಿಸಿಷನ್ ಮಗು ಮಾಡ್ಕೊಳ್ಳೋದು.
ಆ ಮಗು ಭೂಮಿ ಮೇಲೆ ಬರೋದು ನಿಮ್ಮ ಕಾರಣಕ್ಕೆ. ಆ ಮಗುನ್ ಕೇಳಿರಲ್ಲ ಅಲ್ಲ ಯಾರು. ನನ್ನ ಮನೆಯಲ್ಲಿ ಹುಟ್ತೀಯ ನೀನು, ನಾನ್ ನಿನ್ ತಂದೆ ತಾಯಿ ಆಗ್ಬಹುದಾ? ಆ ಮಗು ಚಾಯ್ಸ್ ಆಗಿರ್ಲಿಲ್ಲ. ಅಂಡ್ ನನಗ್ ನೆನ್ಪಿರೋ ಹಾಗೆ ಈಗ ಏನು ಮಕ್ಕಳು ಡಿಮಾಂಡ್ ಮಾಡ್ತಾರಲ್ಲ, ಆ ಥರ ಡಿಮಾಂಡ್ ಮಾಡಿದ್ದೇ ನೆನಪಿಲ್ಲ. ನಂಗೆ ಬೇಕಿದ್ದಿದ್ದು ಬೇಸಿಕ್ಸ್. ಎಕ್ಸ್ಟ್ರಾ 10 ರೂಪಾಯಿ ಕೇಳ್ತಿದ್ರೆ ಹೊಡ್ತಾ ಬೀಳ್ತಿತ್ತು. ಭಯಾನೇ ಇತ್ತು ಹೆಚ್ಚಿಗೆ. ಊಟ ತಿಂಡಿ ಅಂತ ಹೇಳ್ತಿರಲ್ಲ, ನಂಗೆ ಈಗ್ಲೂ ನೆನಪಿದೆ. ಆ ಪದಗಳು ಬಳಸಲ್ಲ ನಾನು. ಹಿಂಗ್ ತಿಂತಿರೋವಾಗ್ಲೇ ಬರೋದು ಮಾತುಗಳು. ಕೆಟ್ಟ ಕೆಟ್ಟ ಮಾತುಗಳು. ತಿಂತಾಳೆ, ಕೂತ್ಕೋತಾಳೆ. ನಾನು ಏನ್ 14, 15 ಏನ್ ಮಾಡ್ಲಿ? ಯಾವ್ದು ಸ್ಕೂಲ್ ಹೋಗ್ತಿದ್ದೆ, ಮನೆಗೆ ಬರ್ತಿದ್ದೆ. ನಂಗೆ ಡಾನ್ಸ್ ಕಲಿಬೇಕಂತ ತುಂಬಾ ಆಸೆ ಇತ್ತು. ಇಷ್ಟು ಕೇಳ್ಕೊಳೋ ಡಾನ್ಸ್ ಕ್ಲಾಸ್, ಸಂಗೀತ ಕ್ಲಾಸ್. ನನ್ನ ಫ್ರೆಂಡ್ಸ್ ಎಲ್ಲ ಅದು ಇದು ಸ್ಕಿಲ್ಸ್ ಕಲಿತಾನೆ ಇದ್ದಾರೆ. ನಂಗೆ ಒಂದು ಸ್ಕಿಲ್ಲು ಇವತ್ತಿಗೂ ಐ ವಿಶ್ ಒಂದು ಸ್ವಲ್ಪ ಈ ಸ್ಕಿಲ್ಸ್ ಎಲ್ಲ ಬೇಸಿಕ್ಸ್ ಕಲ್ತು ಬಿಟ್ಟಿದ್ದಿದ್ರೆ ತುಂಬಾ ಮಾಡ್ಬೇಕಂತ ಆಸೆ ಇತ್ತು. ಬೇಸಿಕ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಒಂದು ಮಾತಾಡಲ್ಲ. ಆ್ಯಂಡ್ ನನ್ನ ಸಿಬ್ಲಿಂಗ್ದು ನಂದು ಎಕ್ಸ್ಪೀರಿಯನ್ಸು ಕೂಡ ಬೇರೆ ಬೇರೆ ಇದೆ. ಅದನ್ನ ನಾನು ಬ್ಲೇಮ್ ಕೂಡ ಮಾಡಲ್ಲ. ಇವತ್ತಿಗೂ ನಾನು ಅವ್ರನ್ನ ಯಾವ ಕಾರಣಕ್ಕೂ ಬ್ಲೇಮ್ ಮಾಡ್ತಿಲ್ಲ. ಅದು ಅವರ ಚಾಯ್ಸಸ್. ಆದರೆ ಆ ಚಾಯ್ಸಸ್ ಒಂದು ಮಗು ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದನ್ನ ನಾನು ಅನುಭವಿಸಿದೆ. ಅದನ್ನ ಡಿನೈ ಮಾಡೋದಕ್ಕಾಗಲ್ಲ ಅಲ್ಲ. ಇವತ್ತಿಗೂ ನನಗೆ ರಿಲೇಶನ್ಶಿಪ್ಸ್ ಅಂದ್ರೆ ಭಯ, ಫ್ಯಾಮಿಲಿ ಅಂದ್ರೆ ಭಯ. ಅದೆಲ್ಲ ಹೀಲೇ ಆಗ್ಲಿಲ್ವಲ್ಲ. ಅಲ್ಲ, ಇದೆಲ್ಲದರ ನಡುವೆ ನಿಮ್ಗೊಂದು 14-15 ವರ್ಷ ವಯಸ್ಸಿದ್ದಾಗ ನೀವು ಮನೆಯಿಂದ ಹೊರಗೆ ಬಂದು ಒಬ್ಳೆ ಬದುಕಬೇಕು ಅಂತ ಡಿಸೈಡ್ ಮಾಡಿ. ಮನೆಯಿಂದ ಹೊರಗೆ ಬಂದಾಗ ನನ್ ಗ್ರಾಜುಯೇಷನ್ ಆಗಿತ್ತು. ಓಕೆ, ಯಾವತ್ ಬಂದ್ರಿ? ಅವತ್ತೇನ್ ನಡೀತು? ಎಲ್ಲಿ ಹೋದ್ರಿ? ಏನ್ ನಡೆದಿತ್ತು ಅಂತ ಒಂದು ಡಿಸಿಷನ್ ತಗೊಳ್ಳೋ ದಿನ ಏನ್ ನಡೆದಿತ್ತು? ಅಂದ್ರೆ ತುಂಬಾ ಸತಿ ಜಗಳ ಆದಾಗೆಲ್ಲ ಮನೆ ಬಿಟ್ಟು ಹೋಗ್ಬಿಡು, ಮನೆ ಬಿಟ್ಟು ಹೋಗ್ಬಿಡು ಅವರೇ ಹೇಳೋರು. ಬರ್ಡನ್ ತುಂಬಾ ಸತಿ ಕೇಳಿದ್ದೆ. ಅಂಡ್ 2010 ನನ್ ಹುಟ್ಟಿದ್ದು ಅಕ್ಟೋಬರ್ 10. 2010 10 ಒಂದು ಬ್ಯೂಟಿಫುಲ್ ಡೇಟ್ ಟು ರಿಮೆಂಬರ್. ಒಬ್ರು ಬರ್ಡೇ ಆದ್ರೆ ಆಗ ಐ ಥಿಂಕ್ ನಾನು ಕಾಲೇಜಲ್ಲಿ ಇದ್ದೆ. ನನ್ನ ಫ್ರೆಂಡ್ಸಿಗೆ ನಾನು ಟ್ರೀಟ್ ಕೊಡಬೇಕು ಅಂತ ಆಸೆ. ನಮ್ಮನೆ ಅಂದ್ರೆ ನಾವು ಚೈಲ್ಡ್ಹುಡ್ ಅಲ್ಲಿ ಹಬ್ಬಬ್ಬ ಅಂದ್ರೆ ನಮ್ಗೆ ಪಾಸ್ ಆಗ್ತಿತ್ತು, ಬಸ್ ಪಾಸ್ ಆಗಿರ್ತಿತ್ತು. ತಿಂಗಳಿಗೆ ಒಂದು 100 ರೂಪಾಯಿ ಕೈ ಕೊಟ್ಟಿರ್ತಿದ್ರು, ನಿನ್ ಎಂಟೈರ್ ಮಂತ್ದು ಪಾಕೆಟ್ ಮನಿ ಅಂತ. ನಾನು ಹಬ್ಬಬ್ಬ ಕೇಳ್ತಿದ್ದಿದ್ದು ಬಹುಶಃ ಬಟ್ಟೆಗಳು. ಅದು ಬಿಟ್ರೆ ನಂಗೆ ಅದು ಬೇಕು ಇದು ಬೇಕು ನೆನಪೇ ಇಲ್ಲ ನನಗೆ. ಅಂಡ್ ಕಾಲೇಜಲ್ಲಿ ನಿಮಗೆ ಗೊತ್ತು ಪಿಯರ್ ಗ್ರೂಪ್ ಹೇಗಿರತ್ತೆ ಅಂತ. ಎಲ್ಲರೂ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ, ಅವರು ಇವರು ಟ್ರೀಟ್ ಕೊಡ್ತಿರ್ತಾರೆ. ನಂಗೆ ಆ ವರ್ಷ ನನ್ನ ಫ್ರೆಂಡ್ಸಿಗೆ ಟ್ರೀಟ್ ಕೊಡಬೇಕು ಅಂತ ಅನ್ಸುತ್ತೆ. ಆಗ ಐ ಥಿಂಕ್ ದುಡ್ಡು ಕೇಳ್ದೆ 500 ರೂಪೀಸ್. ಅದಕ್ಕೆ ದೊಡ್ಡ ಜಗಳ ಆಯ್ತು. ದೊಡ್ಡ ಜಗಳ ಆಗಿ ಹೊಡೆದು ಬಡ್ದು ಐ ಥಿಂಕ್ ರಕ್ತ ಬಂದು ನಾನು ಡೋರ್ ಹೋಗಿ ಬಂದು ಹೆಜ್ಗೆ ಎದ್ದಿದ್ದು, ಡೋರ್ ಲಾಕ್ ಮಾಡ್ಕೊಂಡು ರೂಮಲ್ಲಿ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಅವಳು ಏನಾದ್ರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಆ ಡೋರ್ನ ಹೊಡೆದು ನಾನು ಕಿರ್ಚಾಡಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿ 500 ರೂಪಾಯಿ ನಾನು ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ. ಅದಾದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ಅವರ ರಿಲೇಟಿವ್ ಮನೆಗೆ ಕರ್ಕೊಂಡು ಹೋಗಿ, ಇವಳು ಹಿಂಗೆಲ್ಲ ಹೇಳ್ತಿದ್ದಾಳೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಜವಾಬ್ದಾರಿ ಅಲ್ಲ, ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಏನು ಬೇಕಾದರೂ ಮಾಡ್ಕೊಳಕ್ಕೆ ಹೇಳಿ. ಈ ಥರ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿತ್ತು. ಇದಾದ ನಂತರ ನಾನು ಮಾತಾಡೋದೇ ಕಟ್ ಡೌನ್ ಮಾಡಿಬಿಟ್ಟಿದ್ದೆ, ತುಂಬ ಕಟ್ ಡೌನ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಪ್ರೆಸೆನ್ಸ್ ಹೇಗಿತ್ತು ಅಂದರೆ ಮನೆಯಲ್ಲಿ ಏನಾದರೂ ಜಗಳ ಆದರೆ 1 ಪರ್ಸನ್ ಮನೆಯಿಂದ ಹೊರಗೆ ಹೋಗ್ಬಿಡೋರು. ಒಂದು 15 ದಿನ, 1 ತಿಂಗಳು ಎಲ್ಲಿರ್ತಾರೆ ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. 1 ತಿಂಗಳು ನಾವೇ ಓಕೆ ಹುಡುಕಿ, ಮತ್ತೆ ಇನ್ನೊಂದು ವರ್ಸ್ ಪಾರ್ಟ್ ಹಾಸ್ಪಿಟಲೈಸ್ ಆಗ್ಬಿಡೋರು, ನನ್ಗೆ ಹಿಂಗಾಗಿದೆ ಅಂತ. ಮತ್ತೆ ಹೋಗಿ ಏನು ಮಾತಾಡೋದಕ್ಕಾಗಲ್ಲ, ಮತ್ತೆ ಮನೆಗೆ ಕರ್ಕೊಂಡ್ ಬಾ. ಅದು ರುಟೀನ್ ಆಗ್ಬಿಟ್ಟಿತ್ತು ರಾಜೇಶ್, ಪ್ಯಾಟರ್ನ್ ಆಗ್ಬಿಟ್ಟಿತ್ತು. ಆ ಪ್ಯಾಟರ್ನ್ ಎಲ್ಲ ನೋಡಿ 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 ಏನಾದ್ರೂ ಡ್ರಾಮಾ ಅನ್ಸೋದು. ಏನಾದ್ರೂ ಕಿರಿಕಾಯ್ತಾ ಹೋಗೋ ಹಾಸ್ಪಿಟಲೈಸ್ ಆಗೋ ಈ ಥರ. ಆಮೇಲೆ 2014 ಹೀಗೆ ಒಂದು ಇನ್ಸಿಡೆಂಟು. ನಾನು ದುಡಿಯೋಕೆ ಶುರು ಮಾಡಿದ್ದೆ.
ನನ್ನ ಸ್ಯಾಲ್ರಿ ಎಷ್ಟು ಬರ್ತಿದೆ ಅನ್ನೋದು ಸಿಬ್ಲಿಂಗ್ ಹೇಳಿದ್ದೆ. ಅವರೇ ಐಡಿಯಾ ಕೊಟ್ಟಿದ್ರು ಸೇಯಿಂಗ್ ಏನೋ ಒಂದು ಸ್ವಲ್ಪ ಕಡಿಮೆ ಹೇಳು, ನೀನು ರೆಂಟ್ ನಾನು ಕಟ್ಟಕ್ಕೆ ಜವಾಬ್ದಾರಿ ತಗೊಂಡಿದ್ದೆ, ಒಂದು ಸ್ವಲ್ಪ ಕಡಿಮೆ ಹೇಳು, ನೀನು ಒಂಚೂರು ಕೂಡಿಟ್ಕೊಳ್ಳೋದಕ್ಕೆ ಶುರು ಮಾಡು, ಯಾಕಂದ್ರೆ ನಂಗೆ ಗೊತ್ತು ಹೆಂಗೆ ಮಾಡ್ತಾರೆ ಇವರು ಅಂತ. ಆಗಷ್ಟೇ ಬಟ್ಟೆಗಳು ತಗೊಳ್ಳೋದಕ್ಕೆ ಶುರು ಮಾಡಿದ್ದೆ. ಆ್ಯಂಡ್ ಬ್ರ್ಯಾಂಡೆಡ್ಡು ಅಲ್ಲ ಹೇಳೋದಕ್ಕೆ, ನಾವು ಗೊತ್ತಲ್ಲ ಮಿಡಲ್ ಕ್ಲಾಸ್ ಹುಡುಗಿರು ಹೋಗೋದೆ ಕಮರ್ಷಿಯಲ್ ಸ್ಟ್ರೀಟು, ಜಯನಗರ, ಬಸವನಗುಡಿ. ಬಟ್ಟೆಗಳು ಅಂತ ತಗೊಳಕ್ ಶುರು ಮಾಡಿದ್ದು ನನ್ನ ದುಡ್ಡಲ್ಲಿ. ಬಿಕಾಸ್ ಐ ವಾಸ್ ಅನ್ ಆ್ಯಂಕರ್, ನಾನೊಂದು ಕ್ಯಾಮ್ರಾ ಮುಂದೆ. ಅಲ್ಲಿ ತನಕ ಬಳಸ್ತಾ ಇದ್ದಿದ್ದೆ ಅಮ್ಮನ ಬಟ್ಟೆಗಳು, ಅಕ್ಕನ ಬಟ್ಟೆಗಳು. ಐ ಆಮ್ ಸಾರಿ. ಸೊ ಅದೇ ಒಂದು ಸಿಚುಯೇಷನ್, ಪಾಸ್ಬುಕ್ ಏನೋ ಕೈಗೆ ಸಿಕ್ಕಿ ಸುಳ್ಳು ಹೇಳ್ತೀಯ ಅದು ಇದು ಅಂತೆಲ್ಲ ದೊಡ್ಡ ಕಥೆ ಆಗಿ ಮತ್ತು ಹೊಡೆಯೋಕ್ಕೇನೋ ಬಂದರು. ಐ ಸೆಡ್ ಸ್ಟಾಪ್, ಇನ್ನು ನನ್ನ ಕೈಲಿ ತಗೊಳ್ಳೋದಕ್ಕಾಗಲ್ಲ. ಅರ್ಥ ಮಾಡ್ಕೊಂಡ್ರೆ ಕೂತ್ಕೊಂಡು ಮಾತಾಡೋ ಹಾಗಿದ್ರೆ ನಾವು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ನೀವು ಪ್ರತಿಯೊಂದಕ್ಕೂ ಬ್ಲೇಮ್ ಮಾಡಬೇಕು, ಪ್ರತಿಯೊಂದಕ್ಕೂ ದೂರ್ಕೊಂಡು ಫಿಸಿಕಲಿ ಅಟ್ಯಾಕ್ ಮಾಡ್ಕೊಂಡು ಬರ್ತೀರಾ ಅಂತಂದ್ರೆ ಎಷ್ಟು ದಿನ ತಡ್ಕೊಳ್ಳಿ ನಾನು. ನನ್ನ ಫ್ರೆಂಡ್ಸಿಗೆ ಮನೆ ಪರಿಸ್ಥಿತಿ ತುಂಬ ಚೆನ್ನಾಗಿ ಗೊತ್ತಿತ್ತು, ತುಂಬ ಹತ್ರದ. ನನ್ನ ಫ್ರೆಂಡ್ಸ್ ಯಾರು ಮನೆಗೆ ಬರ್ತಿರ್ಲಿಲ್ಲ. ರಾಜೇಶ್ ಏನಿ ಮನೆಗೆ ಬೇಡ, ಬೇರೆ ಕಡೆ ಎಲ್ಲಾದ್ರೂ ಮೀಟ್ ಮಾಡೋಣ, ಒಬ್ಬ ಹುಡುಗನ ಹತ್ರ ಮಾತಾಡುವಾಗಿಲ್ವ, ಅದಕ್ಕೂ ಪ್ರಾಬ್ಲಮ್ ಆಗ್ತಿತ್ತು. ರಿಯಾಕ್ಷನ್ಸ್ ಬರ್ತಿತ್ತು, ಏನೋ ತಪ್ಪು ಮಾಡ್ತಿದ್ದೀವಿ ಈ ಥರ. ಸೊ ಆ ಟೈಮಲ್ಲಿ ನಾನು ಕೆಲಸ ಕೈಲಿತ್ತು, ಒಂದು ಸೀರಿಯಲ್ ಮಾಡ್ತಿದ್ದೆ, ಸೈಮಲ್ಟೇನಿಯಸ್ಲಿ ಆ್ಯಂಕರಿಂಗ್ ಮಾಡ್ತಿದ್ದೆ. ಆಗ ಇನ್ಸಿಡೆಂಟ್ ಎಲ್ಲ ಆಯಿತು. ಶೂಟಿಂಗಿಗೆ ಗಾಡಿ ಬರುತ್ತೆ 7:30. ಇದಾಗಿದ್ದೆಲ್ಲ ಒಂದು 2 hours ಟೈಮಲ್ಲಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೂಟಿಂಗಿಗೆ ಗಾಡಿ ಬಂದಿದೆ. ಗಾಡಿಗೆ ಹತ್ತಿದೆ. ಹತ್ತಿದ ಮೇಲೆ ಎಂಟೈರ್ ಡೇ ನಗಕ್ಕಾಗ್ತಾ ಇಲ್ಲ. ಯಾವುದೋ ಮದುವೆ ಸೆಲೆಬ್ರೇಷನ್ ಸೀನು. ಟಾಯ್ಲೆಟಿಗೆ ಹೋಗು, ಅಳು, ಮತ್ತೆ ಈಚೆ ಬಾ, ಹಾಂ ಟಚಪ್ ಮಾಡ್ಕೊ, ಹೋಗು, ಶಾರ್ಟ್ ಮಾಡು. ನಾವು ಲೀಡು ಮಾಡ್ತಾ ಇರಲಿಲ್ಲ, ಒಂದು ತಂಗಿ ಕ್ಯಾರೆಕ್ಟರ್ ಮಾಡ್ತಿದ್ದೆ ನಾನು. ಆ್ಯಂಡ್ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿದೆ, ಉಸಿರು ಕಟ್ತಿದೆ, ಆಗ್ತಿಲ್ಲ. ಇಷ್ಟು ದಿನ ಏನೋ ತಳ್ಕೊಂಡು ಬಂದೆ, ಇನ್ನು ಭಯ ಆಗ್ತಿದೆ ನನಗೆ. ಬಿಕಾಸ್ ಇವತ್ತಿಗೂ ನಾನು ಹರ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ರಾಜೇಶ್. ನನಗೆ ಯಾರೇ ಇಡೀ ಪ್ರಪಂಚ ನನ್ನ ಹರ್ಟ್ ಮಾಡಿದ್ರು ನಂಗಿಷ್ಟು ಸ್ಕ್ರ್ಯಾಚ್ ಮಾಡ್ಕೊಳ್ಳಲ್ಲ ನಾನು. ಸೊ ಫ್ರೆಂಡ್ಸಿಗೆ ಹೇಳಿದೆ, ಹೈ ಟೈಮ್. ಆ್ಯಂಡ್ ದೆನ್ ಶೂಟಿಂಗ್ ಮುಗಿಸಿ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ನಾನು ಓದಿದ್ದು ನ್ಯಾಷನಲ್ ಕಾಲೇಜ್ ಜಯನಗರ, ಅಲ್ಲಿ JSS ಸರ್ಕಲ್ ಇದೆ, ಅಲ್ಲಿ ಒಂದು ಚಿಕ್ಕ ಕಾರ್ನರಲ್ಲಿ ಕಾಫಿ ಬ್ರೇಕ್ ಅಂತ ಒಂದು ಕಾಫಿ ಶಾಪ್, ಅದ್ರ ಎದುರುಗಡೆ ಒಂದು ಹಾರ್ಡ್ವೇರ್ ಕಂಪನಿ. ಸ್ಟೆಪ್ಸು ರಾತ್ರಿ ಹೊತ್ತು ಖಾಲಿ ಇರುತ್ತೆ, ಯಾರು ಡಿಸ್ಟರ್ಬ್ ಮಾಡಲ್ಲ. ಕಾಲ್ ಮಾಡಿದೆ ನನ್ನ ಫ್ರೆಂಡಿಗೆ, ಬಂದ್ಲು. ನಮ್ದೊಂದು ಗ್ಯಾಂಗ್ ಇತ್ತು, ಅವ್ರಿಗೆ ಹೇಳಿದೆ, ಒಂದಿಬ್ರು ಹುಡುಗರು, 3-4 ಜನ ಹುಡುಗರು, ಒಂದು 3 ಜನ ಹುಡುಗಿರಿ. ಬಂದ್ಲು, ಕೂತ್ಕೊಂಡ್ವಿ, ಹೇಳಿದೆ. ಆ್ಯಂಡ್ ಇವರಿಗೆಲ್ಲ ಗೊತ್ತಿತ್ತು ಮನೆ ಪರಿಸ್ಥಿತಿ ಹೇಗಿದೆ, ನನ್ನ ಮೆಂಟಲ್ ಕಂಡೀಷನ್ ಹೇಗಿದೆ. ನಾನು ಆಲ್ರೆಡಿ ಅವಾಗ ಒಂಥರ ಇಂಟ್ರೋವರ್ಟ್ ಆಗ್ಬಿಟ್ಟಿದ್ದೆ. ಕಾಲೇಜಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದವಳು, ಐ ಥಿಂಕ್ ವರ್ಷಗಳು ಕಳೀತಾ ತುಂಬ ಇಂಟ್ರೋವರ್ಟ್ ಆಗ್ಬಿಟ್ಟು ಮಾತಾಡ್ತಿರ್ಲಿಲ್ಲ. ಪರ್ಸ್ನಲ್ ಏನು ಮಾತಾಡೋದು, ಯಾರ ಹತ್ರ ಮಾತಾಡಿದ್ರು ಪರ್ಸ್ನಲ್ ಮಾತಾಡ್ತಾರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಇಂಥದ್ದೇ ಇದೆ, ಏನು ಸೆಲೆಬ್ರೇಷನ್ ಥರ ಏನೂ ಇಲ್ಲ. ಆ್ಯಂಡ್ ದೆನ್ ಅವಳು ಹೇಳಿದ್ಲು, ಬೇಡ ಸಾಕು, ನನ್ನ ಮನೇಲಿರು 1 ವಾರ. ಒಂದು 10 ದಿನ ಅವ್ರ ಮನೆಯಲ್ಲಿದ್ದೆ. ಸೇಯಿಂಗ್ ಪೇರೆಂಟ್ಸ್ ಹೊರಗಡೆ ಹೋಗಿದ್ದಾರೆ, ಅವಳು ಒಬ್ಬಳೇ ಇರಬೇಕು, ಅದಕ್ಕೆ ಹೇಳಿದ್ದಾಳೆ. ಅಲ್ಲಿಂದ ಶೂಟಿಂಗು ಶೋಗೆಲ್ಲ ಹೋಗ್ತಿದ್ದೆ. ಬಹುಶಃ ರಾಜೇಶ್ ನನ್ನ ಫೋನು ಕೂಡ ನನ್ನ ಹತ್ರ ಇರಲಿಲ್ಲ, ಅವಳು ಕೊಟ್ಬಿಟ್ಟಿದ್ದೆ. ಬಿಕಾಸ್ ಐ ಡಿಂಟ್ ವಾಂಟೆಡ್ ಟು, ಆಗ ಗೊತ್ತಲ್ಲ ಇಮೋಷ್ನಲಿ ಏನೋ ಒಂದು ಮೆಸೇಜ್ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ. ಸೊ ಬಹುಶಃ 1 ದಿನ 2 ದಿನ ಕಾಲ್ಸ್ ಬಂದಿದೆ ಅಷ್ಟೆ. ಅದಾದಮೇಲೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಂತ ಗೊತ್ತು. ಎಕ್ಸಾಕ್ಟ್ಲಿ 5 ಗಂಟೆಗೆ ನಾನು ಶೋ ಮಾಡಬೇಕು, ಲೈವ್ ಶೋ, ಅಲ್ಲಿ ಹೋಗ್ತಾಳೆ ಅಂತ ಗೊತ್ತು. ನಾನು ಅಂದ್ಕೊಂಡೆ, ನಾನು ಬೇಕು ಅಂದರೆ ಹುಡ್ಕೊಂಡು ಬರ್ತಾರೆ. ಅಟ್ಲೀಸ್ಟ್ ಒಂದು ಹುಡುಗಿ ಮನೆಯಿಂದ ಹೋಗಿದ್ದಾಳೆ ಅಂತಂದರೆ ಅದೆಂಥ ಸಿಚುವೇಶನ್ ಅಲ್ಲ.
ಈವನ್ ಬಂದೇ ಪೊಲೀಸ್ ಬರ್ತಾರೆ. ಸ್ಟೇಷನ್ ಕಂಪ್ಲೇಂಟ್ ಕೊಡೋಷ್ಟು ಕೂಡ ಹೋಗ್ತಾರೆ ಪೇರೆಂಟ್ಸ್, ಹಿಂಗ್ ಈ ತರ ಆಗೋಗಿದೆ ಪ್ಲೀಸ್ ಹುಡುಕೊಡಿ, ನಾವು ರಿಸಾಲ್ವ್ ಮಾಡ್ಕೋತೀವಿ. ಆಮೇಲೆ 10 ದಿನ ಆದ್ಮೇಲೆ ನನ್ನ ಫ್ರೆಂಡ್ಸ್ ಓಕೆ PGಗೆ ಸೇರ್ಕೊಂಡ್ಬಿಡು, ಬೇಡ. ನನ್ನ ಫ್ರೆಂಡ್ಸ್ಗೂ ಗೊತ್ತಾಯ್ತೆ. ನಾ ಇವತ್ತಿಗೂ ಇದೆ. ಆ, ನನ್ನ ಫ್ರೆಂಡ್ 10,000 ಕೊಟ್ಟು ಅಡ್ವಾನ್ಸ್ ಕೊಟ್ಟು PGಗೆ ಸೇರಿಸ್ದ. ಹುಡುಗಿರ್ ಫ್ರೆಂಡ್ಸು ಒಬ್ಳ ಮನೆಯಿಂದ ಯೂಸ್ ಮಾಡಿರೋ ಕುಕ್ಕರ್, ಒಬ್ಳ ಮನೆಯಿಂದ ಬ್ಲಾಂಕೆಟ್, ಒಬ್ರು ಮನೆಯಿಂದ ಒಂದಷ್ಟು ಐಟಮ್ಸ್, ಪಾತ್ರೆಗಳು ತಗೊಂಡ್ ಬಂದು PGಗೆ ಸೇರಿಸಿದ್ದಾರೆ. ಇವತ್ತಿಗೂ ಇದೆ ನನ್ನ ಹತ್ರ. ದಟ್ಸ್ ಹೌ ಮೈ ಲೈಫ್ ಸ್ಟಾರ್ಟೆಡ್. ಇವತ್ತು ಅದೇ ಫ್ರೆಂಡ್ ಯಾರು 10,000 ಕೊಟ್ನೋ ಅವನ ಮನೆಯಲ್ಲಿ ನಾನು ಒಂದು ಬಲ್ಕ್ ಅಮೌಂಟ್ ಕೊಟ್ಟು ಲೀಸ್ಗಿದ್ದೀನಿ. ಅವನ ಮನೆಯಲ್ಲೇ ಇದ್ದೀನಿ. ಅವ್ನು ಕೆನಡಾಲಿದ್ದಾನೆ ಅವನ ವೈಫ್ ಜೊತೆ. ನಾನೀಗ ಅವನ ಮನೆಯಲ್ಲಿದ್ದೀನಿ. ಇನ್ನ ಅವನ ನೆರಳಲ್ಲೇ ಇದ್ದೀನಿ. ಸೊ ನನಗೆ ಯಾರು ಪ್ರೀತಿ ಕೊಟ್ಟಿದಾರೋ ರಾಜೇಶ್, ಇವತ್ತಿನ ತನಕ ಯಾರನ್ನೂ ಬಿಟ್ಟಿಲ್ಲ. ಎಷ್ಟೇ ಬದಲಾವಣೆಗಳಾಗ್ಲಿ ಜೀವನದಲ್ಲಿ, ಅವ್ರನ್ನ ಬಿಟ್ಕೊಟ್ಟೇ ಇಲ್ಲ ನಾನು. ನೀವು ಮನೆಯಿಂದ ಹೊರಗೆ ಬಂದ್ಮೇಲೆ ಇವಾಗ ನಿಮ್ಮ ಸಿಬ್ಲಿಂಗ್, ನಿಮ್ಮ ಅಣ್ಣನೋ ಅಕ್ಕನೋ ಯಾರಿದಾರಲ್ಲ, ಅವರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ? 3 ತಿಂಗಳಾದ್ಮೇಲೆ ಅದೇ ಫಸ್ಟ್ 2-3 ಡೇಸ್ ಕಾಲ್ಸ್ ಬಂದಿದೆ. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳ ಜೊತೆ ನನ್ನ ಕಾಂಟ್ಯಾಕ್ಟ್ ಅಲ್ಲೇ ಇರಲಿಲ್ಲ. ಅವಳಿಗೆ ಕಾಲ್ ಹೋಗಿದೆ, ಎಲ್ಲಿದ್ದಾಳೆ ಏನ್ ಕಥೆ ಅಂತ. ಅದಾದ ನಂತರ 3 ತಿಂಗಳಾದ್ಮೇಲೆ ಒಂದು ಮೆಸೇಜ್ ಬರುತ್ತೆ, ರಾಜೇಶ್ ಇನ್ನ ಸೆಟಲ್ ಡೌನ್ ಆಗ್ತಿದ್ದೀನಿ ನಾನು PGನಲ್ಲಿ. ನಾ ಹೇಳಿದ್ನಲ್ಲ ಬಟ್ಟೆಗಳು ಅವ್ರದ್ದೇ ಯೂಸ್ ಮಾಡ್ತಿದ್ದೆ ಇನ್ನ. ಅಂಡ್ ಒಂದು ಫೋನ್ ತಗೊಂಡಿದ್ದೆ, ಅವರ ಕ್ರೆಡಿಟ್ ಕಾರ್ಡ್ ಮೇಲೆ ತಗೊಂಡಿದ್ದೆ. ನಾನು EMI ಕಟ್ತಿದ್ದೆ. ಆಗ ಇನ್ನ ಸೆಟಲ್ ಡೌನ್ ಪೀರಿಯಡ್ ಅಲ್ಲ, ಇನ್ನ ಏನ್ ಕೊಟ್ಟಿದ್ದೋ ಅದನ್ನ ರಿಟರ್ನ್ ಮಾಡೋಕಿತ್ತು, ಮತ್ತೆ ಇನ್ನ ಸೆಟಲ್ ಡೌನ್ ಆಗೋಕಿತ್ತು. ಸೊ 3 ತಿಂಗಳು EMI ಕಟ್ಟಿರ್ಲಿ, ಮೆಸೇಜ್ ಬರುತ್ತೆ, ಏನೇನು ಬಟ್ಟೆಗಳನ್ನ ತಗೊಂಡು ಹೋಗಿದ್ದು ಅದನ್ನೆಲ್ಲ ರಿಟರ್ನ್ ತಗೊಂಡ್ ಬಂದ್ಕೊಡು. ಅಂಡ್ ಫೋನ್ದು EMI ಕಟ್ಟಿಲ್ಲ, ಕಟ್. ಆಗ ಅನ್ಸ್ತು ಬೇಡ. ನಂಗೆ ಒಂದು ಹೋಪ್ ಇದ್ದಿದ್ದು ಆ ವ್ಯಕ್ತಿ ಬರ್ತಾರೆ ಅಂತ. ಅವ್ರು ಅಟ್ಲೀಸ್ಟ್ ಆಸ್ ಐ ನೋ ಸೆನ್ಸಿಬಲ್, ಎಜುಕೇಟೆಡ್ ಅಂಡ್ ಇಂಡಿಪೆಂಡೆಂಟ್, ಅಟ್ಲೀಸ್ಟ್. ಅಂಡ್ ಮನೆ ಪರಿಸ್ಥಿತಿ ಗೊತ್ತು, ಅರ್ಥ ಮಾಡ್ಕೋಬಹುದು, ನಾನು ಏನ್ ಸಿಚುವೇಶನ್ ಆಯ್ತು ಅರ್ಥ ಮಾಡ್ಕೋಬಹುದು, ಬರಬಹುದು ಅಂತ. ಈ ಇನ್ಸಿಡೆಂಟ್ ಆದ್ಮೇಲೆ ಇಟ್ ಬ್ರೋಕ್ ಮೈ ಹಾರ್ಟ್. ನೆವರ್, ಇನ್ ಯಾವುದೇ ಕಾರಣಕ್ಕೂ ಯಾರು ನನ್ನ ಜೀವನದಲ್ಲಿ ಇರಬಾರ್ದು. ಏನಾದ್ರೂ ಆಗಿರ್ಬೋದಿತ್ತು ರಾಜೇಶ್, ನಂಗೆ ಆಗಿರ್ಬೋದಿತ್ತು ಎನಿಥಿಂಗ್ ಕೂಡ ಹ್ಯಾಪನ್. ನನ್ನ ಫ್ರೆಂಡ್ಸ್ ಇರ್ಲಿಲ್ಲ ಅಂದಿದ್ರೆ ಇಲ್ಲಿ ಹೋಗಿರ್ತಿದ್ದಾರ. ಬೆಳಗ್ಗೆ ಮನೆಯಿಂದ ಹೊರಟು ಸಾಯಂಕಾಲ ಕಾಲೇಜೋ ಸ್ಕೂಲೋ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಹೆಣ್ಮಕ್ಳು ತಂದೆ ತಾಯಿಗಳು ಎಷ್ಟು ಭಯ ಪಡ್ತಾರೆ. ನಾನು ಬೇಕಂತ ಲೇಟಾಗಿ ಬರ್ತಿದ್ದೆ. ಇನ್ ಹೋಗಿ ಏನ್ ನೋಡ್ಬೇಕೋ ಪರಿಸ್ಥಿತಿ, ಬೇಡಪ್ಪ ಸ್ವಲ್ಪ ಲೇಟಾಗಿ ಹೋಗೋಣ. ನಂದು ಸ್ಕೂಲ್ ಇದ್ದಿದ್ದು ಜಯನಗರ, ಮನೆ ಇದ್ದಿದ್ದು ಕೆಂಗೇರಿ. 3:30 ಸ್ಕೂಲ್ ಬಿಟ್ರೆ ಟ್ರಾವೆಲಿಂಗ್ ಟೈಮ್ 1.5 ಅವರ್. ಆಗ ಬಸ್ಸಲ್ಲಿ ಹೋಗ್ಬೇಕಿತ್ತಲ್ಲ, 1.5 ಅವರ್ ಅನ್ಕೊಳ್ಳಿ. ಅಂದ್ರೆ 5:30 ಹಂಗೆ ಮನೆ ರೀಚ್ ಆಗೋ. ಒಂದೆರಡು ಬಸ್ ಮಿಸ್ ಮಾಡ್ಕೋತಿದ್ದೆ. ಫ್ರೆಂಡ್ಸ್ ಜೊತೆ ಇನ್ನೊಂದು 5 ನಿಮಿಷ ಕಾಲ ಕಳೀತಿದ್ದೆ. ನಡ್ಕೊಂಡು ನಿಧಾನಕ್ಕೆ ಹೋಗ್ತಿದ್ದೆ. ಕತ್ಲಾಗ್ಬಿಡ್ಲಿ, ಹೋದ್ನ ತಿನ್ನ ಮಲ್ಕೊಂಡ. ಅಲ್ಲ, ನೀವು ಮನೆ ಬಿಟ್ಟು ಬಂದ್ಮೇಲೂ ಕೂಡ ನಿಮ್ಮನ್ನ ಹುಡುಕೋ ಪ್ರಯತ್ನ ಮಾಡಲಿಲ್ಲ ಅಂದ್ರೆ? ಎಷ್ಟು ಪ್ರಯತ್ನ ಮಾಡಿದಾರೋ ಅದು ಔಟ್ ಸೈಡ್ ಆಫ್ ದಿ ಸ್ಟೋರಿ. ಬಟ್ ನಾನು ಹೇಳೋದಾದ್ರೆ ನೋ. ಅಂಡ್ ಇದ್ಯಾವುದಕ್ಕೂ ನಾನು ಅವ್ರು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ, ಅವ್ರ ಚಾಯ್ಸಸ್ ಆಗಿತ್ತು. ಅದ್ಯಾವ್ದು ನಾನು ಆಗ್ಬಾರ್ದು ಅನ್ನೋದು ನನ್ನ ಚಾಯ್ಸ್. ಸೊ ಇವತ್ತಿಗೂ ರಿಲೇಶನ್ಶಿಪ್ಸ್ ಅಂದ್ರೆ ಇಷ್ಟು ಭಯ ಆಗತ್ತೆ. ಗಂಡ್ಮಕ್ಳು ಅಂದ್ರೆ ಭಯ ಆಗತ್ತೆ. ಯಾಕಂತ
2 ಥರ ಗಂಡ್ಮಕ್ಳನ್ನ ನೋಡಿದ್ದೀನಿ ನಾನು. ಒಬ್ರು ನಾನ್ ಗಂಡ್ಸು ಅನ್ನೋ ಅಹಮ್ಮಲ್ಲಿ ಬದುಕೋರು. ನಾನ್ ಮಾಡಿದ್ದೆಲ್ಲ ಸರಿ ಅಂತ ಬದುಕೋರು. ನೀನೇನೆ ನನಗ್ ಹೇಳೋದು ಅಂತ ಅವ್ರನ್ನ ಮನೆಯಲ್ಲೇ ನೋಡ್ಬಿಟ್ಟೆ ನಾನು. ಅಂಡ್ ಮೇ ಬಿ ರಿಲೇಶನ್ಶಿಪ್ಸ್ ಅಂತ ಬಂದಾಗ್ಲೂ ಕೂಡ ನಾನ್ ಪ್ರೀತಿ ಕೊಟ್ಟಾಗ ಆ ಪ್ರೀತಿ ರಿಟರ್ನ್ ಸಿಗ್ಲಿಲ್ಲ. ಅದು ಫಸ್ಟ್ ಪ್ರೀತಿನೇ ಹಂಗಾದಾಗ ಯಾವ ಏಜಲ್ಲಿ ಶುರು ಆಯ್ತಾ ಪ್ರೀತಿ? That's one more chapter. ಅದು ಐ ಥಿಂಕ್ ನಾನು ಆಂಕರಿಂಗ್ ವರ್ಕ್ ಕೆಲಸ ಜಾಗದಲ್ಲಿ ಶುರು ಆಯ್ತು. ಅವರು ಆಂಕರ? ಅವರ ಐಡೆಂಟಿಟಿ ಬೇಡ. ಓಕೆ. ಸೊ ಅಂದ್ರೆ ನಿಮ್ಗೆ ಅಲ್ಲೆಲ್ಲೋ ಪರಿಚಯ ಅದು? ಕೆಲ್ಸದ ಜಾಗದಲ್ಲಿ ಓಕೆ. ಏನೋ ಗೊತ್ತಿಲ್ಲ. ಐ ಥಿಂಕ್ ಅವರು ಯಾರೋ ಒಬ್ರನ್ನ ರಿಸೆಂಬಲ್ ಮಾಡಿದ್ರು. ಇಂಟ್ರೆಸ್ಟಿಂಗ್ ಅನ್ಸಿದ್ರು. ಅಂಡ್ ಮೇ ಬಿ ನಂಗೆ ಮನೆಯಿಂದ ಡೈವರ್ಷನ್ ಬೇಕಿತ್ತು ಅನ್ಸುತ್ತೆ. ಇನ್ನು ಮನೇಲಿದ್ದೆ ಆಗ. ಅಂಡ್ ಇದನ್ನ ನನ್ ಇನ್ಸಿಡೆಂಟ್ ಆಯ್ತು. ಐ ಫೆಲ್ ಇನ್ ಲವ್. ಆಮೇಲೆ ಡಿಸಾಸ್ಟರ್ ಕೂಡ ಆಯ್ತು. ನಾನು ಅಲ್ಲ, ಈಗ ಆ ವ್ಯಕ್ತಿನ ಈಗ ಮನೆಯಿಂದ ನಿಮ್ಗೊಂದು ಡೈವರ್ಷನ್ ಬೇಕಿತ್ತು, ಆ ವ್ಯಕ್ತಿ ಪರಿಚಯ ಆದ್ರು, ನೀವೇ ಇಷ್ಟಪಟ್ರ, ಅವರು ಇಷ್ಟಪಟ್ರ, ಹೇಗಿತ್ತು? ಮಾತುಕತೆನಲ್ಲಿದ್ವಿ ರಾಜೇಶ್. ಆಮೇಲೆ ಮೀಟ್ ಮಾಡಿದ್ವಿ. ಅಂಡ್ ನಂಗೆ ಒಂದು ಅಫೆಕ್ಷನ್ ಶುರು ಆಯ್ತು. ಆ ವ್ಯಕ್ತಿ ಕಂಫರ್ಟ್ ಝೋನ್ ಶುರು ಆಯ್ತು ಆ ವ್ಯಕ್ತಿ ಮೇಲೆ? ಆ ವ್ಯಕ್ತಿ ಮೇಲೆ. ಕಂಫರ್ಟ್ ಅಂದ್ರೆ ತುಂಬಾ ಕಡಿಮೆ ನನ್ ಗಂಡ್ ಮಕ್ಳ ಜೊತೆ ಮಿಂಗಲ್ ಆಗುದು. ಕಂಫರ್ಟ್ ಝೋನ್ ಶುರು ಆದಾಗ ಅದು ಏನ್ ಇಷ್ಟ ಆಗ್ತಿತ್ತು ಆ ಹುಡುಗನಲ್ಲಿ? ಐ ಥಿಂಕ್ ಮಾತು ಹೋಗೆ ಬಾರೆ ಅಂತ ಕರೀತಿರ್ಲಿಲ್ಲ. ಬನ್ನಿ ಹೋಗಿ ಅಂತಾನೆ ಅಂತ? ಇಲ್ವೋ, ಹೋಗೋ, ಇಲ್ವೋ, ಆ ಥರ. ಅಂದ್ರೆ ಅರ್ಥ ಮಾಡ್ಕೊಳ್ಳೋ. ಇಟ್ ವಾಸ್ ನೆವರ್ ಇಲ್ವೇ, ಆಗಲ್ವೇ, ಅದನ್ನೇ ಹುಡುಕ್ತಿದ್ದೆ ಅಲ್ಲ ನನ್ನ ಜೀವನದಲ್ಲಿ. ರೆಸ್ಪೆಕ್ಟ್. ಹ್ಮ್. ಸೊ ಆ ಪರ್ಸನ್ ತುಂಬಾ ಸೀರಿಯಸ್ ಇರ್ಲಿಲ್ಲ. ಆ ಪರ್ಸನ್ ಅವ್ರದ್ದು ಪ್ಲಾನ್ಸೇ ಬೇರೆ ಇತ್ತು. ಆ ಪರ್ಸನ್ ಜೀವನದಲ್ಲಿ ನಾನು ಒಬ್ಳೇನೂ ಇರ್ಲಿಲ್ಲ. ಯಾಕಂದ್ರೆ ಅನ್ನಿಸ್ತು? ಆಮೇಲೆ ರಿಯಾಲಿಟಿ ಗೊತ್ತಾಯ್ತಲ್ಲ. ದೆನ್ ತಪ್ಪು ಮಾಡಿದವರು ಒಂದಲ್ಲ ಒಂದ್ ದಿನ ಸಿಕ್ಕ ಹಾಕೊಂಡೇ ಹಾಕೋತಾರೆ. ಅಲ್ಲ, ಈಗ ನೀವ್ ಎಕ್ಸ್ಪ್ರೆಸ್ ಮಾಡಿದ್ರಿ ನಿಮ್ಗೆ ಇಷ್ಟ ಅಂತ, ಅವರು ಒಪ್ಕೊಂಡ್ರು. ಎಸ್. ನನ್ ತುಂಬಾ ಕಷ್ಟ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು. ನನ್ನ ರೀತಿನೇ ಬೇರೆ. ಪ್ರೀತಿನಿ ಐ ಲವ್ ಯು ಅಂತ ಇರೋದಕ್ಕಾಗಲ್ಲ. ಐ ಜಸ್ಟ್ ಫೀಲ್ ಇಟ್ ಇಸ್ ವೆರಿ ಫಿಲ್ಮಿ. ಒಂದು ಡೈಲಾಗ್ ಅನ್ಸುತ್ತೆ ನಂಗೆ ಅಷ್ಟೆ. ನಾನು 4 ವರ್ಷ ಅವರೇ ನನ್ನ ಪ್ರಪಂಚ ಆಗಿ ಹೋಗಿದ್ರು. ಹೇಳಿದ್ರೆ ನೀವು ನಿಮ್ ಪ್ರೀತಿನ ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ರಿ? ತುಂಬಾ ಮೀಟ್ ಮಾಡ್ತಿದ್ವಿ. ಅವ್ರ ಕೆಲಸ ಮುಗಿಸಿ, ಅವ್ರ ಶಿಫ್ಟ್ ಮುಗಿಸಿ, ನಾನು ಅವ್ರನ್ನ ಮೀಟ್ ಮಾಡ್ತಿದ್ದೆ. ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರಿರೋ ಜಾಗಕ್ಕೆ ಹೋಗ್ತಿದ್ದೆ. ಐ ಥಿಂಕ್ ಫಸ್ಟ್ ಫ್ರೆಂಡ್ಸ್ ಆದ್ವಿ. ಅವರು ಹಿ ಯೂಸ್ ಟು ಕುಕ್ ಫಾರ್ ಮೀ. ಕೇಳಿಸ್ಕೊತಿದ್ರು. ನಾನು ಶೇರ್ ಮಾಡ್ಕೋತಿದ್ದೆ ವಿಚಾರಗಳನ್ನ. ಅಂಡ್ ಏನು ಖುಷಿಯಾಗಿದೆ ನಾನು. ಅವ್ರ ಜೊತೆ ತುಂಬಾ ಖುಷಿಯಾಗಿದೆ. ಆಮೇಲೆ ಐ ಥಿಂಕ್ ಅದು ನನ್ನ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಐ ಆಮ್ ನಾಟ್ ಇವನ್ ಕ್ಲಿಂಗಿ. ನಾನು ಅಟ್ಯಾಚ್ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತೂ ಆಗಲ್ಲ. ಬಟ್ ನನ್ನ ಪ್ರೀತಿ ರೀತಿ ಬೇರೆ ಅಂತ ಹೇಳದ್ನಲ್ಲ. ನನ್ನ ಟೈಮ್ ಅಥವಾ ನಾನು ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡಿದಾಗ ಯು ಆರ್ ಕ್ಲೋಸ್ ಟು ಮೀ. ಅದರ್ವೈಸ್ ನಂದು ನಗ್ನಗ್ತಾನೆ ಇರ್ತೀನಿ. ನಿಮ್ಗೆ ಅನ್ಸುತ್ತೆ ನಾನು ನಿಮಗೆ ಕ್ಲೋಸ್ ಅಂತ. ನೀವು ನಂಗೆ ಕ್ಲೋಸ್ ಆಗಿರಲ್ಲ. ಗೊತ್ತಾಗುತ್ತೆ, ಜೆನ್ಯೂನ್ಲಿ ಗೊತ್ತಾಗುತ್ತೆ. ನಾನು ಬಟ್ ಯಾರಿಗೆ ಅಟ್ಯಾಚ್ ಆಗಿರ್ತೀರಾ ಅವ್ರಿಗೂ ಕೂಡ ತೋರಿಸ್ಕೊಳ್ಳಲ್ಲ ನೀವು ಅಟ್ಯಾಚ್ ಆಗಿದ್ದೀರಾ ಅಂತ. ಅವ್ರಿಗೆ ಹೇಳ್ತೀನಿ ಹೇಳ್ತೀರಾ? ಓಪನ್ ಇನ್ ವರ್ಡ್ಸ್. ಅದನ್ನ ಕಲ್ತಿದ್ದೀನಿ ರಾಜೇಶ್. ಓಕೆ. ಅಲ್ಲ, ಆ ಹಂತದಲ್ಲಿ ಆ ಹಂತದಲ್ಲಿ ಡೈರೆಕ್ಟ್ ಆಗಿ ಹೇಳ್ತಿರ್ಲಿಲ್ಲ. ಮೆಸೇಜಲ್ಲಿ ಹೇಳ್ತಿದ್ದೆ. ಹಿಂಗ ಅನ್ಸ್ತಿದೆ, ಇದಾಗ್ತಿದೆ. ಆ ಹುಡುಗನ್ಗೆ ಹಂಗೆ ಪ್ರಪೋಸ್ ಮಾಡಿದ್ರ ಮೆಸೇಜ್ ಅಲ್ಲಿ? ಮೆಸೇಜ್ ಇವತ್ತಿಗೂ ನಂಗೆ ಬರಲ್ಲ. ಪ್ರಪೋಸ್ ನಾನು ಹೇಳೋದು ಐ ಲವ್ ಯು ಎಲ್ಲ ಹೇಳೋದಕ್ಕೆ ಬರಲ್ಲ. ಇಟ್ ಹ್ಯಾಪನ್ ಆರ್ಗ್ಯಾನಿಕಲಿ. ನೀವಿಷ್ಟ ಅಂತ ಹಾ ಅವ್ರು ಒಪ್ಕೊಂಡ್ರು? ಹಾ ಅಂದ್ರೆ ದೇರ್ ಕೇಮ್ ಅ ಪಾಯಿಂಟ್ ವೇರ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ದಟ್ ಮದ್ವೆ ಇಸ್ ನಾಟ್ ದ ಸೇಮ್. ಮನೆಯಲ್ಲಿ ಹೇಳೋರ್ನೆ ಮದ್ವೆ ಆಗ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಅವಾಗ ಒಂದು ಝಟ್ಕಾ ಬಿತ್ತು ನನಗೆ. ಅಂಡ್ ದೆನ್ ಐ ಟ್ರೈಡ್ ಬೀಯಿಂಗ್ ಫ್ರೆಂಡ್ಸ್ ಆ ವ್ಯಕ್ತಿ ಜೊತೆ.
ಆಮೇಲೆ ಅರ್ಥ ಆಯ್ತು ಅವ್ರ ಜೀವನದಲ್ಲಿ ನಾನು ಒಬ್ಳೇ ಇರ್ಲಿಲ್ಲ. ಹೌದಾ? ಹಾ. ಸೊ ರಾಂಗ್ ಪರ್ಸನ್. ಹೆಂಗ್ ಗೊತ್ತಾಯ್ತು ಇನ್ನೂ ಬೇರೆಯವ್ರು ತುಂಬಾ ಜನ ಆಯ್ತು ಅಂತ? ಅವರು ಮೆಸೇಜ್ ಮಾಡ್ತಿದ್ದಂಥ ಫ್ಲರ್ಟ್ ಮಾಡ್ತಿದ್ದಂಥ ಹುಡುಗಿ ನನ್ನ ಕಲೀಗ್ ಆಗಿದ್ರು. ಆ್ಯಂಡ್ ನಾವೆಲ್ಲ ಯಾವ್ದೋ ಮನೆಯಲ್ಲಿ ಗೆಟ್ ಟುಗೆದರಲ್ಲಿ ಮೀಟ್ ಮಾಡಿದ್ವಿ. ಅವರು ನಾನು ಪರ್ಸ್ನಲ್ ವಿಚಾರಗಳನ್ನ ಎಲ್ಲೂ ಹೇಳಲ್ಲ. ಅವರು ಮೆಸೇಜಲ್ಲಿ ಈ ಥರ ಮಾತಾಡ್ತಿದ್ರು. ಆ್ಯಂಡ್ ಅವರು ಕಾಮನ್ ಫ್ರೆಂಡ್ ಹತ್ರ ಹೇಳಿದರು, ಈ ಥರ ಐಮ್ ಸೀಯಿಂಗ್ ಹಿಮ್ ಅಂತ. ನನ್ಗೆ ಶಾಕ್ ಆಯ್ತು. ಹಾಂ, ಇಲ್ಲ, ನಾಟ್ ಪಾಸಿಬಲ್, ವಿ ಆರ್ ಟುಗೆದರ್ ಅಂದೆ. ಏನು ಹೇಳ್ತಿದ್ಯಾ? ಆಮೇಲೆ ಅವರು ಸ್ಕ್ರೀನ್ಶಾಟ್ಸ್ ಕಳಿಸಿದ್ರು. ನಾನು ಅದನ್ನು ಫಾರ್ವರ್ಡ್ ಮಾಡಿ ಏನಾಗ್ತಿದೆ ಇಲ್ವೋ ಅವಳೆ ಮೆಸೇಜ್ ಮಾಡಿತ್ತು. ಸರಿ, ನಿಮ್ಮೇಲೆ ಎತ್ತಾಕ್ಬಿಟ್ರು. ಆ ಹುಡುಗಿ ಮೆಸೇಜ್ ಮಾಡಿದ್ದು. ಯಾವಾಗಲೂ ಹುಡುಗಿ ಮೇಲೆ ಎತ್ತು ಹಾಕ್ತಾರೆ ರಾಜೇಶ್. ಇಫ್ ನನ್ನ ಅಫೆಕ್ಷನ್ ಹೇಳಿದಾಗ ಅವಳೇ ಹಿಂದೆ ಬಿದ್ದಿದ್ದು. ಯಾಕೆ ಹುಡುಗಿರಿಗೆ ಚಾಯ್ಸ್ ಇಲ್ವಾ? ಅವರು ಪ್ರೀತಿ ಮಾಡೋ ಹುಡುಗನ್ನ ಚೂಸ್ ಮಾಡೋದಕ್ಕೆ ಚಾಯ್ಸ್ ಇಲ್ವಾ? ಯಾವಾಗಲೂ ಹುಡುಗನೇ ಹೇಳ್ಬೇಕಾ ಐ ಲವ್ ಯು, ನೀನು ನನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು? ಯಾಕೆ ನಮಗೆ ರೈಟ್ಸ್ ಇಲ್ವಾ ನೀನು ನನ್ನ ಲೈಫ್ ಪಾರ್ಟ್ನರ್ ಆಗುವಂತ ನಾವು ಚೂಸ್ ಮಾಡೋದಕ್ಕೆ? ನಂಗೆ ಚೂಸ್ ಮಾಡಬೇಕಿತ್ತು. ನನಗೆ ನಾನೊಬ್ರಿಗೆ ಆಪ್ಷನ್ ಆಗಿ ಅವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ, ಆ ಥರ ಆಗೋಕೆ ಇಷ್ಟ ಇರಲಿಲ್ಲ. ರಿಲೇಶನ್ಶಿಪ್ ವಿಚಾರದಲ್ಲಿ ನಂಗೆ ತುಂಬ ಟ್ರಬಲಲ್ಲಿದೆ. ನಾಟ್ ಇನ್ ಜಸ್ಟ್ ದಿಸ್ ರಿಲೇಶನ್ಶಿಪ್. ಇದು ರಿಲೇಶನ್ಶಿಪ್ಪೇ ಅಲ್ಲ, ವಿ ವರ್ ನೆವರ್ ಬಾಯ್ ಫ್ರೆಂಡ್ ಆ್ಯಂಡ್ ಗರ್ಲ್ ಫ್ರೆಂಡ್. ನನ್ನ ಅಫೆಕ್ಷನ್ ಇತ್ತು, ತುಂಬ ಅಫೆಕ್ಷನ್ ಇತ್ತು. ಆ ವ್ಯಕ್ತಿ ಇವತ್ತಿಗೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರ ಮದುವೆ ಆಗಿದೆ, ಮಗು ಆಗಿದೆ, ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿದ್ದಾರೆ. ನಾನು ವರ್ಷಕ್ಕೆ ಒಂದ್ಸತಿ ಬರ್ಡೇಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತೀನಿ. ಯಾವುದು ಹೇಟ್ರೆಡ್ನೆಸ್ ಕ್ಯಾರಿ ಮಾಡಲಿಲ್ಲ. ಬಟ್ ಹಾರ್ಟ್ ಬ್ರೇಕ್ ಆಯಿತು. ಹಾರ್ಟ್ ಬ್ರೇಕ್ ಆದಾಗಲೂ ಕೂಡ ನನ್ನ ಸಿಬ್ಲಿಂಗ್ ಆಫೀಸಿಗೆ ಹೋಗಿ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿ ಈ ಥರ ಆಯಿತು ಅಂತ ಹೇಳಿದೆ. ಅಷ್ಟು ಹಾನೆಸ್ಟ್ ನಾನು. ಐ ಮೀನ್ ನಂಗೆ ಹೇಳ್ಕೋಬೇಕಿತ್ತು. ಐ ವಾಂಟೆಡ್ ಟು ಬಿ ಬಿಲಾಂಗ್ಡ್. ಅದನ್ನು ನಾನು ಹೇಗೆ ಹೇಳಿ, ಇವತ್ತಿಗೂ ಐ ವಾಂಟ್ ಬಿ ಬಿಲಾಂಗ್. ಆಮೇಲೆ ಈಗ ಓಕೆ, ಆ ವ್ಯಕ್ತಿ ಇನ್ನೊಬ್ಬರನ್ನ ಮದುವೆ ಆದರು, ಓಕೆ, ಇವತ್ತಿಗೆ ವಿಶ್ ಗಿಶ್ ಎಲ್ಲ ಮಾಡ್ತೀನಿ ಅಂತಿಲ್ಲ ಅಂದರೆ. ಬಟ್ ಈಗ ಮನೆಯಿಂದ ಒಂದು ಕಡೆ ದೂರ ಇದ್ರಿ, ಈಗ ಲವ್ ಬೇರೆ ಹೆಂಗಾಯ್ತು? ಪರ್ಸನಲಿ ಹೆಂಗೆ ಹ್ಯಾಂಡಲ್ ಮಾಡಿಸ್ರಿ ಇದೆಲ್ಲ? ಫ್ರೆಂಡ್ಸ್ ಇವತ್ತಿಗೂ ಅಂದರೆ ಫ್ರೆಂಡ್ಸ್ ಇಲ್ಲ ಅಂದರೆ ದಿಕ್ಕಾಪಾಲೆ. ನಾನು ಫ್ರೆಂಡ್ಸ್ ತುಂಬ ಸ್ಟ್ರಾಂಗ್ ಆಗಿ ನಿಂತರು. ಅಂದರೆ ನಾವೇನು ಪ್ರತಿದಿನ ಮಾತಾಡ್ತೀವಿ, ಅವ್ರು ಯಾವಾಗ ಮನೆಯಲ್ಲಿ ಇರ್ತಾರೆ ಅಲ್ಲ, ಅವ್ರದ್ದೇ ರೀತಿನಲ್ಲಿ ನನ್ನನ್ನು ಇವತ್ತಿಗೂ ಚೆನ್ನಾಗಿ ನೋಡ್ಕೋತಿರೋದು, ಮಗು ಥರ ನೋಡ್ಕೋತಿರೋದು ಗಂಡ್ಮಕ್ಳೆ. ಉದಯ್ ಅಂತ ಹೇಳಿದ್ನಲ್ಲ, ನಾನು ಇವಾಗ ಇವ್ರ ಮನೆ, ಅವನು ಇಷ್ಟು ವರ್ಷದಿಂದ ಏನೇ ಸಮಸ್ಯೆ ಆಗಲಿ, ಹಾರ್ಟ್ ಬ್ರೇಕ್ಸ್ ಆಗಲಿ ಅಥವಾ ಕೆಲಸದಲ್ಲಿ ಏನಾದರೂ ಎಡವಟ್ಟಾಗಲಿ, ಅವನು ಇಂಡಿಯಾಲಿದ್ದಷ್ಟು ದಿನ ಸೇಮ್ ಏರಿಯಾಲಿದ್ವಿ, ಕಾಲ್ ಮಾಡ್ತಿದ್ದೆ, ಬಾ ಪ್ಲೀಸ್ ನಂಗೆ ಒಬ್ಳೇ ಇರೋಕ್ಕಾಗ್ತಿಲ್ಲ, ಬರ್ತಿದ್ದ. ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಇಂಡಸ್ಟ್ರಿಯವರೆಲ್ಲ ಆಲ್ಮೋಸ್ಟ್ 13 ವರ್ಷದ ಪರಿಚಯ, ಗಾಡ್ ಬ್ರದರ್ ಆಗಿ ನಿಂತಿದ್ದಾನೆ. ಈ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ ಬಂದಾಗ ಮಚ್ಚ ಹಿಂಗಾಗಿದೆ, ಸರಿ ಆಯ್ತು. ಈ ಥರ ಗಂಡ್ಮಕ್ಳು ಇದ್ದಾರೆ. ಆದರೆ ಈ ಥರ ಗಂಡ್ಮಕ್ಳು ಅನ್ಫಾರ್ಚುನೇಟ್ಲಿ ನಮಗೆ ರಿಲೇಶನ್ಶಿಪ್ ವಿಚಾರದಲ್ಲಿ ಸಿಗಲಿಲ್ಲ ಅಷ್ಟೆ. ಇದೆಲ್ಲ ಇದ್ದಾಗ ಈಗ ಮನೆಯಿಂದ ಬೇರೆ ಹೊರಗಿದ್ದೀರಾ, ಈಗ ಒಂಟಿ ಹೆಣ್ಣು ಒಬ್ಳೆ ಬದುಕ್ತೀರ ಅಂತ ಗೊತ್ತು. ಕೆಲವೊಂದು ಸಾರಿ ಕೆಲವರು ಇದನ್ನೇ ಬೇರೆ ಥರ ಯೂಸ್ ಮಾಡ್ಕೊಳಕ್ಕೋ ಅಥವಾ ಇವತ್ತಿನ ತನಕ ಪ್ರಯತ್ನ ಪಡ್ತಾರೆ. ಇನಿಷಿಯಲಿ ಗೊತ್ತಾಗ್ತಿರ್ಲಿಲ್ಲ ನನಗೆ. ಮೊದಲು ತುಂಬ ಅಂದರೆ ನಮ್ಮ ಥರ ಹುಡುಗಿರು, ಇಂಡಿಪೆಂಡೆಂಟ್ ಆಗಿ ಬದುಕೋ ಹುಡುಗಿರು, ಅವ್ರ ದುಡ್ಡನ್ನ ಅವರೇ ಸಂಪಾದನೆ ಮಾಡೋ ಹುಡುಗಿರು, ಎಲ್ಲ ವಿಚಾರನೂ ಅವರೇ ಹ್ಯಾಂಡಲ್ ಮಾಡೋ ಹುಡುಗಿರು ದುಡ್ಡಿಗೆ ಬೀಳಲ್ಲ, ನಿಮ್ಮ ಲುಕ್ಸಿಗೆ ಬೀಳಲ್ಲ, ಇಮೋಷನಿಗೆ ಬೀಳ್ತಾರೆ. ಇನಿಷಿಯಲಿ ನಾನು ಅನ್ಕೋತಿದ್ದೆ ಜೆನ್ಯೂನ್ ಇದ್ದಾರೆ. ನಾನು ಜೆನ್ಯೂನ್ ಅಲ್ಲ, ನನ್ನ ಭಾವನೆಗಳಿಗೆ ಅಟ್ಲೀಸ್ಟ್ ನಾನು ಜೆನ್ಯೂನ್ ಆಗಿದ್ದೀನಿ. ಅವ್ರು ಹೆಂಗೆ ಅಷ್ಟು ಡ್ರಾಮಾ ಮಾಡೋಕ್ಕಾಗತ್ತೆ? ಕ್ಯಾಮ್ರಾ ಮುಂದೆ ಮಾತ್ರ ನಾನು ಆ್ಯಕ್ಟ್ ಮಾಡ್ತೀನಿ, ಅಪಾರ್ಟ್ ಫ್ರಮ್ ಇಟ್ ನಾನು ತುಂಬ ಜೆನ್ಯೂನ್ ನನ್ನ ಇಮೋಷನ್ಸಿಗೆ.
ಎಲ್ರಿಗೂ ಆ ನೀಡ್ ಇದೆ ಅಲ್ಲ, ಬಹುಶಃ ಅವ್ರಿಗೂ ಆ ನೀಡ್ ಇದೆ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಅದು ಅವರ ಆಸೆಗಳು ಬೇರೆ, ಅವರ ರೀತಿ ಇದು ಅಂತ ಗೊತ್ತಾಗೋದು ವೆರಿ ರೀಸೆಂಟ್ಲಿ ನನಗೆ ಕ್ರ್ಯಾಕ್ ಮಾಡ್ಲಿಕ್ಕಾಯ್ತು. ನಾನು ಒಂದು ಪಾಲಿಸಿ ನಾನು ಮೊದಲಿಂದ ಯೂಸ್ ಮಾಡಿದ್ದು, ಆ್ಯಂಡ್ ಇದು ನನ್ನ ಕರಿಯರ್ ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಫ್ರೆಂಡ್ ಕೊಟ್ಟಂತಹ ಒಂದು ಪಾಲಿಸಿ. ನೀನು ಪ್ರೀತಿ ಮಾಡ್ತೀಯಾ, ಒಬ್ಬ ಹುಡುಗನ ಇಷ್ಟಪಡ್ತೀಯಾ, ಅಟ್ರಾಕ್ಷನ್ಸ್ ಆಗುತ್ತೆ, ಕ್ರಶ್ಗಳಾಗುತ್ತೆ, ಎಲ್ಲ ಸರಿ ಆಗೇ ಆಗತ್ತೆ, ಹುಡುಗಂಗೂ ಆಗತ್ತೆ ಹುಡುಗಿಗೂ ಆಗತ್ತೆ. ಆದರೆ ಕೆಲ್ಸದ ಜಾಗದಲ್ಲಿ ಮೆಸ್ ಮಾಡ್ಕೋಬೇಡ, ಕೆಲ್ಸದ ಜಾಗದಲ್ಲಿ ಡೈವರ್ಷನ್ ಇಟ್ಕೋಬೇಡ. ಇವತ್ತಿಗೂ ನಾನು ಅದನ್ನು ಫಾಲೋ ಮಾಡ್ತೀನಿ. ಕೆಲ್ಸದ ಜಾಗದಲ್ಲಿ ತುಂಬಾ ಹ್ಯಾಂಡ್ಸಮ್ ಹುಡುಗನ ಜೊತೆ ವರ್ಕ್ ಮಾಡಿದ್ರು ನಾನು ಅವ್ರಿಗೆ ಅಟ್ರಾಕ್ಟ್ ಆಗಲ್ಲ. ಅವ್ರ ಜೊತೆ ಕೆಲ್ಸದ ಏನ್ ರಿಲೇಶನ್ಶಿಪ್ ಇದೆ ಅದನ್ನ ಮೇಂಟೈನ್ ಮಾಡ್ತೀನಿ ಹೊರತು. ಹಂಗಾಗಿ ಮೋಸ್ಟ್ಲಿ ತುಂಬಾ ಸೇಫ್ ಆದೆ ನಾನು. ಅದ್ರ ಜೊತೆಗೆ ಕೆಲಸ ಬಿಟ್ಟು ಫ್ರೆಂಡ್ಸ್ ಗ್ಯಾಂಗ್ ಬಿಟ್ಟಿನೆಲ್ಲೂ ಹೊರಗಡೆ ಪಾರ್ಟಿ ಕಲ್ಚರ್ ಇಲ್ಲ, ಅಲ್ಲಿ ಇಲ್ಲಿ ಸುತ್ತಬೇಕು ಅಂದ್ರೆ ನಾನು ಒಬ್ಳೆ ಟ್ರಾವೆಲ್ ಮಾಡ್ಬಿಡ್ತೀನಿ. ಇವಾಗ ಒಂದ್ ವಾರ ಬ್ರೇಕ್ ಇದೆ ಹೋಗ್ತೀರಾ? ಅಂದ್ರೆ ಕರ್ನಾಟಕ ಮೋಸ್ಟ್ಲಿ, ಯಾಕಂದ್ರೆ ನನ್ ಕರ್ನಾಟಕ ಸೇಫ್ ಫೀಲ್ ಆಗುತ್ತೆ. ಎಲ್ಲೆಲ್ಲಿ ಹೋಗಿದ್ದೀರಾ? ಹಂಪಿ, ಊಟಿ ಹೋಗಿದ್ದೀನಿ, ಗೋವಾ ಹೋಗಿದ್ದೀನಿ. ಅಂದ್ರೆ ನೀವೇ ಕಾರ್ ಡ್ರೈವ್ ಮಾಡ್ಕೊಂಡು ಒಬ್ರೇ ಹೋಗ್ಬಿಡಿ? ಕಾರಲ್ಲಿ ಹೋಗಲ್ಲ, ಹಾ. ಬಿಕಾಸ್ ಪರಿಸ್ಥಿತಿಗಳು ಹೆಂಗಿರತ್ತೋ ಅಂತ. ಇವಾಗ ಒಂದ್ ವಾರ ಬ್ರೇಕ್ ಇದೆ ಅನ್ಕೊಳ್ಳಿ, ತಲೆ ಕೆಡ್ತಿದೆ, ಓವೆಲ್ಮ್ ಆಗ್ತಿದೆ, ನಾನು ನನಗೊಂದೊಂದ್ಸತಿ ಬೋರ್ ಅನಿಸ್ತೀನಿ. ಸೊ ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀನಿ ಯಾವ ಜಾಗದಲ್ಲಿ, ಅಥವಾ ಈ ಜಾಗ ಕವರ್ ಮಾಡಿಲ್ಲ, ಈ ಜಾಗ ಕವರ್ ಮಾಡಿಲ್ಲ ಅನ್ಸ್ದಾಗ ಬಸ್ ಬುಕ್ ಮಾಡ್ತೀನಿ, ಸ್ಲೀಪರ್ ಬುಕ್ ಮಾಡ್ತೀನಿ, ರಾತ್ರಿ ಒಂದು ಬ್ಯಾಕ್ ಪ್ಯಾಕ್ ಹಾಕೊಂಡು ಹತ್ತೀನಿ. ಬೆಳಿಗ್ಗೆ ಟ್ರೆಕ್ಕಿಂಗ್ ಇತ್ತೀಚೆಗೆ ತುಂಬಾ ಮನ್ಸು ಎಳೀತಾ ಇದೆ. ಕುಮಾರ ಪರ್ವತ, ನೇತ್ರಾವತಿ, ಈ ಥರ ಚಿಕ್ಕಮಗಳೂರಲ್ಲಿ ತುಂಬಾ ಟ್ರೆಕ್ಕಿಂಗ್ ಪ್ಲೇಸಸ್. ಅಲ್ಲಿ ಹೋಗಿ ಹೊಸಬ್ರ ಪರಿಚಯ ಮಾಡ್ಕೋತ್ರ? ಒಂದು ಮೌಂಟೇನಿಯರ್ಸ್ ಕ್ಲಬ್ ಇದೆ, ಬೆಂಗಳೂರವ್ರದ್ದೇ ಇದೆ. ಒಂದು 17 ವರ್ಷದಿಂದ ಅವರು ಟ್ರೆಕ್ಕಿಂಗ್ ಅರೇಂಜ್ ಮಾಡ್ತಿದ್ದಾರೆ. ರ್ಯಾಂಡಮ್ ಜನ, ಆ್ಯಂಡ್ ಅವರೆಲ್ಲ ಮೋಸ್ಟ್ಲಿ ಮಿಕ್ಸ್, ನಾರ್ತ್ ಅವ್ರು ಇರ್ತಾರೆ, ಕಾರ್ಪೊರೇಟ್ ಅವ್ರು ಇರ್ತಾರೆ. ಅವ್ರಿಗೆ ನೀವು ಯಾರು ಅಂತನೂ ಗೊತ್ತಿರಲ್ಲ. ಕಾಲೇಜ್ ಹುಡುಗಿ ಥರ ಹೋಗ್ತೀನಿ ರಾಜೇಶ್, ಯಾರು ಕನೆಕ್ಟ್ ಆಗ್ತಾರೋ. ಒಬ್ಬೊಬ್ಬರೇ ಹುಡುಗಿರು ಬಂದಿರ್ತಾರೆ, ಯಾವ್ಯಾವುದೋ ಊರವರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರು, ಒಂದು ಬ್ರೇಕ್ ಬೇಕು ಅಂತ ಬಂದಿರ್ತಾರೆ. ಅವ್ರ ಜೊತೆ ಕನೆಕ್ಟ್ ಆಗ್ತೀನಿ, ಹೋಗ್ತೀನಿ, ಐ ಫೀಲ್ ಗುಡ್. ವಾಪಸ್ ಬರ್ತೀನಿ, ಮುಗೀತಲ್ಲ ನಿಂದು ಬ್ರೇಕು, ಕೆಲಸ ಮಾಡು ಅಂತೀನಿ. ಎಲ್ಲೇ ಟ್ರೆಕ್ ಮಾಡಿದ್ರ ಹಾಗೆ? ಕುಮಾರ ಪರ್ವತ, ನೇತ್ರಾವತಿ, ಚಿಕ್ಕಮಗಳೂರು ಕಡೆ ತುಂಬಾ ಟ್ರೆಕ್ ಮಾಡಿದ್ದೀನಿ. ನಂಗೆ ಹಿಮಾಲಯಾಸ್ ಆ ಕಡೆ ಹೋಗ್ಬೇಕು ಅಂತ ತುಂಬಾ ಇಷ್ಟ. ಸೊ ಅದಕ್ಕೆ ಈ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಬೇಸಿಕ್ ಟ್ರೆಕ್ಗಳನ್ನ ಕರ್ನಾಟಕದಲ್ಲಿ ಟಫೆಸ್ಟ್ ಅಂದ್ರೆ ಕುಮಾರ ಪರ್ವತ, ಅದು ಮುಗಿಸಿದೆ. ಅದು ಎಷ್ಟೊತ್ತಾಗತ್ತೆ ಆ ಟ್ರೆಕ್? ಎಷ್ಟೊತ್ತಲ್ಲ, ಐ ಥಿಂಕ್ ಡಿಸ್ಟೆನ್ಸ್ ಎಷ್ಟಿದೆ? 14 ಕಿಲೋಮೀಟರು, 21 ಕಿಲೋಮೀಟರು ಅಪ್ ಆ್ಯಂಡ್ 21 ಕಿಲೋಮೀಟರ್ ಡೌನ್. ಅಂದ್ರೆ ನಿಂಗೆ ಒಂದು ನೈಟಲ್ಲಿ ಸ್ಟೇ ಆಗಿ, ಬೆಳಗ್ಗೆ ಶುರು ಮಾಡ್ತೀರಾ, ಒಂದು ನೈಟಲ್ಲಿ ಸ್ಟೇ ಆಗಿ. ನೈಟ್ ಸ್ಟೇ ಮಾಡ್ತೀರಾ? ಈಗಿಲ್ಲ, ಮುಂಚೆ ಇತ್ತು, ಭಟ್ರ ಮನೆ ಅಂತ ಒಂದು ಪ್ಲೇಸ್ ಇರುತ್ತೆ, ಆ ಜಾಗದಲ್ಲಿ ಸ್ಟೇ ಮಾಡಿ ಮತ್ತೆ ಅರ್ಲಿ ಮಾರ್ನಿಂಗ್ ನೀವು ಸ್ಟಾರ್ಟ್ ಮಾಡ್ತೀರಾ ಕುಮಾರ ಪರ್ವತಕ್ಕೆ. ಓಕೆ, ಇಲ್ಲಿಂದ ಹತ್ಬೇಕಾದ್ರೆ ಬೆಳಗ್ಗೆನೆ ಹತ್ಬೇಕು? ಬೆಳಿಗ್ಗೆ ರೋಡ್ಗಳೆಲ್ಲ ಚೆನ್ನಾಗಿರತ್ತಾ ಅಥವಾ ಗೊತ್ತಾಗತ್ತಾ? ಕಾಡು ಅಂದ್ರೆ ನೀವು ಟೀಮಲ್ಲಿ ಹೋಗ್ತೀರಲ್ಲ. ಅಲ್ಲ, ಮಿಸ್ ಮಾಡ್ಕೊಂಡ್ರೆ ಒಬ್ರೇ ಬರ್ಬೋದಾ ಅಥವಾ? ಅಂದ್ರೆ ಎಲ್ಲ ತುಂಬಾ ಜನ ಹೋಗ್ತಾ ಇರ್ತಾರೆ, ಅದೇ ಒಂದು ಡಿಫರೆಂಟ್ ಪ್ರಪಂಚ. ನಾವು ಹೋಗುವಾಗ ಒಬ್ರೇ ಅನ್ಸುತ್ತೆ, ಆದ್ರೆ ಅಲ್ಲಿ ಲಿಟ್ರಲಿ ಹುಚ್ಚು ನೇಚರ್ ಅಂದ್ರೆ ಹುಚ್ಚಿರೋರು ಎಷ್ಟು ಜನ ಸಿಗ್ತಾರೆ ಗೊತ್ತಾ, ಅವ್ರು ಗೈಡ್ ಮಾಡ್ಬೇಕು. ಏನ್ ಚೆನ್ನಾಗ್ ಅನ್ಸುತ್ತೆ ಹಂಗ್ ಟ್ರೆಕ್ ಮಾಡ್ಕೊಂಡ್ಬಿಟ್ಟು ಹಂಗೆಲ್ಲ ಹತ್ಕೊಂಡು ಹೋದಾಗ? ನಾನು ಕುಮಾರ ಪರ್ವತ ಹೋದಾಗ 3 ಲೇಡೀಸ್, ಅವರು ಒಂದು 45-50s ಅಲ್ಲಿ ಇದ್ದಾರೆ, 3 ಜನ ಲೇಡೀಸ್. ಇದು ಟಫೆಸ್ಟ್ ಟ್ರೆಕ್ ಆಫ್ ಕರ್ನಾಟಕ. 3 ಜನ ಲೇಡೀಸು ಹೋದೆ, ರ್ಯಾಂಡಮ್ ಆಗಿ ಬುಕ್ ಮಾಡಿದೆ. ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ರು ಒಂದ್ ಕಡೆ, ಒಂದು ಬಸ್ ಇರುತ್ತೆ, ಮಿನಿ ಬಸ್ಸು, ಅದಕ್ಕೆ ಹತ್ತುತ್ತೀರಾ, ಬ್ರೇಕ್ಫಾಸ್ಟಿಗೆ ಒಂದ್ ಕಡೆ ನಿಲ್ಸಿದ್ರು. ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು, ಹಾಯ್ ಅಂತೆಲ್ಲ. ದೆನ್ ದೇ ಆರ್ ಲೈಕ್ ಫ್ರೆಂಡ್ಸ್ ಒಂದು 30 ವರ್ಷದಿಂದ ಎಲ್ರು. ಅವ್ರು 3 ಜನ, ಅವ್ರಿಗೆ ಹುಚ್ಚು ಏನೋ ಎಕ್ಸ್ಪೆರಿಮೆಂಟ್ 40s ಅಲ್ಲಿ ಇದೀವಿ, ಏನಾಗುತ್ತೋ ಜೀವನದಲ್ಲಿ ಎಲ್ಲ ನೋಡ್ಬೇಕು ಅಂತ. ಅಯ್ಯೋ, ಅವ್ರಿಗೆ ಗೊತ್ತು ಇದು ತುಂಬಾ ಕಷ್ಟ ಇದೆ ಅಂತ, ಆದ್ರೂ ಅವ್ರ ವಿಲ್ ಪವರ್ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ. ಅವ್ರ ಜೊತೆ ಅವತ್ತು ಟೈಮ್ ಸ್ಪೆಂಡ್ ಮಾಡಿದ್ದು, ಹೆಣ್ಮಕ್ಳು ಏನ್ ಮಜಾ ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಮಕ್ಕಳಿಗೆ ಮಕ್ಕಳಾಗಿದೆ. ಈ ಏಜ್ ಅಲ್ಲಿ ನಂಗಿನ್ನ ಲೈಫ್
ಪ್ರಾಬ್ಲಮ್ಸು, ಅಡುಗೆ ಮಾಡ್ಕೊಂಡಿರೋದು ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಎಕ್ಸ್‌ಪ್ಲೋರ್ ಅಂತ 3 ಜನ ಡಿಸೈಡ್ ಮಾಡಿ ಅಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾನೆ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಅವತ್ತು ಅವ್ರ ಜೊತೆ ಆಗಿದ್ದಂಥ ಕಾನ್ವರ್ಸೇಷನ್ಸ್. ಹುಡುಗರಿಗೆಲ್ಲ ಸೈಟ್ ಹೊಡಿತಿದ್ದಾರೆ. ಮಜಾ ಮಾಡ್ತಿದ್ದಾರೆ. ನಾನ್ ಕೇಳ್ದೆ ಸೊ ಗುಡ್ ಲುಕಿಂಗ್ ಯಾರೋ ಹುಡುಗ ಈಸ್ ವೆರಿ ಹ್ಯಾಂಡ್ಸಮ್ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಾನು ಕೇಳ್ದೆ, ಗುಡ್ ಲುಕಿಂಗ್ ಕ್ರೈಟೀರಿಯಾನಾ ನಿಮ್ಗೆ ಇಷ್ಟ ಆಗಕ್ಕೆ ಒಬ್ಬ ಹುಡುಗ ಅಂತ? ಗುಡ್ ಹಾರ್ಟೆಡ್ ತುಂಬಾ ನೋಡ್ಬಿಟ್ಟಿದೀವಿ. ಅಟ್ ಲೀಸ್ಟ್ ಇವಾಗಾದ್ರೂ ಗುಡ್ ಲುಕಿಂಗ್ ನೋಡ್ಬೇಕು. ಸೋ ಪ್ರಾಕ್ಟಿಕಲ್ ಅಲ್ಲ. ಓ ಮೈ ಗಾಡ್! ಅವತ್ ರಾತ್ರಿ ಪೂರ್ತಿ ಸ್ಟಾರ್ ಗೇಸಿಂಗ್ ಮಾಡ್ಕೊಂಡು ಮನ್ ಮೇಲೆ ಮಲ್ಕೊಂಡು ಅವ್ರು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಲಿಲ್ಲ. ಅವ್ರಿಗೆ ಟಯರ್ಡ್ ಆಗಿತ್ತು. ಬಟ್ ನಾನು ಕಂಟಿನ್ಯೂ ಮಾಡಿದೆ. ಅವ್ರು ಇವತ್ತಿಗೂ ಅವ್ರ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರು ಅವರಿಗೆ ಆ್ಯಕ್ಟರ್ಸು, ಆರ್ಟಿಸ್ಟ್‌ಗಳನ್ನೆಲ್ಲ ಮೀಟ್ ಮಾಡಿದ್ರೆ ಅವ್ರಿಗೇನೋ ರೆಸ್ಪೆಕ್ಟ್. ಆ್ಯಂಡ್ ನಾನು ಬೇರೆ ಒಬ್ಬಳೇ ಹೋಗಿದ್ನಲ್ಲ, ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿಕೊಂಡು ನಂಗೆ ಐ ಆಮ್ ಗುಡ್ ಲಿಸ್ನರ್. ಸ್ಟೋರೀಸ್ ಜನರೆಲ್ಲ ಸ್ಟೋರೀಸ್ ನನಗೆ ಕ್ಯಾರೆಕ್ಟರ್ಸ್ ಎಲ್ಲ ಈ ಸ್ಟೋರಿನಲ್ಲಿ ಈ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಆ ಥರ ನೋಡ್ತೀನಿ. ಹಂಗೆಲ್ಲ ಟ್ರಾವೆಲ್ ಮಾಡ್ತಾ ಕಾಡಲ್ಲಿ ಪ್ರಾಣಿಗಳೆಲ್ಲ ನೋಡ್ಕೋದಲ್ಲ ಟ್ರೆಕ್ಕಿಂಗ್ ಜಾಗದಲ್ಲಿ ಸಿಗಲ್ಲ ನಿಮ್ಗೆ. ಸಿಗಲ್ಲ. ಏನು ಕಾಣಿಸಲ್ವಾ ಯಾವ ಪ್ರಾಣಿನೂ? ಹಕ್ಕಿಗಳು, ಪ್ರಿನ್ಸ್ ಕಾಣುತ್ತೆ. ಹಾ. ಬಟ್ ಜನ ಓಡಾಡೋ ಟೈಮಲ್ಲಿ ನಿಮ್ಗೆ ನೋಡೋದಕ್ಕೆ ಸರಿ, ಹಾವುಗಳನ್ನು ನೋಡ್ತೀರ? ಹಾವುಗಳು ಇದು ಹೇಳ್ತಾರೆ ಅವರು ಟ್ರೆಕ್ ಗೈಡ್ಸು, ಇದು ಚಿರತೆದು ಫುಟ್ ಪ್ರಿಂಟ್ ನೋಡಿ ಹಂಗೆ ಹಿಂಗೆ. ನಮಗೆ ಹೆಂಗ್ ಗೊತ್ತಾಗುತ್ತೆ? ಏನಾದರೂ ಆಗಿರ್ಬೋದು ಅದು. ಬಟ್ ಅದು ಟ್ರೆಕ್ಕಿಂಗ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಟಯರ್ಡ್ ಮಾಡಿಸುತ್ತೆ ನಿಮ್ಮನ್ನ. ಈಗ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನಲ್ ಚಾಯ್ಸಸ್ ಅಂತಲ್ಲ, ಅನಿವಾರ್ಯತೆ. ಓಕೆ, ಈಗ ನಿಮ್ಮ ಲೈಫಲ್ಲಿ ತೊಗೊಂಡಂಥ ಡಿಸಿಷನ್ಸ್ ಇಂದ ಹಿಡಿದು ಎಷ್ಟೋ ಜನ ಹೆಣ್ಮಕ್ಳು ಈಗ ಮನೆಗಳಲ್ಲಿ ಸಮಸ್ಯೆಗಳಾಗ್ತಿದ್ದಾರೆ. ಕೆಲವು ಹೆಣ್ಮಕ್ಳಿಗೆ ಮದುವೆ ಆಗ್ಬಿಟ್ಟು ಗಂಡಂದ್ರ ಜೊತೆನೋ ಅತ್ತೆ ಮಾವದ್ರ ಜೊತೆ ಸಮಸ್ಯೆ ಆಗಿದ್ರೆ ಅವರಿಗೆ ಒಳಗಿರೋಕ್ಕಾಗ್ತಿಲ್ಲ, ಹೊರಗೆ ಬರೋ ಧೈರ್ಯ ಇಲ್ಲ ಅಂತ ಹೆಣ್ಮಕ್ಳಿಗೆ ಏನು ಹೇಳ್ತಾರೆ ನೀವು? ಮೊದಲು ಹೇಳೋದು, ರಿಸಾಲ್ವ್ ಆಗೋ ಹಾಗಿದ್ರೆ ದಯವಿಟ್ಟು ರಿಸಾಲ್ವ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಇವತ್ತಿಗೂ ತುಂಬ ಬೆಲೆ ಕೊಡ್ತೀನಿ ನಾನು. ಫ್ಯಾಮಿಲಿಗೆ, ಭಾವನೆಗಳಿಗೆ, ವ್ಯಕ್ತಿಗಳಿಗೆ, ಅವರ ಸ್ಟ್ರಗಲ್ಗೆ ತುಂಬ ಬೆಲೆ ಕೊಡ್ತೀನಿ. ಹೆಣ್ಣು ಮಕ್ಕಳು, ನನ್ನ ಲೈಫಲ್ಲಿರೋ ಹೆಣ್ಮಕ್ಳು ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಐ ಬಿಲೀವ್ ಮನೆ ಹೆಣ್ಣು ಮಗು ಖುಷಿಯಾಗಿದ್ರೆ, ಮನೆ ಹೆಣ್ಣು ಮಗು ಸರಿ ಇದ್ರೆ ಪ್ರತಿ ಮನೆನೂ ಖುಷಿಯಾಗಿರುತ್ತೆ. ಸೊ ನಿಮಗೆ ಅಡುಗೆ ಮಾಡ್ಕೊಡ್ಬೇಕು, ಕೆಲಸ ಮಾಡಬೇಕು ಅಂತ ಮದುವೆ ಆಗಬೇಡಿ. ಮೇಡ್ ಇಟ್ಕೊಳ್ಳಿ. ಹೆಂಡತಿನ ಲೈಫ್ ಪಾರ್ಟ್ನರ್ ಥರ ನೋಡಿ. ಅವಳ ಡಿಸಿಷನ್ ಅವಳಿಗೆ ಮಾಡಕ್ಕೆ ಬಿಡಿ. ಅಕಸ್ಮಾತ್ ಒಂದು ಸಂಬಂಧದಲ್ಲಿ ನೀವು ಉಸಿರು ಕಟ್ಟೋಷ್ಟು ನೋವು ಅನುಭವಿಸ್ತಿದ್ದೀರಾ ಅಂದರೆ ಇಟ್ ಇಸ್ ಟೈಮ್ ಫಾರ್ ಯು ಟು ಕಮ್ ಔಟ್. ಒಬ್ರು ನಿಮಗೆ ಹಾರ್ಮ್ ಮಾಡ್ತಿದ್ದಾರೆ ಅಥವಾ ನಿಮಗೆ ನೀವು ಹಾರ್ಮ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀರಾ ಅಂತಂದ್ರೆ ಈಗ ನೀವು ಹೊರಗೆ ಬನ್ನಿ. ಪ್ರಪಂಚ ತುಂಬ ದೊಡ್ಡದಾಗಿದೆ. ನೀವು ಆ ಉಸಿರು ಕಟ್ಕೊಂಡು ಒಂದು ಕಡೆ, ಅದು ನಿಮ್ಮ ಸ್ವಂತ ಮನೆನಾಗಿರಲಿ, ಅಲ್ಲಿರೋ ಅವಶ್ಯಕತೆ ಇಲ್ಲ. ಬಟ್ ಇಫ್ ಇಟ್ ಈಸ್ ರಿಸಾಲ್ವಬಲ್, ಮಾತಾಡಿ. ಎದುರುಗಡೆ ಇರೋ ವ್ಯಕ್ತಿ ಕೂಡ ಅರ್ಥ ಮಾಡ್ಕೊಳ್ಳುವಂಥ ಒಂದು ಮೈಂಡ್ಸೆಟ್ ಅಲ್ಲಿದ್ರೆ ದಯವಿಟ್ಟು ಮಾತಾಡಿ ರಿಸಾಲ್ವ್ ಮಾಡ್ಕೊಳ್ಳಿ. ಅಥವಾ ಸೀಕ್ ಫಾರ್ ಹೆಲ್ಪ್. ನನಗಾಗಲಿಲ್ಲ, ಅದು ಇವತ್ತಿಗೂ ಆಗಲ್ಲ. ಹೈಪರ್ ಇಂಡಿಪೆಂಡೆಂಟ್ ನಾನು. ರಾಜೇಶ್, ನಂಗೆ ಇದು ಬೇಕು ಅಂತ ನಂಗೆ ಕೇಳೋಕ್ಕಾಗಲ್ಲ. ಹೌದಾ? ಆಗಲ್ಲ. ತುಂಬ ಕಷ್ಟ. ಹೇಳಿದ್ನಲ್ಲ, ಒಬ್ಬ ಫ್ರೆಂಡ್, ಬ್ರದರ್ ಫಿಗರ್ ಅಂತ, ಅವನೊಬ್ಬನ ಹತ್ರನೇ ಫಿನಾನ್ಷಿಯಲ್ ಕ್ರೈಸಿಸ್ ಆದಾಗ, ಮಚ್ಚ ಹಿಂಗಿದೆ, ಗಿವ್ ಮಿ 3 months, ನಾನು ರಿಟರ್ನ್ ಕೊಡ್ತೀನಿ. ಎಕ್ಸಾಕ್ಟ್ಲಿ 3 monthsಲ್ಲಿ ನಾನು ರಿಟರ್ನ್ ಕೊಟ್ಟಿರ್ತೀನಿ. ಅವನು ಯಾಕೆ ಏನೂ ಕೇಳಲ್ಲ. 2ನೇ ಸತಿ ಕೇಳೋ ಹಾಗೆ ಇಟ್ಕೊಳ್ಳಲ್ಲ. ಆ್ಯಂಡ್ ನಾನು ಬಹುಶಃ ಕಷ್ಟಪಟ್ಟು ಒಂದು ಸತಿ ಕೇಳ್ತೀನಿ, ರಾಜೇಶ್ ಕ್ಯಾನ್ ಯು ಡೂ ದಿಸ್, ಇದು ಸಹಾಯ ಮಾಡ್ತೀರಾ ಅಂತ. ನೆಕ್ಸ್ಟು ಹಾಂ ಓಕೆ ಮಾಡ್ತೀನಿ ಅಂತ ನೀವು ಮರೆತು ಹೋಗಿರ್ತಾರೆ. ನೆಕ್ಸ್ಟ್ ನಂಗೆ ಕೇಳೋಕ್ಕಾಗಲ್ಲ. ಇಟ್ಸ್ ಓಕೆ, ನಾನೇ ಮಾಡ್ಕೋತೀನಿ. ಹೈಪರ್ ಇಂಡಿಪೆಂಡೆಂಟ್ ನಾನು. ಈಗಲೂ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಡ್ರೈವ್ ಮಾಡ್ಕೊಂಡು ಸೆಟ್ಟಿಗೆ ಹೋಗ್ತೀನಿ. ಅಲ್ಲಿ ಮೇಕಪ್ ನಾನೇ ಮಾಡ್ಕೋತೀನಿ. ಕೆಲಸ ಮುಗಿಸ್ತೀನಿ. ಮನೆಯಿಂದನೇ ಫುಡ್ ಪ್ರಿಪೇರ್ ಮಾಡಿ ತೊಗೊಂಡು ಹೋಗ್ತೀನಿ. ವಾಪಸ್ ಬಂದಮೇಲೆ ಮನೆ ಕೆಲಸ ಏನಿದೆ ಅದು ಮುಗಿಸ್ತೀನಿ. ಒಂಥರ OCD ಬೇರೆ ಇದೆ ನನಗೆ. ಬಹುಶಃ ಇದೆಲ್ಲ ಕೆಲವೊಂದು ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸಿಂದ ನಿಮ್ಮನ್ನು ನೀವು ಸೇನಾಗಿ ಇಟ್ಕೊಳ್ಳೋದಕ್ಕೆ, ಮನಸ್ಥಿತಿನ ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಅಭ್ಯಾಸಗಳನ್ನ
ಅಳವಡಿಸ್ಕೊತೀರಾ? ನಾನು ಡಿಸಿಪ್ಲಿನ್ ಅನ್ನೋ ಒಂದು ಅಭ್ಯಾಸನ ತುಂಬ ಅಳವಡಿಸ್ಕೊಂಡಿದ್ದೀನಿ. ನಂಗೆ ಸಕ್ಸಸ್‌ಫುಲ್ ಆಗಬೇಕು. ಸಕ್ಸಸ್‌ಫುಲ್ ಇನ್ ದ ಸೆನ್ಸ್ ಫೇಮ್ ಬೇಕು ಅನ್ನೋ ಕಾರಣಕ್ಕಾಗ್ಲಿ, ಜನರ ಮೆಚ್ಚುಗೆ ಬೇಕು ಅನ್ನೋ ಕಾರಣಕ್ಕಾಗ್ಲಿ, ದುಡ್ಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕಲ್ಲ. ಇಷ್ಟು ಎಲ್ಲ ಕಷ್ಟಪಟ್ಟಿದ್ದೀನಲ್ಲ, ಇದಕ್ಕೊಂದು ಅರ್ಥ ಇರಬೇಕು. ಆ ಥರ ಸಕ್ಸಸ್ ಬೇಕು. ಅದಕ್ಕೆ ಇವತ್ತಿಗೂ ಕಷ್ಟಪಡ್ತಿದ್ದೀನಿ. ಈ ಫಿನಾನ್ಸ್ ಅಂತಂದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಹೇಗೆ ಪ್ಲಾನ್ ಮಾಡ್ತೀರಾ? ನಾನು ಏನಾದ್ರು ಇನ್ವೆಸ್ಟ್ಮೆಂಟ್ಸ್ ಮಾಡಿರೋದು? ಈಗ ಶುರು ಮಾಡಿದ್ದೇನೆ. ಶೇರ್ಸ್, ಗೋಲ್ಡ್ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮುಂಚೆ ಎಲ್ಲಿ ಫಿನಾನ್ಸ್ ರಾಜೇಶ್? ಒಂದು ಸ್ಪೂನಿಂದ ಹಿಡಿದು ಪ್ರತಿಯೊಂದೂ ಈ ತಿಂಗಳು ಇದು ತಗೋಬೇಕು, ಈ ತಿಂಗಳು ಇದು ತಗೋಬೇಕು, ಈ ತಿಂಗಳು ಗ್ಯಾಸ್ ತಗೋಬೇಕು, ಈ ತಿಂಗಳು ಫ್ರಿಡ್ಜ್ ತಗೊಳ್ಳೋಣ, ಈ ತಿಂಗಳು ಟಿ ವಿ ತಗೊಳ್ಳೋಣ. ಮನೆ ಬೇಸಿಕ್ಸ್ ನನ್ನ ಮನೆ ಮಾಡೋದಕ್ಕೆ ಆಲ್ಮೋಸ್ಟ್ ಸರಿ ದಾರಿನಲ್ಲಿ ತುಂಬ ಕಷ್ಟ ಆಗುತ್ತೆ. ಐ ಥಿಂಕ್ ಮುದ್ದುಲಕ್ಷ್ಮಿ 4 ವರ್ಷ ನಡೆದಾಗ, ಆಗ ನಾನು ಪಿ ಜಿಯಿಂದ ಮನೆಗೆ ಶಿಫ್ಟ್ ಆಗಿ ನಂದು ಅಂತ ಮನೆ ಮಾಡಿಕೊಂಡು ಬೇಸಿಕ್ಸ್ನೆಲ್ಲ ಸೆಟ್ಲ್ ಮಾಡಿಕೊಂಡು ಈಗ ಒಂಚೂರು ಕಂಫರ್ಟ್ ಝೋನಲ್ಲಿದ್ದೀನಿ. ಈಗ ಏನೇ ಇದ್ರೂ ಸರಿ, ಓಕೆ, ಏನೋ ವೇಸ್ಟ್ ಎಕ್ಸ್ಪೆಂಡಿಚರ್ಸ್ ಇರಲ್ಲ, ಎಕ್ಸ್ಟ್ರಾ ಏನಾದರೂ ಪೇಮೆಂಟ್ ಬಂತ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ಬಿಟ್ಟು ನನ್ನ ಲೈಫ್ ಬೇರೆ ಅದೇ ಫ್ರೆಂಡ್ಸು, ಅದು ಬಿಟ್ಟರೆ ಟ್ರಾವೆಲಿಂಗು, ಟ್ರೆಕ್ಕಿಂಗು, ಕೆಲಸ. ಅಲ್ಲ, ಈಗ ಸರಿದಾರಿಲಿ ಅಂದ್ರಲ್ಲ, ಈಗ ನಿಮ್ ಜೊತೆಗೆ ಬಂದಂತ ಎಷ್ಟೋ ಜನ ಆರ್ಟಿಸ್ಟ್ಗಳು, ಸಿನಿಮಾದವ್ರು ಆಗ್ಬೋದು, ಸೀರಿಯಲ್ಸ್ ಆಗ್ಬೋದು, ಅಥವಾ ಬೇರೆ ಫ್ರೆಂಡ್ಸ್ ಆಗ್ಬಿರ್ಬೋದು, ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ಸಡನ್ ಆಗಿ ಶ್ರೀಮಂತರಾಗ್ಬಿಡ್ತಾರೆ ಗೊತ್ತಾ? ಅದು ರಾತ್ರಿ ಮನೆಗಳು, ಕಾರು, ಬಂಗೆ, ಏನೇನ್ ಬೇಗ ಎಲ್ಲ ತಗೊಂತಾರಲ್ಲ, ಅಂತವ್ರನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ವಾವ್, ಏನಾಯ್ತೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ಗಾದ್ರೂ ಆಯ್ತಲ್ಲ ಅಂತ ಖುಷಿ ಪಡ್ತೀನಿ. ಇದರ ಅಕ್ಕಪಕ್ಕ ನಿಮ್ಮ ಅಕ್ಕಪಕ್ಕ ನೋಡಿದಿರಾ? ಏನ್ ಅನ್ಸುತ್ತೆ ಅವರು ನಿಮ್ ಮಾತುಕತೆ ಕುತ್ಕೊಂಡು? ನಂಗೆ ಸ್ವಾಭಿಮಾನನೇ ದೇವ್ರು. ಸ್ವಾಭಿಮಾನದಿಂದ ಬದುಕ್ತಿರೋಂಥ ಹೆಣ್ಮಕ್ಳಿಗೆ ಅವ್ರಿಗೆ ಗೊತ್ತು ಒಂದೊಂದು ರೂಪಾಯಿ ಬೆಲೆ ಏನು ಅಂತ. ಮನೆಯಲ್ಲಿ ನನ್ನ ಮನೆಗೆ ಬಂದ ಯಾರೇ ಆಗಿದ್ದು ಹೇಳ್ತಾರೆ, ನೆಮ್ಮದಿ ಇದೆ ನಿಮ್ಮ ಮನೆಯಲ್ಲಿ ಅಂತ. ಒಂದೊಂದು ನನ್ನ ಸ್ವಯಾರ್ಜಿತ. ಆ ನೆಮ್ಮದಿ ಇದೆಯಲ್ಲ, ಆ ನೆಮ್ಮದಿ ಅದೇ ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡಿ ಅದೇ ಲಕ್ಸುರಿಯಸ್ ಮನೆಯಲ್ಲಿ ಮಲ್ಕೊಂಡಾಗ ಸಿಗತ್ತವರಿಗೆ, ಅಥವಾ ನಿದ್ದೆ ಬರುತ್ತಾ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಬರುತ್ತೆ. ಖುಷಿಯಿಂದ ತಿಂತೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಅವ್ರ ದಾರಿಗಳು ಯಾವುದು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಅವ್ರ ಕಥೆ ಗೊತ್ತಿಲ್ಲ. ಬಟ್ ಅಷ್ಟು ಈಸಿ ಇಲ್ಲ ರಾಜೇಶ್ ಲೈಫ್. ಇದು ಮೇಯ್ನಾಗಿ ಈ ಇಂಡಸ್ಟ್ರಿ ಅಷ್ಟು ಈಸಿ ಇಲ್ಲ. ಸ್ಟಾರ್ಟಿಂಗ್ ಹೊಸದಾಗಿ ಬಂದಾಗ ಏನಂತಾರೆ, ಫ್ರೆಶ್ ಫೇಸ್ ಅಂತಾರೆ, ಆ್ಯಕ್ಟಿಂಗ್ ಬರಲ್ಲ ಅಂತಾರೆ. ಒಂದೆರಡು ಪ್ರಾಜೆಕ್ಟ್ ಮಾಡಿದ್ಮೇಲೆ ಏನು ಹೇಳ್ತಾರೆ, ರಿಪಿಟೇಟಿವ್ ಫೇಸ್ ಬೇಡ, ನಮಗೆ ಫ್ರೆಶ್ ಫೇಸ್ ಬೇಕು. ಮುಂಚೆ ಎಲ್ಲ ಐ ಕೀಪ್ ಟೆಲಿಂಗ್, ಆ್ಯಕ್ಟಿಂಗ್ ಮಾಡಿ ಅವ್ರನ್ನ ಸಾಬೀತು ಮಾಡಿಕೊಂಡು ಜನರ ಮನಸ್ಸು ಗೆದ್ದು ಫೇಮಸ್ ಆಗ್ತಿದ್ರು. ಈಗ ಫೇಮಸ್ ಆಗ್ತಾರೆ ಫಸ್ಟ್, ಆಮೇಲೆ ಆ್ಯಕ್ಟರ್ಸ್ ಆಗ್ತಾರೆ. ಅಲ್ಲ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡಿ ಚಾನ್ಸ್ ಕೊಡ್ತಾರಂತೆ. ಇವತ್ತಿಗೂ ನಂದು ಈಗ ನನ್ನ ಸೋಷಿಯಲ್ ಮೀಡಿಯಾ ಅಷ್ಟು ಆ್ಯಕ್ಟಿವ್ ಇಲ್ಲ, ತುಂಬ ಕಡಿಮೆ ಹ್ಯಾಂಡಲ್ ಮಾಡಬೇಕಲ್ಲ ಅಂತ ಮಾಡ್ತೀನಿ. ಬಟ್ ಇವತ್ತಿಗೂ ಯಾರೇ ಕಾಸ್ಟಿಂಗ್ ಅವ್ರು ಕಾಲ್ ಮಾಡಿದ್ರು, ಅಥವಾ ಯಾವುದೇ ಚಾನೆಲ್ ಅವ್ರು ಕಾಲ್ ಮಾಡಿದ್ರು, ನೀವು ಇನ್ಸ್ಟಾಗ್ರಾಮ್ ಲಿಂಕ್ ಕಳಿಸಿ. ನಿಮ್ ಫಾಲೋವರ್ಸ್ ಎಷ್ಟು? ಫಾಲೋವರ್ಸ್ ಇಟ್ಕೊಂಡು ಏನು ಮಾಡೋಣ ರಾಜೇಶ್? ಫಾಲೋವರ್ಸ್ ಎಲ್ಲ ಮುಖ್ಯ. ಜನರ ಪ್ರೀತಿ ಗಳಿಸಬೇಕು. ವಿಖ್ಯಾತಿಗೂ ಕುಖ್ಯಾತಿಗೂ ವ್ಯತ್ಯಾಸ ಈಗ ಗೊತ್ತೇ ಇಲ್ಲ. ಈಗ ಅದೇ ಪ್ರೀತಿ ಗಳಿಸ್ಬೇಕು ಅಂತ ಬಿಗ್ ಬಾಸ್ ಮನೆಗೆ ಬೇರೆ ಕಾಲಿಡ್ತೀರ. ಅಬ್ಬಾ, ತಾಳ್ಮೆ ಇದೆಯಾ ನೀವು ಕೇಳೋದಕ್ಕೆ? ನಾನು ಅನ್ಕೊಂಡೆ ಲಾಸ್ಟ್ ಇಯರ್ ಹೋಗ್ಬೇಕಿತ್ತು. ಲಾಸ್ಟ್ ಇಯರ್ ಕಾರಣಾಂತರದಿಂದ ಹೋಗೋದಕ್ಕಾಗಲಿಲ್ಲ. ಈ ವರ್ಷ ಐ ಫೆಲ್ಟ್ ಓಕೆ, ಏನು ಆ್ಯಂಕರಿಂಗ್ ಆಯಿತು, ಆ್ಯಕ್ಟಿಂಗ್ ಆಯಿತು, 5 ಸೀರಿಯಲ್ ಹೀರೋಯಿನ್ ಆಯಿತು. ನೆಕ್ಸ್ಟ್ ಕೇಳ್ತಾರೆ, ಅತ್ತಿಗೆ ರೋಲ್ ಮಾಡ್ತೀರಾ, ಅಮ್ಮ ರೋಲ್ ಮಾಡ್ತೀರಾ? ಇಲ್ಲ, ವಿ ಆಲ್ ಏಜ್ ಅಶ್ವಿನಿ. ಇದು ನನಗೆ ಬಂದಂಥ ಮಾತು. ವಿ ಆಲ್ ಏಜ್ ಅಶ್ವಿನಿ, ಐ ಥಿಂಕ್ ಯು ಶುಡ್ ಟೇಕ್ ಇಟ್ ಅಪ್ ಅಂತಾರೆ. ಇಷ್ಟು ಕನ್ಸು ಕಟ್ಟು ಬಂದಿರೋದು ನಿಮ್ಮ ಚೌಕಟ್ಟಲ್ಲಿ ನಾನು ಒಬ್ಳೆ ಆಗಕ್ಕಲ್ಲ ಗುರುವೆ. ಇಷ್ಟು ದೂರ ಬಂದು ಈಗ ಹೆಂಗೆ ಸೋತ್ಬಿಡ್ಲಿ? ಕಷ್ಟಪಡ್ತೀನಿ, ಪರವಾಗಿಲ್ಲ ಅಂತ. ಐ ಡೋಂಟ್ ನೋ, ಈಗ ಬಿಗ್ ಬಾಸ್ ಅಂತ ತಗೊಂಡೆ,
ಈ ಸೀಸನ್ ಸರಿ ಡಿಸಿಷನ್ನೋ ತಪ್ಪು ಡಿಸಿಷನ್ನೋ ಗೊತ್ತಿಲ್ಲ, ಅದರಿಂದ ತುಂಬಾ ಇಂಪ್ಯಾಕ್ಟ್ ಆಯಿತು ನೆಗೆಟಿವ್ಲಿ. ಪಾಸಿಟಿವ್ ಏನು ಗೊತ್ತಾ, ನನ್ನ ಡಾರ್ಕ್ ಸೈಡ್ ಯಾರಿಗೂ ನೋಡೋದಕ್ಕೆ ಸಿಗಲಿಲ್ಲ. ಪಾಸಿಟಿವ್. ಪಾಸಿಟಿವ್ ಅದು ಕಿರಿಕ್ ಮಾಡಿಲ್ಲ, ಅಥವಾ ಯಾವುದು ಲವ್ ಸ್ಟೋರಿ ಲವ್ ಆ್ಯಂಗಲ್ ಆಗಿಲ್ಲ, ಅಥವಾ ಯಾರನ್ನು ಅವಮಾನ ಅವಹೇಳನ ಮಾಡಲಿಲ್ಲ. ಭಾಷೆ ಭಾವ ಗೊತ್ತಿಲ್ದಿರೋರ್ನ ನಮ್ಮ ಜನ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಅವರು ನಿಮ್ಮನ್ನು ಇಟ್ಕೊಳ್ಲಿಲ್ಲ. ಸಾರಿ ಇಂಟೆಲಿಜೆಂಟ್ ವ್ಯಕ್ತಿತ್ವಕ್ಕೆ ಈಗ ನೋಡಿ, ವ್ಯಕ್ತಿತ್ವ ಅಂದ್ರೆ ನಮ್ಮನ್ನ ನಾವು ಗುರುತಿಸ್ಕೊಂಡು ನಮ್ಮ ಸರಿ ತಪ್ಪುಗಳನ್ನ ಎಲ್ಲ ಕನ್ಸಿಡರ್ ಮಾಡಿ, ಫಸ್ಟ್ ನಮ್ಮನ್ನ ನಾವು ಐಡೆಂಟಿಫೈ ಮಾಡಿ, ನಮ್ಮನ್ನ ನಾವು ಗ್ರೂಮ್ ಮಾಡಿಕೊಂಡು ಸಮಾಜಕ್ಕೆ ನಮ್ಮಿಂದ ಏನು ಕೊಡಕ್ಕಾಗುತ್ತೆ, ಸಮಾಜ ನಮ್ಗೇನು ಕೊಡ್ತಿದೆ ಎಲ್ಲ ನೋಡಿ ಒಂದಷ್ಟು ಇನ್ಸ್ಪಿರೇಷನ್ ಆಗಿ ನಿಂತಿರೋರ್ನ ನಾವು ವ್ಯಕ್ತಿತ್ವಗಳು ಅಂತ ಕರಿತೀವಿ. ವ್ಯಕ್ತಿತ್ವದ ಆಟ ಅಂದಾಗ ನಾನು ಅನ್ಕೊಂಡೆ, ಡ್ಯಾಮ್ ಇಂಟ್ರೆಸ್ಟಿಂಗ್ ಅಲ್ವಾ, ಇಷ್ಟು ವ್ಯಕ್ತಿತ್ವಗಳು. ನಾನು ಜೀವನದಲ್ಲಿ ಅಷ್ಟು ಜನದ ಜೊತೆ ಇರಲಿಲ್ಲ, ನಾನು ಒಂದೇ ರೂಫಲ್ಲಿ ಏನೆಲ್ಲ ಆಗ್ಬೋದು ನಾನಿದ್ರೆ ಅಂತ ಅನ್ಕೊಂಡು ಹೋದೆ. ಅಟ್ ದ ಸೇಮ್ ಟೈಮ್ ನನ್ನನ್ನು ತುಂಬ ಟಿಪಿಕಲಿ ನೋಡಿದ್ರು ಜನ, ಮುದ್ದುಲಕ್ಷ್ಮಿ ಆಗಿ ಆ ಡಿ ಗ್ಲಾಮರಸ್ ರೋಲಲ್ಲಿ. ನಾನು ಅನ್ಕೊಂಡೆ ಇಟ್ ಈಸ್ ಟೈಮ್ ಒಂಚೂರು ಎಕ್ಸ್ಪೆರಿಮೆಂಟ್ ಮಾಡೋಣ. ಆ್ಯಂಡ್ ನಂಗೆ ಯಾವಾಗಲೂ ನನ್ನ ಲಿಪ್ ಬಗ್ಗೆ ಒಂಚೂರು ಕಾನ್ಷಿಯಸ್ ಇತ್ತು, ಅಂದರೆ ಬಿಟ್ವೀನ್ ದ ಲಿಪ್ಸ್ ನಂಗೆ ಹಲ್ ಕಾಣಿಸ್ತಿತ್ತು, ಸ್ಮೈಲ್ ಮಾಡಿದಾಗ ಹಲ್ ಕಾಣಿಸ್ತಾ ಇತ್ತು. ನಾನು ಅನ್ಕೊಂಡೆ ಸರಿ ನಾನು ಏನೂ ಮಾಡಿಸಲ್ಲ, ಓಕೆ ಅಟ್ಲೀಸ್ಟ್ ಇದಾದರೂ ಫಿಲ್ ಮಾಡಿಸ್ಕೊಂಡು ಹೋಗೋಣ, ಸೊ ದಟ್ ಆ ಟಿಪಿಕಲ್ ಆಗಿ ಕಾಣ್ದಿರೋ ಒಂಚೂರು ಚೆನ್ನಾಗಿ ಕಾಣಿಸೋಣ, ವಿತೌಟ್ ಮೇಕಪ್ ಬೇರೆ ಇರೋದ್ರಿಂದ ಒಂಚೂರು ಕಾನ್ಫಿಡೆನ್ಸ್ ಬೂಸ್ಟ್ ಆಗಲಿ ಅಂತ ಒಂದು ಡಿಸಿಷನ್ ತೊಗೊಂಡೆ. ಲಿಪ್ ಫಿಲ್ಲರ್ಸ್ ಹೋಗೋ ದಿನ ತನಕ ನಾನು ನಿಮಗೆ ಫೋಟೋನು ತೋರಿಸ್ತೀನಿ, ಹೋಗೋ ದಿನ ತನಕ ಚೆನ್ನಾಗಿದೆ. ಆ್ಯಂಡ್ ಹೋಗೋ ಹಿಂದಿನ ದಿನ ಅವ್ರು ಹೇಳಿದ್ರು ಬಂದೊಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ ಅಂತ, ಒಂಚೂರು ಮತ್ತೆ ರೀಫಿಲ್ ಮಾಡಿದ್ರು. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅಲ್ಲಿ ಹೋಗೋ ತನಕ ಚೆನ್ನಾಗೇ ಇತ್ತು. ಐ ಡೋಂಟ್ ನೋ ಏನಾಯ್ತಂತ ಫುಲ್ ಸ್ವೆಲ್ಲಿಂಗ್ ಆಗಿ ನನ್ನ ಮುಖನೇ ನಂಗೆ ಅಲ್ಲಿ ಕನ್ನಡಿನಲ್ಲಿ ನೋಡ್ಕೊಳಂಗೆ ಆಗ್ತಿರ್ಲಿಲ್ಲ. ನನ್ನ ಫೋಟೋ ಬಂತಲ್ಲ, ಫೋಟೋ ಬಂದಾಗ ನಾನಾ ಇದು ಅನಿಸ್ತು. ಕಾನ್ಫಿಡೆನ್ಸ್ ಟಪ್ಪಂತ ಹೊಡೀತು ನನಗೆ. ಬಟ್ ಐಮ್ ಲೈಕ್, ಏನಿವಾಗ ಸರಿ ಆಗಿದೆ, ಏನು ಮಾಡೋಕ್ಕಾಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ಯು ಹ್ಯಾವ್ ಟು ಗೋ ಆನ್ ದ ಸ್ಟೇಜ್, ಹೋಗು, ನೋ ಪ್ರಾಬ್ಲಮ್, ಫೈಟ್ ಮಾಡೋ, ಯು ಆರ್ ಅ ಫೈಟರ್. ಇದಕ್ಕೆಲ್ಲ ಏನಕ್ಕೆ ಹಿಂದೇಟಾಗ್ತೀಯಾ? ಹೋದೆ ನಮ್ಮ ಜನಕ್ಕೆ ಲಿಪ್ಸ್ ಬಿಟ್ಟಿನೇನೂ ಕಾಣಿಸ್ಲಿಲ್ಲ. ನನ್ನ ಸ್ಟ್ರಗಲ್, ನನ್ನ ಕಥೆ ಕ್ಯಾಮ್ಫ್ಲಾಜ್ ಆಗೋಯ್ತು. ಅಲ್ಲಿ ಎವ್ರಿ ಡೇ ಕನ್ನಡಿ ನೋಡ್ತಿದ್ದೀನಿ, ಎಲ್ಲ ಕಂಟೆಸ್ಟೆಂಟ್ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಎವ್ರಿಬಡಿ, ಪ್ರತಿಯೊಬ್ರು. ನಂಗೆ ಅಯ್ಯೋ ಏನು ಮಾಡ್ಕೊಂಡೆ ಅಂತ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ನಾನು ಇಲ್ಲಿ ಬಂದಿದ್ದ ಕಾರಣನೇ ಬೇರೆ. ನರೇಟಿವೇ ಚೇಂಜ್ ಆಗೋಯ್ತಲ್ಲ, ಜನ ಹೇಗೆ ನೋಡ್ತಿರ್ಬೋದು ನನ್ನನ್ನು ಅಂತ. ನಿಮಗೆ ಗೊತ್ತಿತ್ತಾ ಹೊರಗೆ ನಿಮ್ಮ ತುಟಿ, ನಿಮ್ಮ ಲಿಪ್ಸ್ ಇಟ್ಕೊಂಡು ಟ್ರಾಲ್ ಮಾಡ್ತಿದ್ರು? ಫಸ್ಟ್ 3 ದಿನ ಅದೇ ಡಿಸ್ಕಷನ್, ನಾವೆಲ್ಲ ಮಿಂಗಲ್ ಆಗ್ತಿದ್ರಿ, ಆಗ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತಿದ್ವಿ, ಒಬ್ಬರೊಬ್ರ ಹತ್ರ ಮಾತಾಡ್ತಿದ್ವಿ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೇಳಿದ್ದಾರೆ, ನೀವು ಹಿಂಗಿರ್ಲಿಲ್ಲಲ್ಲ, ಏನಾಯ್ತು ನಿಮಗೆ, ಏನಕ್ಕೆ ಹಿಂಗೆ ಮಾಡಿಸ್ಕೊಳಕ್ ಹೋದ್ರಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಮಕ್ಕಳದಂಗೆ ಹೇಳಿದ್ದಾರೆ. ಅವು ಜೋಕ್ಸು ಮಾಡಿದ್ದಾರೆ, ನೀವು ಯಾರ್ಯಾರನ್ನ ಎಂಟರ್ಟೈನರ್ ಅಂತ ಕರಿತಿರೋ. ಆದರೆ ಐಸೆ ಜೋಕ್ಸ್ ಮಾಡಕ್ ಮುಂಚೆ ಒಂದ್ಸಲ ಯೋಚನೆ ಮಾಡಿಯಲ್ಲ. ಬಟ್ ಅವ್ರುಗಳೆಲ್ಲ ಹೋಗೋ ಮುಂಚೆ ತಿಂಗಳು ಟ್ರೀಟ್ಮೆಂಟ್ ತಗೊಂಬಂತಿದ್ದಾರೆ. ಎಲ್ಲರೂ ತಗೊಂಡಿದ್ದಾರೆ ರಾಜೇಶ್, ಎವ್ರಿ ಇಂಡಿವಿಜುವಲ್ ಎಲ್ಲರೂ. ಸೋ ಕ್ಲಿನಿಕ್ ನೀವು ನೋಡಿದ್ರೆ ಎಲ್ರದ್ದು ಸಿಗ್ಬಿಡತ್ತೆ. ನಾನ್ ಮಾಡಿಸಿದ್ದು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್. ಎಲ್ಲರೂ ಒಂದೇ ಕಡೆ ಕೊಲಾಬ್ರೇಷನ್ ಹೋಗಿರ್ಬೇಕು. ಕೊಲಾಬ್ರೇಷನ್ ನಾನು ದುಡ್ಡು ಕೊಟ್ಟು ಹೋದಪ್ಪ. ನೀವು ದುಡ್ಡು ಕೊಟ್ಟು ಹೋದ್ರ? ನಿಮ್ ಟ್ರೀಟ್ಮೆಂಟ್ ನೀವು ದುಡ್ಡು ಕೊಟ್ಟಿದ್ರಿ? ದುಡ್ಡು ಕೊಟ್ಟು ಹೊಡ್ಸ್ಕೊಂಡು. ಬಟ್ ಅಲ್ಲಿ 10ನೇ ದಿನ ನಾವು ಹೊರಗಡೆ ಹೋಗ್ತೀವಿ, ಏನೋ ಇನ್ಸಿಡೆಂಟ್ ಆಗುತ್ತೆ ಆ ಜಾಗದ್ದು, ನಾವು ಹೊರಗಡೆ ಹೋಗ್ತೀವಿ. 10ನೇ ದಿನ ಆ ಕ್ರೂ ಮೆಂಬರ್ ಹೇಳ್ತಾರೆ, ಏನಕ್ಕೆ ಹಿಂಗೆ ಮಾಡಿಸ್ಕೊಳಕ್ ಹೋದ್ರಿ, ಮಾಡಿಸ್ಕೋಬಾರ್ದಾಗಿತ್ತು. ಅಲ್ಲಿ ತನಕ ನಾನು ತಳ್ದೆ ನನ್ನನ್ನು ನಾನು, ಏನಾಗಿಲ್ಲ, ಬಿಟಾಕು ಚೋಕೆ ಬಿಟಾಕು ಅಂತ. ಆಗ ಹೊಡೀತು ನನಗೆ, ಇದು ಹೈಲೈಟ್ ಆಗ್ತಿದ್ಯಾ? ಇದು ಔಟ್ ಆಗಿ ಬಂದ್ಮೇಲೆ ಬಂದ್ಮೇಲೆ ಓಕೆ ಓಕೆ 10ನೇ ದಿನ ನಮ್ದು ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಜಾಗ ಸೆಟ್ ಏನಿದೆ ಆ ಜಾಗದ ಒಂದು ಏನೋ ಸಿಚುಯೇಷನ್ ಓ ಕೇಸ್ ಆಗಿ ಓಕೆ ಓಕೆ ಸಮ್ ಕಂಪ್ಲೇಂಟ್ ಏನೋ ಓಕೆ ನಿಮ್ಮನ್ನ ಶಿಫ್ಟ್ ಮಾಡ್ತಾರಲ್ವಾ? ಎಕ್ಸಾಕ್ಟ್ಲಿ. ಆಗ ನಿಮ್ಗೆ ಅವಾಗ ಡೌಟ್ ಬಂತು. ನಾನು ಅನ್ಕೊಂಡೆ ನಮ್ಮ ಜನ ಇಷ್ಟಕ್ಕೆಲ್ಲ ಜಡ್ಜ್ ಮಾಡೋರಲ್ಲ, ನನ್ನ ಕಥೆ ನೋಡಿದ್ದಾರೆ,
ನನ್ನನ್ನು ನೋಡ್ತಾರೆ. ಎವ್ರಿ ಸತಿ ನಾಮಿನೇಟ್ ಆದಾಗ್ಲೂ ಕಾರಣ ಕೊಟ್ಟಿದ್ದು ಈ ಜೋಡಿ ಸ್ಟ್ರಾಂಗ್ ಆಗಿದೆ ನಾಮಿನೇಟ್ ಮಾಡ್ತಿದ್ದೀವಿ ಅಂತ. ಯಾರು ವೀಕ್ ಅಂತ ನಾಮಿನೇಟ್ ಮಾಡಿಲ್ಲ. ಥರ್ಡ್ ವೀಕ್ 3 ವಾರ ನಾಮಿನೇಟ್ ಆಗಿದ್ದೀನಿ. 3ನೇ ವಾರ ಎಲಿಮಿನೇಟ್ ಆಗಿ ಹೊರಗೆ ಬಂದಾಗ್ಲೂ ಕೂಡ ಆ, ಬರೀ ಲಿಪ್ ಟ್ರಾಲ್ಸ್. 35 ಇಂಟರ್ವ್ಯೂ ಕೊಟ್ಟಿದ್ದೀನಿ. 34 ಇಂಟರ್ವ್ಯೂ ತುಟಿ ಬಗ್ಗೆ ಕೇಳ್ತಾರೆ. ಒಂದೇ ಒಂದು ಇಂಟರ್ವ್ಯೂ ಮಾಧ್ಯಮ ಅನೇಕ ಅಂತ ನಂಗಿನ್ನೂ ನೆನಪಿದೆ. ಅವರೊಬ್ಬರೇ ಅದನ್ನ ಮೆನ್ಷನ್ ಕೂಡ ಮಾಡಿಲ್ಲ. ಬೈ ದ ವೇ ನಾನು ಮೆನ್ಷನ್ ಮಾಡಲಿಲ್ಲ ಈಗ. ಥ್ಯಾಂಕ್ ಯು. ನೀವೇ ಬಟ್ ನೀವೇ ನಾನು ಹೇಳಿದ್ದು. ಮನ್ಸಿಂದ ಹೇಳ್ತಾ ಇದ್ದೀನಿ, ಜಡ್ಜ್ಮೆಂಟ್ಸ್ ಹೇಗೆಲ್ಲ ಮಾಡ್ಬೋದು, ಅಲ್ಲಿ ಯಾರ್ಯಾರು ಏನೇನೋ ಮಾಡಿಸ್ಕೊಂಡು ಹೋಗಿದ್ದಾರೆ. ಬಟ್ ಅದು ಜನನ್ನ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಮೇ ಬಿ ನನ್ನ ಟೈಮಿಂಗ್ ರಾಂಗ್ ಇತ್ತು ಅನ್ಸುತ್ತೆ, ಬ್ಯಾಡ್ ಲಕ್ ಅನ್ಸುತ್ತೆ. ಇಲ್ಲ ಹಂಗೆ ಕನ್ಕೋತೀರ, ಅದು ಒಂದು ಎಕ್ಸ್ಪೀರಿಯನ್ಸ್. ಏನೋ ಆಗ್ಬೇಕಿತ್ತು, ಆಯ್ತು ಅಷ್ಟೇ. ಆಗಿದ್ದಾದ್ಮೇಲೆ ಇದೆಯಲ್ಲ, ಎಲ್ಲೂ ಹೋಗಕ್ಕಾಗ್ತಿಲ್ಲ. ಎಲ್ಲಿ ಹೋದ್ರೂನು ನೀವು ಚೆನ್ನಾಗಿದ್ದೀರಲ್ಲ ಮೇಡಮ್, ಏನ್ ಮಾಡಿಸ್ಕೊಂಡ್ರಿ? ಹಿಂಗೆ ಕೇಳೋರು. ಮಕ್ಕಳು ಬಂದು ಕೇಳೋರು, ಏನಕ್ಕೆ ಹಿಂಗೆ ಇಷ್ಟು ಚೆನ್ನಾಗಿದ್ದೀರಲ್ಲ, ಏನಕ್ಕೆ ಅಲ್ಲಿ ಚೆನ್ನಾಗೇ ಕಾಣಿಸ್ಲಿಲ್ಲ ಮೇಡಮ್ ನೀವು. ನಾವೆಲ್ಲರಲ್ಲೂ ಅದೊಂದು ನಮ್ಮ ಸೊಸೈಟಿಲಿ ಕೆಲವ್ರ ಹತ್ರ ಇದೊಂದು ಕೆಟ್ಟ ಬುದ್ಧಿ ಇರತ್ತೆ. ಒಬ್ಬ ವ್ಯಕ್ತಿ ನಿಮ್ ಮುಂದೆ ಬಂದು ಬಾಡಿ ನಿಂತ್ಕೊಂಡ್ರೆ ಶೇಮಿಂಗ್. ಅವ್ರೇನೋ ಸ್ಟ್ರಾಂಗ್ ಆಗಿದ್ರೆ ಅವ್ರ ಬಗ್ಗೆ ಒಳ್ಳೇದು ಒಂದು ಮಾತಾಡಲ್ಲ. ನಿಮ್ ತಲೆಯಲ್ಲಿ ಯಾಕೆ ಕೂದಲು ಕಮ್ಮಿ ಆಯ್ತು, ನೀವ್ ಯಾಕೆ ಕಪ್ಪಗಿದ್ದೀರಾ, ನೀವ್ ಯಾಕೆ ದಪ್ಪಕ್ಕಿದ್ದೀರಾ, ದಪ್ಪಕ್ಕಿದ್ದೀರಾ, ನೀವ್ ಯಾಕೆ ಸಣ್ಣಕ್ಕಿದ್ದೀರಾ, ಏನಾದ್ರು ಪ್ರಾಬ್ಲಮ್ ಆಗಿದೆ ಜನಕ್ಕೆ. ನೀವ್ ಯಾಕೆ ಬಟ್ಟೆ ಹಿಂಗ್ ಹಾಕೋತೀರಾ? ಐ ನೀವು ಈ ಚೂಸ್ ಬಟ್ಟೆ ಟು ಬಿ ಹಾಕ್ತೀರಾ ನೀವು? ಸಿಂಪಲ್. ಐ ಚೂಸ್ ಟು ಬಿ ಸಿಂಪಲ್. ಇವತ್ತಿಗೂ ಸಿಂಪ್ಲಿಸಿಟಿ ಫಾಲೋ ಮಾಡ್ತೀನಿ. ಮಿನಿಮಲಿಸ್ಟ್ ಜೀವನ ನಂದು. ವೆರಿ ಪ್ರೌಡ್ ಆಫ್ ಇಟ್. ನಿಮಗೆ ಅದು ಕತ್ತೆ ಗಂಡ ಹೆಂಡತಿ ಕತೆ ಗೊತ್ತಿರಬೇಕು ಅಲ್ವಾ? ಓಕೆ, ಒಂದ್ಸರಿ ಮದ್ವೆ ಆದಂತ ಒಬ್ಬ ವ್ಯಕ್ತಿಗೆ ಮದ್ವೆ ಆಗತ್ತೆ. ಆ ಮದ್ವೆ ಆಗಿ ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಗೆ ಹೋಗ್ಬೇಕಾದ್ರೆ ಅವ್ರ ಮಾವ ಮಗಳ ಜೊತೆಗೆ ಕತ್ತೆ ಕೂಡ ಕೊಡ್ತಾನಂತ ಅಳಿಯನ್ಗೆ. ಈ ಕತ್ತೆನ ನಿನ್ ಜೊತೆ ಕೊಡ್ತಿದೀನಿ, ಕರ್ಕೊಂಡು ಹೋಗು ನನ್ ಮಗಳನ್ನ ಅಂತ. ಪಕ್ಕದ ಊರಿಗೆ ಅವ್ನು ಹೋಗ್ಬೇಕಾದ್ರೆ ಆ ಕತ್ತೆ ಮೇಲೆ ಹೆಂಡತಿನ ಕೂರಿಸ್ಕೊಂಡು ಹೋಗ್ತಿರ್ತಾನಂತ. ಜನ ನೋಡ್ ನಗ್ತಾರಂತ, ನೋಡು ಇವನ್ ಹೆಂಡತಿ ಗುಲಾಮ, ಕತ್ತೆ ಮೇಲೆ ಹೆಂಡತಿನ ಕೂರಿಸ್ಕೊಂಡು ಇವ್ನು ನಡ್ಕೊಂಡು ಹೋಗ್ತಿದಾನೆ ಅಂತ. ಓ ಜನ ಹಿಂಗ್ ಅನ್ಬಿಟ್ರಲ್ಲ ಅಂತ ಹೆಂಡತಿನ ಇಳಿ ಅನ್ಬಿಟ್ಟು ಇವ್ನು ಹತ್ ಕೂತ್ಕೋತಾನಂತ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಮತ್ತಲ್ ಜನ ನಗ್ತಾರಂತೆ, ಎಂತ ಮನುಷ್ಯ ಅವನು, ಹೆಂಡತಿ ಪಾಪ ಬಿಸ್ಲಲ್ಲಿ ನಡ್ಕೊಂಡ್ ಬರ್ತೀಯಲ್ಲ, ಇವ್ನ್ ಕತ್ತೆ ಮೇಲೆ ಹೋಗ್ತಿದ್ದಾನೆ ಅಂತ ಅನ್ಬಿಟ್ಟು ಆಮೇಲೆ ಮತ್ತೆ ಎಳೆದ್ಬಿಟ್ಟು ಕೆಳಗೆ ನಡ್ಕೊಂಡು ಹೋಗ್ತಿದ್ದಂತೆ. ಆಮೇಲೆ ಒಂದ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹೋದಂತೆ ಮತ್ತೆ ನೋಡಕ್ ನಕ್ಕರಂತೆ, ಎಲ್ಲರೂ ನಗಕ್ ಶುರು ಮಾಡಿದ್ರಂತೆ. ಎಂತ ದದ್ದಿಮ ಇವನು, ಕತ್ತೆ ಇದೆ, ಕತ್ತೆ ಇತ್ಕೊಂಡು ನಡ್ಕೊಂಡು ಹೋಗ್ತಿದ್ದಾನೆ ಇವನು ಅಂತ. ಇಷ್ಟೇ, ಜನಕ್ಕೆ ಹೆಂಗಿದ್ರು ಮಾತಾಡೋದಕ್ಕೆ ಪ್ರಾಬ್ಲಮ್ ವಿಷಯ ಬೇಕು. ಅಲ್ಲ, ಜನಕ್ಕೆ ಹೆಂಗಿದ್ರು ಪ್ರಾಬ್ಲಮ್. ಅದಕ್ಕೆ ಆ ಮಾತುಗಳಿಗೆ ನಾವು ತಲೆನೂ ಕೊಡಬಾರ್ದು. ನಮ್ಮ ಜರ್ನಿ ಏನಿರುತ್ತೆ ಅದನ್ನ ಮಾತ್ರ ನೋಡ್ಕೊಂಡು ಹೋಗ್ತಾ ಇರಬೇಕು. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಜರ್ನಿ, ಲೈಫು, ಸ್ಟ್ರಗಲ್ ಅಲ್ಲ, ನಿಮ್ಮ ಕೆರಿಯರ್ ಇದೆಲ್ಲ ಪಕ್ಕಕ್ಕೆ ಆಸ್ ಎ ಇಂಡಿವಿಜುವಲ್ ಯುವರ್ ಅ ಸ್ಟ್ರಾಂಗ್ ವುಮೆನ್. ಥ್ಯಾಂಕ್ ಯು. ಜೀವನ ನಿಮಗೆ ತುಂಬಾ 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 ಕಲಿಸಿದೆ ನೀವು ಜೀವನದಲ್ಲಿ. ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಅದು ತುಂಬ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಇಲ್ಲಿ ತನಕ ಏನಾಗಿತ್ತು, ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಯು ಆರ್ ದ ಫಸ್ಟ್ ಪರ್ಸನ್ ನನ್ನ ಜೀವನದಲ್ಲಿ ನಡೆದಂಥ ಇನ್ಸಿಡೆನ್ಸಿಗೆ ಸಾರಿ ಕೇಳಿದವರು. ಬಟ್ ಐ ಥಿಂಕ್ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅಲ್ಲ, ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಬೆಸ್ಟ್ ಪಾರ್ಟ್ ಅಂತಂದ್ರೆ ಅವನಿಗೆ ಸಿಗ್ತಕ್ಕಂಥ ಬಾಲ್ಯ ಅಂತೆ. ಪ್ರತಿಯೊಬ್ಬರ ಬಾಲ್ಯ ಚೆನ್ನಾಗಿದ್ಬಿಟ್ರೆ, ಅದು ಬಾಲ್ಯ ಅಂದ್ರೆ ಸಿರಿತನ ಇರಬೇಕು ಅಂತ ಇಲ್ಲ, ಬಡತನದಲ್ಲಾದ್ರೂ ಖುಷಿಯಾಗಿರ್ತದೆ ಬಾಲ್ಯ. ಪ್ರೀತಿ ಸಿಗ್ಬೇಕಷ್ಟೇ. ಪ್ರೀತಿ ಸಿಗ್ಬೇಕು. ಕೆಲವೊಂದ್ಸಾರಿ ಇಟ್ಸ್ ಓಕೆ, ಭಗವಂತ ಅವನು ಏನ್ ಬರ್ದಿ ಅಂತ ಸ್ಕ್ರಿಪ್ಟ್ ಅದ್ರ ಪ್ರಕಾರನೇ ಹೋಗೋಣ. ನಿಮ್ ಭಗವಂತಂಗೆ ಒಂದು ನಮಸ್ಕಾರ. ಇಲ್ಲ, ನಾನ್ ನಂಬ್ತೀನಿ ನನ್ ಭಗವಂತ ಇರ್ತಾನೆ. ಇಲ್ಲ, ಬಟ್ ಈಗ ನೀವು ಕಂಪ್ಲೀಟ್ ನೀವು ಯಾವ ಒಂದೇ ದೇವ್ರನ್ನ ಒಂದು ನಂಬಲ್ಲ. ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ನಾನು ಬಿಗ್ ಬಾಸಿಗೆ ಹೋಗೋ ತನಕ, ಇದೆಲ್ಲ ಆಗೋ ತನಕ, ಏನೇ ಆಗ್ಲಿ ನನ್ನ ಜೀವನದಲ್ಲಿ, ಯಾವಾಗ ಮನೆಯಲ್ಲಿ ಸಾಕಪ್ಪ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅನ್ಸ್ದಾಗ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಆದ್ರೆ ಅದು ತವ್ರ ಮನೆ ಆಗಿತ್ತು ನನಗೆ. ನಾನು ಸುತ್ತದೇ ಇರೋ ದೇವಸ್ಥಾನ ಇಲ್ಲ ರಾಜೇಶ್. ಥ್ಯಾಂಕ್ ಯು ಹೇಳ್ದೆ ಇರೋ ದೇವ್ರಿಲ್ಲ. ನಾನು ಯಾವಾಗ್ಲೂ ಕೊಡು ಕೊಡು ಅಂತ ಕೇಳಿದಲ್ಲ, ಕೆಲಸ ಕೊಟ್ಟಿದ್ಯಲ್ಲ, ಸೂರಿದ್ಯಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಒಂದೇ ಕೇಳೋದು, ಜೀವನಕ್ಕೆ ಅರ್ಥ ಕೊಡು. ಇಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ, ಇದಕ್ಕೊಂದು ಅರ್ಥ ಸಿಗ್ಲಿ. ಒಂದೇ ಒಂದು ಸಕ್ಸಸ್, ಒಂದೇ ಒಂದು ಸಕ್ಸಸ್. ಏನ್ ಬರ್ದಿದಾನೋ ಗೊತ್ತಿಲ್ಲ, ಇದಾನೆ ಅಂತ ಗೊತ್ತು. ಇಲ್ಲ ಅಂದಿದ್ರೆ ಇಷ್ಟು ವರ್ಷ ನಾನು ಸೇಫ್ ಆಗಿರ್ತಿರ್ಲಿಲ್ಲ. ಆದ್ರೆ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದಾನೆ. ಕರ್ಮ ಅನ್ನೋದು ನಂಬ್ತೀರಾ? ಒಳ್ಳೆ ಕರ್ಮಗಳೇ ಕಾನ್ಶಿಯಸ್ಲಿ ಮಾಡಿದೀನಿ. ಇವತ್ತು- ಯಾವ ಜನ್ಮದ ಕರ್ಮನೋ ಗೊತ್ತಿಲ್ಲ.
ಇವತ್ತು ಈ ಕ್ಷಣದಲ್ಲಿ ನೀವು ಹೇಳಿದ್ರಿ ನಿಮ್ ಭಗವಂತ ಇಲ್ಲ, ನಿಮ್ ಭಗವಂತನಿಗೆ ದೊಡ್ಡ ನಮಸ್ಕಾರ ಅಂತ. ಆದ್ರೆ ಒಂದು ಮಾತು ನೆನಪಿರ್ಲಿ, ಈ ಪ್ರಪಂಚದಲ್ಲಿ ನಿಮಗೆ ಯಾರು ಒಬ್ರು ಇಲ್ಲ ಅಂತ ಹೋದಾಗ ಇಲ್ಲಿ ತನಕ ಕೂಡ ನಿಮ್ ಜೊತೆ ನಿಂತಿದ್ದೆ ಆ ಭಗವಂತ. ಇತಾನ ಖಂಡಿತ ಇದ್ದಾನೆ. ಅವನೇ ನಿಮಗೆ ಡೈರೆಕ್ಟಾಗಿ ಪ್ರತ್ಯಕ್ಷವಾಗಬೇಕಾಗಿಲ್ಲ. ಈಗ ನೀವು ಒಳ್ಳೊಳ್ಳೆ ನಿಮ್ಮ ಫ್ರೆಂಡ್ಸ್ ಎಕ್ಸಾಂಪಲ್ಸ್ ಕೇಳಿದ್ರೆ, ಇವತ್ತು ನನಗೊಬ್ಬ ಫ್ರೆಂಡ್ ಇದ್ದಾನೆ, ಒಂದು ಫೋನ್ ಮಾಡೋ ನನ್ನ ಕಷ್ಟಕ್ಕೆ ಆಗ್ತಾನೆ. ಯಾವುದೋ ನನ್ನ ಫ್ರೆಂಡ್ ಒಬ್ಳು ಬ್ಲ್ಯಾಂಕೆಟ್ ತಂದ್ಕೊಟ್ರು ಮನೆಯಿಂದ ಅಂತೆಲ್ಲ ಅಂತ. ಅವರೆಲ್ಲ ಯಾರು ಅವರು? ನಿಮ್ಗೆ ಯಾಕೆ ಬರಬೇಕಿತ್ತು? ನಿಮ್ಮ ಲೈಫ್ಗೆ ಏನಕ್ಕೆ ಬರಬೇಕಿತ್ತು ಅವರು? ಅವರೇ ನಿಮಗೆ ಯಾಕೆ ಸಿಗಬೇಕಿತ್ತು? ಇಮ್ಯಾಜಿನ್, ಸ್ವಂತ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ನಿಮಗಾಗಲಿಲ್ಲ, ಜೊತೆಗೆ ಹುಟ್ಟಿದಂಥ ಅಣ್ಣನೋ ಅಕ್ಕನೋ ಯಾರೂ ನಿಮ್ಗಾಗಲಿಲ್ಲ. ಇವರೆಲ್ಲ ಬಂದರಲ್ಲ, ಯಾರವರು? ಯಾರು ಕಳಿಸ್ಕೊಟ್ರು? ಲೈಫ್ ಇಸ್ ಬ್ಯೂಟಿಫುಲ್. ಲೈಫ್ ಇಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಇದೆಲ್ಲ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಬೇಕಿತ್ತು. ಇದನ್ನ ಮೀರಿ ಹೇಳೋದಾದ್ರೆ ತುಂಬಾ ಐ ಮೀನ್ ಎಷ್ಟು ಪ್ರೌಡ್ ಫೀಲ್ ಆಗುತ್ತಂದ್ರೆ, ಇಷ್ಟು ದೂರ ಬಂದ್ಬಿಟ್ಟಿದ್ಯಾ, ಓ ಮೈ ಗಾಡ್, ತಿರುಗಿ ನೋಡು ಎಷ್ಟು ದೂರ ಬಂದ್ಬಿಟ್ಟಿದ್ಯಲ್ಲ. ಆ್ಯಂಡ್ ವಿತೌಟ್ ದ ಕ್ರೇವಿಂಗ್ ಆಫ್ ನನಗೆ ಐಡೆಂಟಿಟಿ ಬೇಕು, ನನಗೆ ಫೇಮ್ ಸಿಗಬೇಕು, ಕ್ರಾಫ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೋತೀನಿ. ನನ್ನ ಕಲೆ ಎಷ್ಟು ಬೆಟರ್ ಮಾಡ್ಕೋತೀಯಾ, ಇನ್ನು ಏನು ಮಾಡೋದಕ್ಕೆ ಸಾಧ್ಯ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀನಿ. ಕೆಲಸ 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 ಕೆಲಸ, ಎಷ್ಟು ವರ್ಷ ಮಾಡಿರೋದು ಕೆಲಸನೇ ರಾಜೇಶ್. ನಾನು ಕೆಲಸದಲ್ಲಿ ದೇವ್ರನ್ನ ನೋಡ್ಕೋತಿದ್ದೀನಿ. ಈಗ ಸ್ವಾಭಿಮಾನನ ದೇವ್ರ ಅನ್ಕೊಂಡು ಬದುಕ್ತಾ ಇದ್ದೀನಿ. ಆ್ಯಂಡ್ ಅವ್ರ ಮೇಲೆ ಕೋಪ ಇದೆ. ದೇವ್ರನ್ನ ಪೂಜೆ ಮಾಡೋದೆಲ್ಲ ಬಿಟ್ಬಿಡಿ. ಬಟ್ ಯಾವತ್ತು ನನ್ನ ಜೀವನಕ್ಕೆ ಇಷ್ಟು ನೋವಿಗೆ ಒಂದು ಅರ್ಥ ಇತ್ತು ಅನ್ಸತ್ತಲ್ಲ, ಆಗ ಹೋಗ್ತೀನಿ ಅವನ ಹತ್ರ ಥ್ಯಾಂಕ್ ಯು ವ್ಯಕ್ತಿಗೆ. ಈ ಕೋಪ ಇದೆ ಅವನ ಮೇಲೆ. ಒಬ್ನೇ ಆಟ ಆಡೋದಾ? ಅವನೊಬ್ನೇ ಆಟ ಆಡಿಸೋದಾ? ಯಾಕೆ ನನಗಿರೋದೇ ಅವನು ಅಂತ ನಾನು ನಂಬ್ಕೊಂಡಾಗ ಅವನ ಮೇಲೂ ನಾನು ಕೋಪ ತೋರಿಸಿಲ್ಲ ಅಂದ್ರೆ ಹೆಂಗೆ? ಸೊ ನೋಡೋಣ. ನಗಿಸಲು ನೀನು, ನಗುವೆನು ನಾನು, ನಾನೊಂದು ಗೊಂಬೆಯು, ನೀ ಸೂತ್ರಧಾರ. ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. Thank you, ಥ್ಯಾಂಕ್ ಯು. Rajesh. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ದ ಪಾಡ್ಕಾಸ್ಟ್. ತುಂಬ ಹಾನೆಸ್ಟ್ ಆಗಿ, ನಿಜಾಯಿತಿಯಾಗಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾತಾಡಿದ್ರಿ. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸಸ್ನ ಹೇಳೋದಕ್ಕೆ ಒಂದು ಅವಕಾಶ ಕೊಟ್ಟು ಕೇಳೋರು ತುಂಬ ಕಡಿಮೆ. ಆ್ಯಂಡ್ ಇನ್ನೊಂದೇನೆಂದರೆ, ಗೆಲ್ಲೋ ಕುದುರೆ ಹಿಂದೆ ಓಡೋರು ಜಾಸ್ತಿ. ಬಿದ್ದಾಗ ಸುಧಾರಿಸ್ಕೊತಿರೋವಾಗ ಆ ಕುದುರೆನ ಯಾರು ಕೇರ್ ಮಾಡಲ್ಲ. ಆ ಕುದುರೆನ ಕೂರಿಸಿ ಒಂದು ಅವಕಾಶ ಕೊಟ್ಟಿದ್ದೀರಾ ಟು ಟೆಲ್ ಮೈ ಸೈಡ್ ಆಫ್ ದಿ ಸ್ಟೋರಿ. ಈ ಥರದ್ದೇ ತುಂಬ ಕಥೆಗಳಿದೆ, ತುಂಬ ಹೆಣ್ಮಕ್ಳಿದ್ದಾರೆ. ಅವರೆಲ್ಲ ಬರಲಿ, ಓಪನ್ ಅಪ್ ಆಗಲಿ, ಹಾರ್ಟ್ ಚಕ್ರ ಓಪನ್ ಆಗಿ ಹೀಲ್ ಆಗಲಿ ಹೋಗಲಿ ಇಲ್ಲಿಂದ ಅಂತ ನಾನು ವಿಶ್ ಮಾಡ್ತೀನಿ. ಮನಸ್ಸಿಂದ ಥ್ಯಾಂಕ್ ಆ್ಯಂಡ್ ಕೊನೆಯದಾಗಿ ನೀವು ಕುದುರೆ ಇಲ್ಲ, ಸಿಂಹ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಅಶ್ವಿನಿ. Thank ಥ್ಯಾಂಕ್ you. ಯು.